ಸಾಧಿಸಲು ಹೊರಟವರ ಬೆನ್ನು ತಟ್ಟುವ, ಸಾಧಿಸುವವರನ್ನ ಪ್ರೋತ್ಸಾಹಿಸುವ, ಸಾಧಿಸಿ ಗೆದ್ದವರನ್ನ ಸನ್ಮಾನಿಸುವ ಸಂಸ್ಕೃತಿಯೇ ನಮ್ಮ ದೇಶದ್ದು. ಆ ವೇದಿಕೆಯಲ್ಲಿ ಸಾಧಕರಿಗೆ ಸನ್ಮಾನ ನಡೆಯಿತು. ಅದು ಸಾರ್ಥಕತೆಯ ಭಾವನೆ, ಕನಸು ಈಡೇರಿಕೆಯ ಸಂತಸಕ್ಕೆ ಸಾಕ್ಷಿಯಾದ ಅದ್ಭುತ ಕ್ಷಣ. ಇದೇ ಹೊತ್ತಿನ ವಿಶೇಷ ಪ್ರತಿಭೋತ್ಸವ. ನಾನು ಸುಮಿತ್ರ. ಹೂವಿನ ಅಲಂಕಾರ, ಅದ್ದೂರಿ ವೇದಿಕೆಯಲ್ಲಿ ಒಂದಾದ ಬ್ರಾಹ್ಮಣ ಸಮುದಾಯ. ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ವತಿಯಿಂದ ಬೆಂಗಳೂರಿನ ವಿಧಾನಸೌಧ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಪ್ರತಿಭೋತ್ಸವ ಕಾರ್ಯಕ್ರಮ ನಡೆಯಿತು. ಶಿಕ್ಷಣ, ಜೀವನ, ವೃತ್ತಿ ಹೀಗೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾಧಿಸಿ ನೂರಾರು ಜನರಿಗೆ ಮಾರ್ಗದರ್ಶಕವಾಗಿರುವ ಗಣ್ಯರಿಗೆ ಸನ್ಮಾನ ಕಾರ್ಯಕ್ರಮ ನಡೆಯಿತು. ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ, ಮಂಡಳಿಯ ವಿವಿಧ ಯೋಜನೆಗಳ ಲೋಕಾರ್ಪಣೆ ಅದ್ದೂರಿಯಾಗಿ ನಡೆಯಿತು. ವೇದಘೋಷದೊಂದಿಗೆ ಕಾರ್ಯಕ್ರಮ ಆರಂಭಗೊಂಡು ಸಂಗೀತ ನಿರ್ದೇಶಕ ಮೃತ್ಯುಂಜಯ ದೊಡ್ಡವಾಡ ನಾಡಗೀತೆಯನ್ನ ಹಾಡಿದ್ರು. ಗಣ್ಯರು ದೀಪ ಬೆಳಗಿ ಸುಂದರ ಕಾರ್ಯಕ್ರಮವನ್ನ ಉದ್ಘಾಟಿಸಿದ್ರು. ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರನ್ನ ಸನ್ಮಾನಿಸಲಾಯಿತು. ಮುಜರಾಯಿ ಸಚಿವರಾದ ಕೋಟಾ ಶ್ರೀನಿವಾಸ್ ಪೂಜಾರಿ, ಕಂದಾಯ ಸಚಿವ ಆರ್ ಅಶೋಕ್, ವಿಧಾನಸಭೆಯ ಅಧ್ಯಕ್ಷರಾದ ವಿಶ್ವೇಶ್ವರಯ್ಯ ಹೆಗಡೆ ಕಾಗೇರಿ, ಗೋವಿಂದ ಕಾರಜೋಳ, ಉಪಮುಖ್ಯಮಂತ್ರಿ ಅಶ್ವಥ್ ನಾರಾಯಣ್, ಶಿಕ್ಷಣ ಸಚಿವ ಸುರೇಶ್ ಕುಮಾರ್, ಗೋಪಾಲಯ್ಯ, ಮಾಜಿ ಮಂತ್ರಿ ರಾಮದಾಸ್, ಪಿಎಸ್ ಮೋಹನ್, ಎಸ್ಆರ್ ವಿಶ್ವನಾಥ್, ಹಿರಿಯೂರಿನ ಶಾಸಕಿಯಾಗಿರುವಂತಹ ಪೂರ್ಣಿಮಾ ಶ್ರೀನಿವಾಸ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಬ್ರಾಹ್ಮಣ ಸಮುದಾಯದಿಂದ ನಡೆದ ಅದ್ದೂರಿ ಕಾರ್ಯಕ್ರಮದಲ್ಲಿ ಯಾವೆಲ್ಲ ವಿಚಾರಗಳನ್ನ ಪ್ರಸ್ತಾಪಿಸಲಾಯಿತು? ಸಂಪೂರ್ಣವಾದ ಕಾರ್ಯಕ್ರಮ ಹೇಗಿತ್ತು? ನೀವೇ ನೋಡಿ. ಸರಸ್ವತಿಯನ್ನು ಒಪ್ಪಿಕೊಂಡೇ ಈ ಭೂಮಿಗೆ ಬಂದ ಈ ಪ್ರತಿಭಾವಂತರು. ನಡೆದಾಡುವ ಸರಸ್ವತಿ ಎಂದೇ ನಾಮಾಂಕಿತರಾಗುವುದರಲ್ಲಿ ಮೊದಲನೇ ಸಾಲಿನಲ್ಲಿ ಇರುವುದೇ ಈ ವಿಪ್ರ ಸಮುದಾಯ. ಈ ನಾಡಿನ ಆಡಳಿತ ಚುಕ್ಕಾಣಿ ಹಿಡಿಯುವ ಯಾರಿಗೇ ಆದರೂ ಕೂಡ ಅತ್ಯುತ್ತಮ ಸಲಹೆಗಳು ಬೇಕಾದಲ್ಲಿ ಬ್ರಾಹ್ಮಣ ಸಮುದಾಯದ ಕಡೆ ದೃಷ್ಟಿ ಹರಿಸುವುದು ಸರ್ವೇ ಸಾಮಾನ್ಯವೆಂದೇ ಭಾವಿಸಬಹುದು. ಇತರ ಸಮುದಾಯಗಳ ಜೊತೆ ಅತ್ಯುತ್ತಮವಾದ ಸಂಪರ್ಕ ಹೊಂದಿರುವ ಬ್ರಾಹ್ಮಣ ಸಮುದಾಯ ನಾಡಿನ ಕಳಶಪ್ರಾಯರಾಗಿದ್ದಾರೆ. ಜ್ಞಾನ, ವಿದ್ಯೆ, ಬುದ್ಧಿ, ವಾಕ್ಪಾಂಡಿತ್ಯ ಮತ್ತು ವೇದಾಧ್ಯಯನ ಇತ್ಯಾದಿ ಸಾಧನೆಗಳು, ಯಜ್ಞ, ಹೋಮ, ಹವನ, ವ್ರತ, ಅನುಷ್ಠಾನ, ಅರ್ಚನೆ, ಆರಾಧನೆ ಮತ್ತು ಪೂಜೆ ಇತ್ಯಾದಿ ದೈವಿಕ ಕೈಂಕರ್ಯಗಳು, ಗುರುಕುಲ, ಆಶ್ರಮ, ಬೋಧಕ ಶಿಕ್ಷಣ ಇತ್ಯಾದಿಗಳಿಂದ ಸಮಾಜದ ಪ್ರವರ್ಧಮಾನಕ್ಕೆ ಬ್ರಾಹ್ಮಣ ಸಮುದಾಯ ಅಪಾರ ಕಾಣಿಕೆ ನೀಡಿದೆ. ಇಂತಹ ಶ್ರೇಷ್ಠ ಸಮುದಾಯದ ಪುನರುತ್ಥಾನ ಮತ್ತು ಅಭ್ಯುದಯಕ್ಕಾಗಿ ಸ್ವಾತಂತ್ರ್ಯ ಬಂದು 73 ವರ್ಷಗಳ ನಂತರ ನಗರ ಮಟ್ಟದಿಂದ ಪ್ರಾರಂಭವಾಗಿ ಹಳ್ಳಿಗಳಲ್ಲೂ ವಾಸವಾಗಿರುವ ಬ್ರಾಹ್ಮಣ ಸಮುದಾಯದ ಕಟ್ಟಕಡೆಯ ಬ್ರಾಹ್ಮಣನ ಅಭಿವೃದ್ಧಿಗೋಸ್ಕರ ಕರ್ನಾಟಕ ರಾಜ್ಯ ಸರ್ಕಾರವು ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯನ್ನು ಸ್ಥಾಪನೆ ಮಾಡಿದ್ದು, ಅದನ್ನು ಕಂಪನಿ ಕಾಯ್ದೆ 2013 ಸೆಕ್ಷನ್ 8 ಅಡಿಯಲ್ಲಿ 2019 ಮಾರ್ಚ್ 1 ರಾಜ್ಯ ಸರ್ಕಾರಿ ಕಂಪನಿಯಾಗಿ ನೋಂದಾಯಿಸಲಾಗಿದೆ. ಬ್ರಾಹ್ಮಣ ಸಂತು ನಿರ್ಭಯ ಎನ್ನುವ ಘೋಷವಾಕ್ಯದೊಂದಿಗೆ ಬ್ರಾಹ್ಮಣರು ನಿರ್ಭಯರಾಗಿ ಅವರ ಸಮುದಾಯದ ಅಭಿವೃದ್ಧಿಗೆ ಶ್ರಮಿಸಲು ಅನುವು ಮಾಡಿಕೊಟ್ಟಿದೆ. ಸರಳ ಸಜ್ಜನಿಕೆಯಿಂದಲೇ ಸಮಾಜದ ಒಡನಾಡಿಯಾಗಿರುವ ಶ್ರೀಯುತ ಸಜ್ಜಿದಾನಂದ ಮೂರ್ತಿಯವರು ಮಂಡಳಿಯ ಅಧ್ಯಕ್ಷ ಸ್ಥಾನದ ಚುಕ್ಕಾಣಿ ಹಿಡಿದು 1 ವರ್ಷವಾದ ಈ ಶುಭ ಸಂದರ್ಭದಲ್ಲಿ ಇಂದು ಪ್ರತಿಭೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಸಂಭ್ರಮಕ್ಕೆ ನೀವೆಲ್ಲ ಸಾಕ್ಷೀಭೂತರಾಗಿರುತ್ತೀರಿ. ಈ ಸುಂದರ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಅತಿಥಿಗಳಿಗೆ, ಆಹ್ವಾನಿತರಿಗೆ, ಸನ್ಮಾನಿತರಿಗೆ ಹಾಗೂ ನೆರೆದಿರತಕ್ಕ ಎಲ್ಲ ಮಹನೀಯ
ಆತ್ಮೀಯರಿಗೂ ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯ ಪರವಾಗಿ ಆತ್ಮೀಯ ಸ್ವಾಗತ ಸುಸ್ವಾಗತ. ವೇದ ಬ್ರಹ್ಮ ಭಾನುಪ್ರಕಾಶ್ ಶರ್ಮಾ ಹಾಗೂ ವೇದ ಬ್ರಹ್ಮ ಡಾಕ್ಟರ್ ರಾಘವೇಂದ್ರ ಭಟ್ ರವರು ವೇದ ಘೋಷದ ಮೂಲಕ ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ಪ್ರಾರಂಭ ಮಾಡಬೇಕಾಗಿ ಈ ಮೂಲಕ ನಾನು ವಿನಂತಿ ಮಾಡಿಕೊಳ್ತೇನೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಆತೋ ನ ಇಂದ್ರಕ್ಷುಮಂತಂ ಚಿತ್ರಂಗಾಭಂ ಸಂಗ್ರಹಾಯ ಮಹಾಹಸ್ತೆ ದಕ್ಷಿಣೇನ ವಿದ್ಮಾಹಿತ್ವಾ ತ್ವಮಿಕೋರ್ಮಿಂತು ವಿದೇಷ್ಣಂತು ವೇಮಗಂ ತ್ವಮಿಮಾತ್ರಮವೋಭಿಃ ನಹಿತ್ವಾ ಶೂರದೇವಾನಮರ್ತಾ ಸ್ವದಿತಸಂದಂ ಭೀಮನ್ನಗಾಂ ವಾರಯನ್ತೆ ಏತೋನ್ವಿಂದ್ರಂ ಸ್ತವಾಮೇಷಾನಂ ವಸ್ವಸ್ವರಾಜಂ ನರಾಧತಾಮರ್ಧಿಷನ್ನಃ ಪ್ರಸ್ತೋಷದುಪಗಾಸಿಷಚ್ರವತ್ಸಾಮಗೀಯಮಾನಂ ಅಧಿರಾಧಸಾಜುಗರತ ಆನಾಭರದಕ್ಷಿಣೇನಾಭಿಸವ್ಯೇನ ಪ್ರವೃಷ ಇಂದ್ರಮಾನೋ ವಸೋರ್ನಿರ್ಭಾಗ ಉಪಕ್ರಮಸ್ವಾಭರದಕ್ಷತಾದೃಷ್ಣೋ ಜನಾನಾಂ ಅದಾಚೋಷ್ಟರಸ್ಯ ವೇದಾಃ ಇಂದ್ರಯ ಉನುತೆ ಅಸ್ತಿ ವಾಜೋ ವಿಪ್ರೇಭ್ಯಃ ಸನಿತ್ವಾ ಅಸ್ಮಾಭಿಃ ಸುತಂ ಧರ್ಮೇ ಸದ್ಯೋ ಜುವಸ್ತೆ ವಾಜಾ ಅಸ್ಮಭ್ಯಂ ವಿಶ್ವಶ್ಚಂದ್ರಾಃ ವಸೇಶ್ಚನಕ್ಷೋ ಜರಂತೆ ನಿಶುಸೇತ ಗಣಪತೆ ಗಣೇಶು ತ್ವಮಾಹೃತಿಪ್ರದಂ ಗವೀನಾಂ ನರತೆ ತತ್ರಯತೆ ಕಿಂಚನಾರೇ ಮಹಾಮರ್ಗಂ ಮಘವನ್ ಚಿತ್ರಮರ್ಚ ಅಧಿಕ್ಷಾನೋ ಮಘವನ್ನಾಥಮಾನಾಂ ಸಖೇ ಬೋಧಿವಸುಪತೆ ಸುಖೀನಾಂ ಋಣಂ ಗ್ರಹಿ ಅಗರ್ಸತ್ಯಜುಷ್ಮಾ ಭಕ್ತೆ ಚಿದಾಭಜಾರಾಯೇ ಅಸ್ಮಾನ್ ಗಣಾನಾನ್ವಾ ಗಣಪತಿಂ ಭವಾಮಹೇ ಕವಿಂ ಕವೀನಾಮಪವಚ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣತ್ಪದಾನ ಶೃಣ್ವನ್ನೋತಿಭಿಸ್ಸೀದಸಾದನಂ. ಹರಿ ಓಂ. ವಿಶ್ವಮಾನವರೆನಿಸಿದ ನಮ್ಮ ರಾಷ್ಟ್ರಕವಿ ಕುವೆಂಪುರವರ ವಿರಚಿತ ನಮ್ಮ ನಾಡಗೀತೆ ಭಾರತ ಜನನಿಯ ತನುಜಾತೆ ಗೀತೆಯೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಈಗ ನಾಡಗೀತೆಯನ್ನು ಹಾಡಲು ಸಂಗೀತ ನಿರ್ದೇಶಕರಾದ ಶ್ರೀಯುತ ಮೃತ್ಯುಂಜಯ ದೊಡ್ಡವಾಡರವರನ್ನು ನಾನು ವೇದಿಕೆಯ ಮೇಲೆ ಆಹ್ವಾನಿಸುತ್ತೇನೆ. भारत जननीय तनुजाते जय हे कर्नाटक माते जय सुंदर नदी वन जल नारे जय हे रस ऋषिगण हीरे जय भारत जननीय तनुजाते ಭೂದೇವಿಯ ಮಕುಟದ ನವಮಣಿಯೇ ಗಂಧದ ಚಂದದ ಹೊನ್ನಿನ ಗಣಿಯೇ ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ ಭಾರತ ಜನನಿಯ ತನುಜಾತೆ ಜನನಿಯ ಜೋಗುಣ ವೇದದ ಘೋಷ ಜನನಿಯ ಜೀವರು ನಿನ್ನಾವೇಶ ಹಸುರಿನ ಗಿರಿಗಳ ಸಾಲೆ ನಿನ್ನಯ ಕೊರಳಿನ ಮಾಲೆ ಅಖಿಲ ಪತಂಜಲ ಗೌತಮ ದಿನನುತ ಭಾರತ ಜನನಿಯ ತನುಜಾತೆ ಜಯ ಭಾರತ ಜನನಿಯ ತನುಜಾತೆ ಶಂಕರ ರಾಮಾನುಜ ವಿದ್ಯಾರಣ್ಯ ಬಸವೇಶ್ವರ ಮಧ್ವರ ದಿವ್ಯಾರಣ್ಯ ರನ್ನ ಷಡಕ್ಷರಿ ಪೊನ್ನ ಕಂಪಲ ಕುಣಿಪತಿ ಚನ್ನ ಕುಮಾರದಾಸರ ಮಂಗಳಧಾಮ ಕೋಗಿಲೆಗಳ ಪುಣ್ಯಾರಾಮ ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನುಜಾತೆ ಜಯ ಭಾರತ ಜನನಿಯ ತನುಜಾತೆ ಕೈಲಪ ಹೊಯ್ಸಳರಾಳಿದ ನಾಡೆ ಲಂಕನ ಜಕಣರ ನೆಚ್ಚಿನ ವೀರೆ ಕೃಷ್ಣ ಶರಾವತಿ ತುಂಗ ಕಾವೇರಿಯ ಮರರಂಗ ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ ಜಯ ಭಾರತ ಜನನಿಯ ತನುಜಾತೆ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ತಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರು ಧ್ಯಾನ ಜನಕಣ ಹೋಲುವ ದೊರೆಗಳ ಧಾಮ ನಾಯಕ ವೈನಿಕರಾರಾಮ ಜಯ
ಭಾರತ ಜನನಿಯ ತನುಜಾತೆ ಕನ್ನಡ ನುಡಿ ಕುಣಿದಾಡುವ ಗೇಹ ಕನ್ನಡ ತಾಯಿಯ ಮಕ್ಕಳ ದೇಹ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಸುಂದರ ನದಿವನಗಳ ನಾಡೆ ಜಯ ಹೇ ರಸಋಷಿಗಳ ಜಯ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ. ಜೀವನವ ಗೌರವಿಸು ಚೇತನವ ಆರದೋ ಜಗವೆಂದು ಭೇದವೆಣಿಸದಿರು ಹೋರುವುದೇ ಜೀವನ ಸಮೃದ್ಧಿಗೋಸ್ಕರ ನಿನಗೆ ದಾರಿ ಆತ್ಮೋನ್ನತಿಗೆ ಮಂಕುತಿಮ್ಮ ಎಂಬ ಡಿವಿಜಿಯವರ ನುಡಿಯಂತೆ ಸಮುದಾಯದ ಸೇವೆಗೆ ತಮ್ಮ ಜೀವನವನ್ನು ಮುಡಿಪಾಗಿಟ್ಟಿರುವ ಸಾಮಾಜಿಕ ಚಿಂತನೆ ಕರ್ತವ್ಯ ಶಕ್ತಿ ಉದಾತ್ತ ಧ್ಯೇಯ ಮತ್ತು ಸಮುದಾಯದ ಅಭಿಮಾನದ ಸಂಕೇತವಾಗಿರುವ ಕಳೆದ 40 ವರ್ಷಗಳಿಂದ ರಾಜಕೀಯದ ನಾನಾ ಮಜಲುಗಳನ್ನು ಅನುಭವಿಸಿ ಪ್ರಸ್ತುತ ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾಗಿ ಚುಕ್ಕಾಣಿ ಹಿಡಿದಿರುವ ಶ್ರೀಯುತ ಸಚ್ಚಿದಾನಂದ ಮೂರ್ತಿಗಳು ಅತಿಥಿಗಳನ್ನು ಸ್ವಾಗತಿಸಬೇಕಾಗಿಯೂ ಹಾಗೂ ಕಾರ್ಯಕ್ರಮದ ಧ್ಯೇಯ ಉದ್ದೇಶ ರೂಪುರೇಷೆಗಳ ಬಗ್ಗೆ ಪ್ರಾಸ್ತಾವಿಕ ಭಾಷಣ ಮಾಡಬೇಕಾಗಿಯೂ ಈ ಮೂಲಕ ನಾನು ಕೇಳ್ಕೊಳ್ತೇವೆ. ಕರ್ನಾಟಕ ಸರ್ಕಾರ, ಕರ್ನಾಟಕದ ರಾಜ್ಯ ಘನವ್ಯಕ್ತ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪನವರು ಕಳೆದ ಜನವರಿಯಲ್ಲಿ ಕರ್ನಾಟಕ ರಾಜ್ಯ ಬ್ರಾಹ್ಮಣರ ಅಭಿವೃದ್ಧಿ ಮಂಡಳಿಯನ್ನು ರಚನೆಯನ್ನು ಮಾಡಿ ಅದಕ್ಕೆ ನನ್ನನ್ನು ಅಧ್ಯಕ್ಷರನ್ನಾಗಿ ಮಾಡಿ ಎಲ್ಲರಿಗೂ ಸಹಿತ ಸಮಬಾಳು ಅಂತ ಹೇಳ್ತಕ್ಕಂಥ ಉದ್ದೇಶದಿಂದ ಆರ್ಥಿಕವಾಗಿ ಹಿಂದುಳಿದತಕ್ಕಂಥ ಬ್ರಾಹ್ಮಣರಿಗೂ ಸಹಿತ ಸರ್ಕಾರದ ಎಲ್ಲ ಸವಲತ್ತುಗಳು ಸಿಗಬೇಕು ಅಂತ ಹೇಳಿ ಕಳೆದ 1 ವರ್ಷದ ಹಿಂದೆ ಈ ಒಂದು ಪ್ರಾಧಿಕಾರವನ್ನು ಮಾಡಿ ಅದಕ್ಕೆ 18 ಜನ ನಿರ್ದೇಶಕರನ್ನು ಕೊಟ್ಟು ಒಂದಿಷ್ಟು ಯೋಜನೆಗಳನ್ನು ಮಾಡಬೇಕು ಅಂತೇಳಿ ಈ ಯೋಜನೆಯನ್ನು ತಂದಿದ್ದಾರೆ. 1 ವರ್ಷದಿಂದ ಇಡೀ ರಾಜ್ಯಾದ್ಯಂತ ಪ್ರವಾಸವನ್ನು ಮಾಡಿ ಮಠ ಮಂದಿರಗಳನ್ನು ಭೇಟಿ ಮಾಡಿ ಅನೇಕ ಬ್ರಾಹ್ಮಣರನ್ನು ಸಂಪರ್ಕಿಸಿ ಅಧ್ಯಯನವನ್ನು ಮಾಡಿ ಒಂದಿಷ್ಟು ಯೋಜನೆಗಳನ್ನು ಸಹಿತ ನಮ್ಮ ಆರ್ಥಿಕವಾಗಿ ಹಿಂದುಳಿತಕ್ಕಂಥ ಸಮುದಾಯಕ್ಕೆ ನಾನು ಒಂದಿಷ್ಟು ಯೋಜನೆಗಳು ಕೊಡಬೇಕು ಅಂತ ಕೇಳಿ ಒಂದಿಷ್ಟು ಯೋಜನೆಗಳನ್ನು ತಂದಿದ್ದೇವೆ. ಕಳೆದ ಜನವರಿ 6ನೇ ತಾರೀಕು ಅಧಿಕಾರವನ್ನು ಸ್ವೀಕಾರ ಮಾಡಿದೆ. 21ನೇ ತಾರೀಕು ಪವರ್ ಡೆಲಿಗೇಷನ್ ಬಂತು. 26ನೇ ತಾರೀಕು ಬೆಂಗಳೂರಿನಲ್ಲಿ 390 ಜನ ಬ್ರಾಹ್ಮಣರ ಮುಖಂಡರನ್ನು ಕರೆದು ಅಧ್ಯಯನವನ್ನು ಮಾಡಿ 28ರಿಂದ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಮಠ ಮಂದಿರಗಳಿಗೆ ಭೇಟಿಯನ್ನು ಕೊಟ್ಟು ಒಂದಿಷ್ಟು ಅಧ್ಯಯನವನ್ನು ಮಾಡುವಂಥ ಸಂದರ್ಭದಲ್ಲಿ ಕರೋನಾ ಬಂತು. ಕರೋನಾ ಬಂದಾಗ ಬೀದರಿಂದ ಚಾಮರಾಜನಗರ ತನಕ ಶಾಸಕರನ್ನು ಒಳಗೊಂಡಂತೆ ಸರ್ಕಾರದಂತೂ ಒಳಗೊಂಡಂತೆ ಅನೇಕ ಸಂಘ ಸಂಸ್ಥೆಗಳನ್ನು ಕೈಜೋಡಿಸಿ ಸುಮಾರು 48,800 ದಿನಸಿ ಕಿಟ್ಗಳನ್ನು ಸಮುದಾಯಕ್ಕೆ ಕೊಡುವುದರ ಮುಖಾಂತರ ಅದಾದ ನಂತರ ಕಳೆದ 6ನೇ ತಿಂಗಳು 10ನೇ ತಾರೀಕು ಹೊಸದಾಗಿ ಆಗಿರತಕ್ಕಂಥ ನಮ್ಮ ಮಂಡಳಿಗೆ ನೃಪತುಂಗ ರಸ್ತೆಯಲ್ಲಿರ್ತಕ್ಕಂಥ ಮಿಥಿಕ್ ಸೊಸೈಟಿಯ 3ನೇ ಮಾಡಿಯಲ್ಲಿ 3,800 ಚದರಡಿಯಲ್ಲಿ ಆಧುನಿಕವಾಗಿರ್ತಕ್ಕಂಥ ಒಂದು ಕಟ್ಟಡವನ್ನು ನಮ್ಮ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಎಲ್ಲರ ಮಂತ್ರಿಗಳ ಸಮ್ಮುಖದಲ್ಲಿ ಲೋಕಾರ್ಪಣೆಯಾಗಿ ಈಗ ಒಂದಿಷ್ಟು ಕಾರ್ಯಚಟುವಟಿಕೆಗಳನ್ನು ಮಾಡ್ತಾ ಇದ್ದೀವಿ. ಈ ಕಾರ್ಯಚಟುವಟಿಕೆ ಮಾಡುವಂಥ ಸಂದರ್ಭದಲ್ಲಿ ನಮಗೆ ಬೇಕಾಗಿರ್ತಕ್ಕಂಥ 73 ವರ್ಷ ಆಯಿತು ನಮಗೆ ಸ್ವತಂತ್ರ ಬಂದು. 73 ವರ್ಷ ಆದರೂ ಸಹಿತ ಬ್ರಾಹ್ಮಣರಿಗೆ ಜಾತಿ ಪ್ರಮಾಣ ಪತ್ರ ಕೊಡ್ತಾ ಇರಲಿಲ್ಲ. ಜಾತಿ ಪ್ರಮಾಣ ಪತ್ರ ಬೇಕು ಅಂದರೆ ಅನೇಕ ಸಮಾರಂಭಗಳಲ್ಲಿ ಬಂದಂಥ ಮಂತ್ರಿಗಳಿಗೆ, ಬಂದಂಥ ಉಪಮುಖ್ಯಮಂತ್ರಿಗಳಿಗೆ, ಬಂದಂಥ ಮಂತ್ರಿಗಳಿಗೆ ನಾವು ಒಂದು ಮೆಮೊರಾಂಡಮ್ ಕೊಡ್ತಾ ಇದ್ವಿ. ನಾವು ಸಹಿತ ಬ್ರಾಹ್ಮಣರು ನಮಗೊಂದು ಜಾತಿ ಪತ್ರವನ್ನು ಕೊಡಿ ಅಂತ ಕೇಳ್ತಾ ಇದ್ವಿ. ಆದರೆ ಯಾವುದೇ ಸರ್ಕಾರ ಮಾಡಿರಲಿಲ್ಲ. ನಮ್ಮ ಸರ್ಕಾರ ನಾವು ಬ್ರಾಹ್ಮಣರ ಪ್ರಾಧಿಕಾರ ಆದ ನಂತರ ಎಲ್ಲ ಯೋಜನೆಗಳಿಗೊಂದು ಮಾನದಂಡ ಬೇಕು ಅಂತೇಳಿ ಯೋಜನೆಯನ್ನು ಮಾಡಿ ಕೇಂದ್ರ ಕೊಟ್ಟಿರ್ತಕ್ಕಂಥ 10% EWS ಆರ್ಥಿಕವಾಗಿ ಹಿಂದುಳಿರ್ತಕ್ಕಂಥ ಬಡವರಿಗೂ ಸಿಗಬೇಕಾದಂಥ 10% ಅನ್ನು ಸಹಿತ ಕರ್ನಾಟಕದಲ್ಲಿ ಜಾರಿಗೆ ತರಬೇಕು. ಆ ಮಾನದಂಡವನ್ನೇ ಇಟ್ಕೊಂಡು ನಾವು ತರ್ತಕ್ಕಂಥ ಯೋಜನೆಗಳಿಗೆ ಅದು ಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಸರ್ಕಾರಕ್ಕೆ ಬೇಡಿಕೆಯನ್ನು ಇಟ್ಟಂಥ ಸಂದರ್ಭದಲ್ಲಿ ಎಲ್ಲರನ್ನು ಚರ್ಚೆ ಮಾಡಿ 6ನೇ ತಿಂಗಳು 24ನೇ ತಾರೀಕು ನಮ್ಮ ಕಂದಾಯ ಸಚಿವರಾಗಿರ್ತಕ್ಕಂಥ ಆರ್ ಅಶೋಕ್ ಅವರು ನಮ್ಮ ಸಮುದಾಯ ಬಗ್ಗೆ ಅತಿಯಾದಂಥ ಕಳಕಳಿಯನ್ನು ಇಟ್ಕೊಂಡು ನಮಗೂ ಸಹಿತ ಜಾತಿ ಪ್ರಮಾಣ ಪತ್ರವನ್ನು ಕೊಟ್ಟಿದ್ದಾರೆ. ಅದಕ್ಕೆ ಕರ್ನಾಟಕ ರಾಜ್ಯ ಬ್ರಾಹ್ಮಣರ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷನಾಗಿ ಕರ್ನಾಟಕದ ಸಮಸ್ತ ಬ್ರಾಹ್ಮಣರ ಪರವಾಗಿ ಅನಂತ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಅದೇ ರೀತಿ ನಾವೊಂದಿಷ್ಟು ಯೋಜನೆಗಳನ್ನು ತಗೊಂಡು ಹೊರಟಿದ್ದೇವೆ. ವಿಶ್ವನಾಥ್ ಅವರು ಅನೇಕ ಯೋಜನೆಗಳನ್ನು ಒಂದಿಷ್ಟನ್ನು ತಂದಿದ್ದೇವೆ. ಆ ಯೋಜನೆಗಳು ಸಹಿತ ಇವತ್ತು ಲೋಕಾರ್ಪಣೆ ಆಗಬೇಕಾಗಿದೆ. ಈ ಲೋಕಾರ್ಪಣೆ ಮಾಡುವಂಥ ಸಂದರ್ಭದಲ್ಲಿ ನಮ್ಮ
ಘನವ್ಯಕ್ತ ಮುಖ್ಯಮಂತ್ರಿಗಳನ್ನ ಕೇಳ್ಕೊಂಡೆ. ನಾನು ಇವತ್ತು ಬರಬೇಕು, ತಮ್ಮ ಅಮೃತ ಹಸ್ತದಿಂದ ಇವೆಲ್ಲವೂ ಸಹಿತ ಲೋಕಾರ್ಪಣೆ ಆಗಬೇಕು ಅಂತ ಕೇಳಿದೆ. ಅದಕ್ಕೆ ಸಂತೋಷದಿಂದ ಒಪ್ಪಿದ್ರು. ಕಾರಣಾಂತರದಿಂದ ಬಿದರೆ ಬಸವ ಕಲ್ಯಾಣಕ್ಕೆ ಹೋಗಬೇಕಾಗಿದೆ ಅಂತ ಹೇಳಿ ನಿನ್ನೆ ದಿವಸ ನನ್ನನ್ನು ಕರೆದು ಒಂದು ಸಂದೇಶವನ್ನು ಸಹಿತ ಕೊಟ್ಟಿದ್ದಾರೆ. ನಾನು ಬ್ರಾಹ್ಮಣರ ಪರವಾಗಿ, ನಿಮ್ಮ ಸಮುದಾಯದ ಪರವಾಗಿ ಇರ್ತೀನಿ, ನಿಮ್ಮೆಲ್ಲ ಯೋಜನೆಗೂ ಸಹಿತ ಸಾಕಾರವಾಗಿರ್ತೀನಿ ಅಂತ ಹೇಳಿ ಯಡಿಯೂರಪ್ಪನವರು ಭರವಸೆಯನ್ನು ಕೊಟ್ಟು ಸಂದೇಶವನ್ನು ಕೊಟ್ಟಿದ್ದಾರೆ. ಇವತ್ತು ಅನೇಕ ಯೋಜನೆಗಳ ಜೊತೆ ನಾವು ವಿಶ್ವಾಮಿತ್ರ ಪ್ರತಿಭಾ ಪುರಸ್ಕಾರ ಅಂತಕ್ಕಂಥ ಒಂದು ಅದ್ಭುತವಾದಂಥ ಯೋಜನೆಯನ್ನು ತಂದಿದ್ದೇವೆ. ಪ್ರತಿ ಜಿಲ್ಲೆಗೆ 3 ಜನ ಅತಿ ಹೆಚ್ಚು ಅಂಕ ಗಳಿಸಿರ್ತಕ್ಕಂಥ ನಮ್ಮ ವಿಪ್ರ ಬಂಧುಗಳಿಗೆ 15,000 ರೂಪಾಯಿ, 10,000 ರೂಪಾಯಿ, 5,000 ರೂಪಾಯಿ ಮತ್ತು ಬೆಳ್ಳಿಯ ಪದಕವನ್ನ, ಸರ್ಟಿಫಿಕೇಟ್ ಅನ್ನು ಕೊಡುವಂತ ಕಾರ್ಯವನ್ನ ಇವತ್ತು ಪ್ರಾರಂಭ ಮಾಡಿ, ಅದರ ಜೊತೆಲೆ ಅನೇಕ ಯೋಜನೆಗಳನ್ನ ಪ್ರಾರಂಭ ಮಾಡುವಂತ ಸಂದರ್ಭದಲ್ಲಿ ಇವತ್ತು ಅನೇಕ ಮಂತ್ರಿಗಳು, ಉಪಮುಖ್ಯಮಂತ್ರಿಗಳನ್ನ ಮತ್ತು ಮುಖ್ಯಮಂತ್ರಿಗಳನ್ನ ಕರೆದು ಈ ಒಂದು ಕಾರ್ಯಕ್ರಮಕ್ಕೆ ಉದ್ಘಾಟನೆ ಮಾಡಬೇಕು ಅಂತ ಕರೆದಾಗ ಮನಸ್ಫೂರ್ತಿಯಾಗಿ ಒಪ್ಪಿ ನನಗೆ ಸಂಪೂರ್ಣವಾದಂಥ ಸಹಕಾರವನ್ನು ಕೊಡ್ತಾ ಇದ್ದೀನಿ. ಇಲ್ಲಿ ಕೂತಿರ್ತಕ್ಕಂಥ 2 ಮಂತ್ರಿಗಳಿದ್ದಾರೆ, ಶ್ರೀನಿವಾಸ್ ಪೂಜಾರಿ ಮತ್ತೆ ಆರ್ ಅಶೋಕ್ ಅವರು. ಅವರ ಮಂತ್ರಿಮಂಡಲದ ಅಧೀನದಲ್ಲಿ ನಂದು ಬರ್ತದೆ. ಇವತ್ತಿನ ತನಕ ನಾನು ಒಂದು ದಿವಸ ಕರೆದು ನೀನೇನು ಮಾಡ್ತಿದ್ಯಾ ಅಂತ ಕೇಳಿಲ್ಲ. ನಾನು ಮಾಡಿರ್ತಕ್ಕಂಥ ಎಲ್ಲ ಯೋಜನೆಗಳಿಗೆ ನನಗೆ ಬೇಕಾಗಿರ್ತಕ್ಕಂಥ ಎಲ್ಲ ಸಹಕಾರವನ್ನು ಕೊಟ್ಟಿರ್ತಕ್ಕಂಥ 2 ಮಂತ್ರಿಗಳಿಗೂ ಸಹಿತ ನಾನು ಅನಂತ ಅಭಾರಿಯಾಗಿದ್ದೇನೆ. ಯಾಕೆ ಅಂತ ಹೇಳಿದ್ರೆ ಬೇರೆ ಬೇರೆ ಯೋಜನೆಗಳು ಮಾಡಿದಾಗ ಕರೀತಾರೆ, ಅದು ಎಲ್ಲದಕ್ಕೂ ಸಹಿತ ನನಗೆ ಆಶೀರ್ವಾದವನ್ನು ಮಾಡಿ 1 ವರ್ಷಗಳ ಕಾಲ ಸುದೀರ್ಘವಾಗಿ ಓಡಾಟವನ್ನು ಮಾಡಿ ಕರ್ನಾಟಕದಲ್ಲಿ ಬ್ರಾಹ್ಮಣರನ್ನು ಸಹಿತ ಸಂಘಟಿತರಾಗಿ ಮಾಡಿ ಅಡಿಗೆ ಭಟ್ಟರನ್ನ ಮತ್ತೆ ಪುರೋಹಿತರನ್ನ ಅಸಂಘಟಿತ ಕಾರ್ಮಿಕ ವರ್ಗಕ್ಕೆ ಸೇರಿಸಬೇಕು ಅಂತ ಕೇಳಿದಾಗ ಈಗಾಗಲೇ ಅಡಿಗೆ ಭಟ್ಟರನ್ನ ಮತ್ತೆ ಪುರೋಹಿತರನ್ನ ಅಸಂಘಟಿತ ಕಾರ್ಮಿಕ ವರ್ಗಕ್ಕೆ ಸೇರಿಸಿದ್ದಾರೆ. ನಾವು 1 ವರ್ಷಗಳಿಂದ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಓಡಾಟವನ್ನು ಮಾಡ್ತಾ ಅರ್ಚಕರ ಮತ್ತು ಪುರೋಹಿತರ ಪರಿಷತ್ ಅಂತ ಹೇಳಿ ಮಾಡಿ ಅರ್ಚಕರ ಮತ್ತು ಪುರೋಹಿತರ ಅಂಕಿಅಂಶ ಬೇಕು ಅಂತೇಳಿ ಇಡೀ ಕರ್ನಾಟಕ ರಾಜ್ಯಾದ್ಯಂತ 28 ಜಿಲ್ಲೆಗಳಲ್ಲಿ 22,000 ಅರ್ಚಕರು ಈಗಾಗಲೇ ಸದಸ್ಯರಾಗಿದ್ದಾರೆ. ಅದೇ ರೀತಿ ಅಡಿಗೆಯವರು ಸಹಿತ 11,000 ಜನ ಸದಸ್ಯರಾಗಿ ಎಲ್ಲ ಯೋಜನೆಗಳು ಮತ್ತು ಎಲ್ಲವೂ ಸಹಿತ ಬ್ರಾಹ್ಮಣರ ಸಮುದಾಯಕ್ಕೆ ಸಿಗಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ 1 ವರ್ಷದಿಂದ ಓಡಾಟವನ್ನು ಮಾಡಿ ಇವತ್ತು ಅನೇಕ ಯೋಜನೆಗಳನ್ನ ಲೋಕಾರ್ಪಣೆ ಮಾಡುವಂತ ಸಂದರ್ಭದಲ್ಲಿ ಇವತ್ತು ಎಲ್ಲರೂ ಬಂದಿದ್ದಾರೆ. ಅವರಿಗೆ ಮೊದಲನೇದಾಗಿ ಕರ್ನಾಟಕದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ನಮ್ಮೆಲ್ಲರ ನಾಯಕರಾಗಿರ್ತಕ್ಕಂಥ ಶ್ರೀ ಯಡಿಯೂರಪ್ಪನವರಿಗೆ ನಮ್ಮೆಲ್ಲರ ಪರವಾಗಿ ಆರ್ಥಿಕವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಸಮುದಾಯದ ಮುಖಂಡರು, ನಮ್ಮೆಲ್ಲರ ನಾಯಕರು, ವಿಧಾನಸಭೆಯ ಅಧ್ಯಕ್ಷರು ಆಗಿರ್ತಕ್ಕಂಥ ವಿಶ್ವೇಶ್ವರ ಕಾಗಡಿ ಅವರು ಬಂದಿದ್ದಾರೆ. ಅವ್ರಿಗೂ ಸಹಿತ ಸುಸ್ವಾಗತವನ್ನ ಕೋರ್ತಾ ಇದ್ದೀನಿ. ಓಂ ನಮೋ ನಮೋ ಭಗವತೆ ಜಾಯಮಾನಂ ಭಾಗಂ ಚೇತುರ್ಷಧಾಮೇತ್ಯಗ್ರಮೇ ಭಾಗಂ ದೇವೇಭ್ಯೋ ವಿದಧಾತ್ಯಾಯಂತ ಚಂದ್ರಮಾಸ್ತವೇ ದೀರ್ಘಮಾಯೋ. ಅದೇ ರೀತಿ ಉಪಮುಖ್ಯಮಂತ್ರಿಗಳು ಗೋವಿಂದ ಕಾರಜೋಳರು ನನ್ನನ್ನು ಕರೆದು ಒಳ್ಳೆ ಓಡಾಟವನ್ನು ಮಾಡ್ತಾ ಇದ್ದೀರಿ, ನಿಮ್ಮ ಸಮುದಾಯಕ್ಕೆ ಏನೇನು ಸವಲತ್ತುಗಳು ಬೇಕೋ ಅದೆಲ್ಲವೂ ಕೊಡ್ತೀವಿ ಅಂತ ಹೇಳಿ ಅವ್ರು ಹೇಳಿದ್ದು ಒಂದೇ ಒಂದು, ಅಲ್ರಿ ಎಲ್ಲ ಜಾತಿಗೂ ಜಾತಿ ಸರ್ಟಿಫಿಕೇಟ್ ಕೊಡ್ತಾರೆ, ನಿಮ್ಗೆ ಯಾಕೆ ಕೊಡಲ್ಲ ಅಂತೇಳಿ ಮೊದಲಿಗೆ ಟಿಪ್ಪಣಿಯನ್ನು ಕೊಟ್ಟಂತ ಗೋವಿಂದ ಕಾರಜೋಳ ಅವ್ರಿಗೂ ಸಹಿತ ಆರ್ಥಿಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅದೇ ರೀತಿ ಉಪಮುಖ್ಯಮಂತ್ರಿಗಳಾದಂಥ ಡಾಕ್ಟರ್ ಅಶ್ವತ್ಥನಾರಾಯಣ ಅವರು ಹಸುಮುಖಿಗಳು ಯಾವಾಗಲೂ ಸಹಿತ ಹೇಳ್ತಾ ಇರ್ತಾರೆ ನನಗೆ, ಸಚ್ಚಿ ಡೈನಾಮೆಟಿಕ್ ಆಗಿ ಕೆಲಸ ಮಾಡು, ನಿನ್ಗೆ ಏನೆಲ್ಲ ಬೇಕು ಸಹಕಾರವನ್ನು ಕೊಡ್ತೀನಿ ಅಂತೇಳಿ ಅವರು ಸಹಿತ ಬಂದಿದ್ದಾರೆ. ಅವ್ರಿಗೂ ಸಹಿತ ಸುಸ್ವಾಗತವನ್ನ ಬಯಸ್ತಾ ಇದ್ವಿ. ಕಾಡಸೆ ವಿರಾಡಸೆ ಸಂಭ್ರಾಡಸೆ ಸ್ವರಾಡಸೆ ಇಂದ್ರಾಯತ್ವ ತೇಜಸ್ಪತೆ ತೇಜಸ್ವಂ ತಗ್ಗ ಶ್ರೇಣಾಮೇ. ಅದೇ ರೀತಿ ನಮ್ಮೆಲ್ಲರ ನಾಯಕರು, ಹಿಂದಿನ ಉಪಮುಖ್ಯಮಂತ್ರಿಗಳು, ಈಗಿನ ಕಂದಾಯ ಮಂತ್ರಿಗಳು ಸದಾಕಾಲ ಚಟುವಟಿಕೆಯಲ್ಲಿರ್ತಾ ಕಂದಾಯ ಇಲಾಖೆಯಲ್ಲಿ ಅದ್ಭುತವಾದ ಕೆಲಸವನ್ನು ಮಾಡ್ತಾ
ವಿಶೇಷವಾಗಿ ನಮ್ಮ ಸಮುದಾಯಕ್ಕೆ ಜಾತಿ ಪ್ರಮಾಣವನ್ನು ಕೊಟ್ಟಿರ್ತಕ್ಕಂಥ ಕೇಂದ್ರದ 10% ಮೀಸಲಾತಿಯನ್ನು ಸಹಿತ ಕೊಡಬೇಕು ಅಂತ ಹೇಳಿ ಅವರಿಗೆ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಓಂ ಇಂದ್ರಾಜತ್ಪೋಜಸ್ಪತ ಭೋಜಸ್ಪಂ ತಗ್ಗಶ್ರೇಣಾಮಿ. ಅತ್ಯಂತ ಸರಳ ವ್ಯಕ್ತಿಗಳು. ಇವತ್ತು ರಾಜಕಾರಣದಲ್ಲಿ ಬೆರಳೆಣಿಸುವಷ್ಟು ಜನಗಳು ಮಾತ್ರ ಇದ್ದಾರೆ. ಸದಾಕಾಲ ಗ್ರಾಮೀಣದ ಬಗ್ಗೆ ಯೋಚನೆ ಮಾಡ್ತಾ ಇರ್ತಕ್ಕಂಥ, ಸದಾಕಾಲ ನನಗೆ ಮಾರ್ಗದರ್ಶನ ಮಾಡ್ತಾ ಇರ್ತಕ್ಕಂಥ ಮುಜರಾಯಿ ಸಚಿವರಾಗಿರ್ತಕ್ಕಂಥ ಕೋಟಾ ಶ್ರೀನಿವಾಸ್ ಪೂಜಾರ್ ಅವರು ಬಂದಿದ್ದಾರೆ. ಅವ್ರಿಗೂ ಸಹಿತ ಸ್ವಾಗತವನ್ನ ಇಂದ್ರಾಜತ್ಪಂ ತಗ್ಗಶ್ರೇಣಾಮಿ. ಇಂದ್ರಾಜತ್ಪಾದುಷ್ಪದ ಆಜುಷ್ಪಂ ತಗ್ಗಶ್ರೇಣಾಮಿ. ತೇಜೋಸಿ. ಅದೇ ರೀತಿ ನಮ್ಮ ಸಮುದಾಯದ ಮುಖಂಡರು ಸದಾಕಾಲ ನನಗೆ ಮಾರ್ಗದರ್ಶನ ಮಾಡ್ತಾ ಶಿಕ್ಷಣ ಕ್ಷೇತ್ರದಲ್ಲಿ ಪ್ರತಿಭೆಯನ್ನು ಸಾಧಿಸತಕ್ಕಂಥ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಸುರೇಶ್ ಕುಮಾರ್ ಅವ್ರಿಗೂ ಸಹಿತ ಸುಸ್ವಾಗತವನ್ನು ಬಯಸ್ತಾ ಇದ್ದೀನಿ. ತೇಜೋಸಿ ತತ್ತೇ ಪ್ರಯಚ್ಛಾಮಿ. ತೇಜಸ್ವದಸ್ತು ಮೇ ಮುಖಂ. ತೇಜಸ್ವಚ್ಛಿರೋ ಅಸ್ತು ಮೇ. ತೇಜಸ್ವಾನ್ ವಿಶ್ವತ ಪ್ರತ್ಯಂ. ತೇಜಸಃ ಸಂಪಿಪೃಗ್ಧಿಮಾ. ಅದೇ ರೀತಿ ಗೋಪಾಲಯ್ಯನವರು ನಮ್ಮ ಕೊರೋನಾ ಬಂದಂಥ ಸಂದರ್ಭದಲ್ಲಿ ನನ್ನನ್ನು ಕರೆದು ಸುಮಾರು ಒಂದು 2,500 ದಿನಸಿ ಕಿಟ್ಟಿಗಳನ್ನು ಕೂಡ ಜೊತೆನೆಲ್ಲ ಸಹಿತ ಸದಾಕಾಲ ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳಿರ್ತಕ್ಕಂಥ ಗೋಪಾಲಯ್ಯನವರು ಬಂದಿದ್ದಾರೆ. ಅವ್ರಿಗೂ ಸಹಿತ ಸುಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಪ್ರಯಚ್ಛಾಮಿ. ಪಜಸ್ಪದಸ್ತು ಮೇ ಮುಖಂ. ಪಜಸ್ವಚ್ಛಿರೋ ಅಸ್ತು ಮೇ. ಪಜಸ್ವಾನ್ ವಿಶ್ವತ ಪ್ರತ್ಯಂ. ಪಜಸಃ ಸಂಪಿಪೃಗ್ಧಿಮಾ. ಅದೇ ರೀತಿ ನಮ್ಮ ಸಮುದಾಯದ ನಾಯಕರು, ಮಾಜಿ ಮಂತ್ರಿಗಳು ಮೈಸೂರಿನಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ನಾನು ಹಮ್ಮಿಕೊಂಡಾಗ ಅದು ನನ್ನ ಸ್ವಂತ ಕೆಲಸ, ನೀವು ಕರೆಕ್ಟಾಗಿ ಟೈಮಿಗೆ ಬನ್ನಿ ಅಂತೇಳಿ 3-4 ಕಾರ್ಯಕ್ರಮಗಳು ಮಾಡಿ ಅಲ್ಲೂ ಸಹಿತ EWS ಸರ್ಟಿಫಿಕೇಟ್ನ ತಹಸೀಲ್ದಾರ್ಗೆ ಹೇಳಿ ಸಾಮೂಹಿಕವಾಗಿ ಕೊಡೋ ರೀತಿಯಲ್ಲಿ ಮಾಡಿರ್ತಕ್ಕಂಥ ರಾಮದಾಸ್ ಅವ್ರಿಗೂ ಸಹಿತ ಅನಂತ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಆಯುರಸಿ ತತ್ತೇ ಪ್ರಯಚ್ಛಾಮಿ. ಆಯುಷ್ಪದಸ್ತು ಮೇ ಮುಖಂ. ಆಯುಷ್ವಚ್ಛಿರೋ ಅಸ್ತು ಮೇ. ಆಯುಷ್ಮಾನ್ ವಿಶ್ವತ ಪ್ರತ್ಯಂ. ಆಯುಷಃ ಸಂಪಿಪೃಗ್ಧಿಮಾ. ಅದೇ ರೀತಿ ನಮ್ಮೆಲ್ಲರ ನಾಯಕರು 3 ಬಾರಿ ಕೇಂದ್ರದ ಸಂಸದರಾಗಿರ್ತಕ್ಕಂಥ ಸದಾಕಾಲ ನಮಗೆ ಆಶೀರ್ವಾದವನ್ನು ಮಾಡ್ತಾ ಮಾರ್ಗದರ್ಶನವನ್ನು ಮಾಡ್ತಾ ಇರ್ತಕ್ಕಂಥ PC ಮೋಹನ್ ಅವರು ಬಂದಿದ್ದಾರೆ. ಅವ್ರಿಗೂ ಸಹಿತ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಓಂ ಯಶಸ್ಕರಂ ಬಲವಂತಂ ಪ್ರಭುತ್ವಂ ತಮೇವ ರಾಜಾಧಿಪತಿರ್ಬಭೂವ. ಸಂಕೀರ್ಣನಾಗಾಶ್ವಪತಿರ್ನರ. ಮಂಗಲ್ಯಂ ತತತಂ ದೀರ್ಘಮಾಯುಃ. ಅದೇ ರೀತಿ ಯಲಹಂಕದ ಹ್ಯಾಟ್ರಿಕ್ ಶಾಸಕರು, BDA ಪ್ರಾಧಿಕಾರದ ಅಧ್ಯಕ್ಷರು, ನನ್ನ ಸ್ನೇಹಿತರು, ನನ್ನ ಅಧ್ಯಕ್ಷನಾಗೋದಕ್ಕೆ ಸಹಕಾರವನ್ನು ಕೊಟ್ಟು ಸದಾಕಾಲ ನನ್ನ ಬೆನ್ನೆಲ್ ಮೇಲಿದ್ದು ನಮ್ಮ ಸಮುದಾಯಕ್ಕೆ ಒಂದು ನಿಮಿಷ ಇರಿ. ನಮ್ಮ ಸರ್ ಅಶೋಕ್ ಸರ್, ನಮ್ಮ ಸಮುದಾಯಕ್ಕೆ ಯಲಹಂಕದಲ್ಲಿ 5,000 ಮನೆಗಳಲ್ಲಿ 1,000 ಮನೆಗಳನ್ನ ಆರ್ಥಿಕವಾಗಿ ಹಿಂದುಳಿರ್ತಕ್ಕಂಥ ಬ್ರಾಹ್ಮಣರಿಗೆ ಕೊಡ್ತೀನಿ ಅಂತ ವಾಗ್ದಾನವನ್ನ ಮಾಡಿ ಈಗಾಗಲೇ ಚಾಲನೆ ನೀಡಿರ್ತಕ್ಕಂಥ SR ವಿಶ್ವನಾಥ್ ಅವರಿಗೆ ಅನಂತ ಅಭಿನಂದನೆಗಳ ಸಹಿತ ಸುಸ್ವಾಗತವನ್ನ ಬಯಸ್ತಾ ಇದ್ದೀನಿ. ದೇವಸ್ಯ ಗೃಹೇ ಮನಯೋ ವದಂತಿ ದೇವಾನಾಂ ಕವಚ ಪಾರ್ಥಿವಾಸಃ. ದೇವಾಯಿತಂ ಮೇ ಸುಮನಸ್ಯ ಮಾನೋ ದಿವಿ ದೇವೋ ಬಸವೋ ದೀರ್ಘಮಾಯುಃ. ನಮ್ಮ ಕ್ಷೇತ್ರದ ಹಿರಿಯೂರಿನ ಶಾಸಕಿ ನನ್ನ ಸೋದರಿ ಪೂರ್ಣಿಮಾ ಶ್ರೀನಿವಾಸ್ ಅವರು ಬಂದಿದ್ದಾರೆ.
ಅವ್ರಿಗೆ ನೆನ್ನೆ ಇನ್ವಿಟೇಷನ್ ಕಳಿಸಿದ್ದೆ, ತಲುಪಿರಲಿಲ್ಲ. ಆದರೂ ಸಹಿತ ಬಂದು ನಿಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ ಅಣ್ಣ ಅಂತ ಹೇಳಿ ಸದಾಕಾಲ ಅವತ್ತಿಂದಲೂ ಸಹಿತ ಅವರ ತಂದೆಯವರ ಕಾಲದಿಂದಲೂ ಸಹಿತ ನಮ್ಮ ಭಾಗದಲ್ಲಿ ನಮ್ಮ ಸಮುದಾಯಕ್ಕೆ ಅನೇಕ ಸಹಾಯಗಳನ್ನು ಮಾಡಿದ್ದಾರೆ. ರಾಮ ಇಟಿಕೆ ಪೂಜೆನಲ್ಲೂ ಸಹಿತ ರಾಮಯಜ್ಞವನ್ನ ಮಾಡಿದಂಥವರು ಅವರು ಸಹಿತ ಬಂದರೆ ಅವ್ರಿಗೂ ಸಹಿತ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಸುಮಂಗಲೀರಿಯಂಬಧೂರಿವಾಂ ತಪಶ್ಚತ ಸೌಭಾಗ್ಯ ಭಕ್ತೇ ಧತ್ಮಾಯಾಧಾತ್ಮಂ ವಿಪರೇತನ. ಅದೇ ರೀತಿ ಇವತ್ತು ನಮ್ಮ ಸಮುದಾಯದ ನಾಯಕರು ಸಾಧಕರು ಆಗಿರ್ತಕ್ಕಂಥ ಜಸ್ಟಿಸ್ ಕುಮಾರ್ ಅವರನ್ನ ಕರೆದು ಇವತ್ತು ನಮ್ಮ ಸಭೆಗೆ ಬರಬೇಕು, ತಮ್ಮ ಒಂದು ಸನ್ಮಾನವನ್ನು ಸ್ವೀಕಾರ ಮಾಡಿ ನಮಗೆ ಮಾರ್ಗದರ್ಶನವನ್ನು ಕೊಡಬೇಕು ಅಂತ ಕೇಳಿಕೊಂಡಾಗ ಅತಿ ವಿಮ್ರತೆಯಿಂದ ಸುಮಾರು 10:15 ಗಂಟೆಗೆ ಬಂದು ನಮ್ಮ ಜೊತೆ ಕೂತಿದ್ದಾರೆ. ಅವ್ರಿಗೂ ಸಹಿತ ಬ್ರಾಹ್ಮಣರ ಪ್ರಾಧಿಕಾರದಿಂದ ನಮ್ಮ ಸಮುದಾಯದಿಂದ ಸುಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅದೇ ರೀತಿ ಹಿರಿಯರು ಹಿಂದಿನ ಅಡ್ವೊಕೇಟ್ ಜನರಲ್ ಆಗಿರ್ತಕ್ಕಂಥ ಅಶೋಕ್ ಹಾರ್ನಳ್ಳಿ ಅವ್ರನ್ನ ಕೇಳ್ಕೊಂಡ್ವಿ. ಅವರು ಸಹಿತ ಖಂಡಿತವಾಗಿ ಬರ್ತೀನಿ ಅಂತ ಹೇಳಿ ನಾನು ನಿಮ್ಮೊಳಗಡೆ ಇರ್ತೀನಪ್ಪ, ಬ್ರಾಹ್ಮಣರ ಸಮುದಾಯಕ್ಕೆ ಏನೆಲ್ಲ ಬೇಕೋ ಅದೆಲ್ಲವನ್ನು ಸಹಿತ ಕೊಡ್ತೀನಿ ಅಂತ ಹೇಳೋ ಜೊತೆಲೂ ಸಹಿತ 10% ಏನಿದೆ ಮೀಸಲಾತಿ ಬೇರೆ ರಾಜ್ಯಗಳಲ್ಲಿ ಏನಿದೆ ಅವೆಲ್ಲವನ್ನ ಸಹಿತ ನಾನು ಕೊಡ್ತೀನಿ, ಅಂಕಿಅಂಶವನ್ನು ಕೊಡ್ತೀನಿ ಅಂತೇಳಿ ಅವರು ಸಹಿತ ಬಂದಿದ್ದಾರೆ. ಅವ್ರಿಗೂ ಸಹಿತ ಸುಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅದೇ ರೀತಿ ಕರ್ನಾಟಕ ರಾಜ್ಯ ಬ್ರಾಹ್ಮಣರ ಅಭಿವೃದ್ಧಿ ಮಂಡಳಿ ಆಗಬೇಕು ಅಂತ ಹೊರಟಂಥ ಸಂದರ್ಭದಲ್ಲಿ ಅನೇಕ ಅಡೆತಡೆಗಳು ಬಂದಾಗ ಆ ಮಂಡಳಿ ಹೇಗಿರಬೇಕು, ಆ ಮಂಡಳಿ ಯಾವ ರೀತಿ ಕೆಲಸ ಮಾಡಬೇಕು ಅಂತಕ್ಕಂಥ ಒಂದು ರೂಪುರೇಷೆಗಳನ್ನು ಕೊಟ್ಟು ಅದಕ್ಕೊಂದು ಬೈಲವನ್ನು ಬರೆದಿರ್ತಕ್ಕಂಥ ಸದಾಕಾಲ ನನಗೆ ಮಾರ್ಗದರ್ಶಕ ಆಗಿರ್ತಕ್ಕಂಥ ಪ್ರಸನ್ನ ಅವರು ಬಂದಿದ್ದಾರೆ. ಅವ್ರಿಗೂ ಸಹಿತ ಸುಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಅನೇಕ ಜನ ಅಧ್ಯಕ್ಷರುಗಳು ಬಂದಿದ್ದಾರೆ, ಅನೇಕ ಜನ ನಿರ್ದೇಶಕರು ಬಂದಿದ್ದಾರೆ, ಅರ್ಚಕರು ಬಂದಿದ್ದಾರೆ, ಅಡಿಗೆ ಭಟ್ರು ಬಂದಿದ್ದಾರೆ. ರಾಜ್ಯದ ಮೂಲೆ ಮೂಲೆಗಳಿಂದ ಎಲ್ಲ ಬ್ರಾಹ್ಮಣರ ಅಧ್ಯಕ್ಷರನ್ನ ಪ್ರಧಾನ ಕಾರ್ಯದರ್ಶಿಗಳನ್ನ ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ದೂರವಾಣಿ ಕರೆ ಮೂಲಕ ಕರೆದಂತ ಸಂದರ್ಭದಲ್ಲಿ ಮೂಲೆ ಮೂಲೆಯಿಂದ ಒಂದು ಜಿಲ್ಲೆಯಿಂದ 3-4 ಜನಗಳು ಬಂದಿದ್ದೀರಿ. ಸುಮಾರು ನಾನು 300 ಜನ ಅಂದಿದ್ದೆ, 550 ಜನ ಬಂದಿದ್ದಾರೆ. ತಮ್ಮೆಲ್ಲರಿಗೂ ಸಹಿತ ಅನಂತ ಸ್ವಾಗತವನ್ನ ಕೋರ್ತಾ ನಿಮ್ಮೆಲ್ಲರ ಸಹಕಾರ ನಮ್ಮ ಮೇಲಿರಲಿ. ಬ್ರಾಹ್ಮಣ ಎಲ್ಲರನ್ನ ಜೊತೆಯಲ್ಲಿ ಕರ್ಕೊಂಡು ಹೋಗತಕ್ಕಂಥ ಬ್ರಾಹ್ಮಣ ಸಮುದಾಯ ನಮ್ಮನ್ನ ಕೇಳೋರಿರ್ಲಿಲ್ಲ, ನಾವು ತುಳಿತಕ್ಕೆ ಒಳಗಾಗಿದ್ದೀವಿ ಅಂತಕ್ಕಂಥ ಇತ್ತು, ನಮ್ಮ ಕೂಗನ್ನ ಯಾರಿಗೆ ಹೇಳಬೇಕು ಅಂತಕ್ಕಂಥ ಇತ್ತು. ಇವತ್ತು ನಮ್ಮ ಧ್ವನಿಯನ್ನ ನಮ್ಮ ಸರ್ಕಾರಕ್ಕೆ ಹೇಳ್ಬೋದು, ನಮ್ಮ ಸರ್ಕಾರ ನಿಮ್ಮ ಸಮುದಾಯದ ಜೊತೆ ಇದ್ದೇವೆ ಅಂತೇಳಿ ನಮಗೂ ಸಹಿತ ಒಂದು ಮಂಡಳಿಯನ್ನು ರಚನೆ ಮಾಡಿ ಒಂದಿಷ್ಟು ಹಣವನ್ನು ಕೊಟ್ಟಿದ್ದಾರೆ. ಈ ಹಣದಲ್ಲಿ ಅನೇಕ ಯೋಜನೆಗಳು ತಂದಿದ್ದೇವೆ. ಬರ್ತಕ್ಕಂಥ ದಿನಗಳಲ್ಲಿ ಒಂದಿಷ್ಟು ಯೋಜನೆಗಳನ್ನ ಈಗಾಗಲೇ ಮಾಡಿ 297 ಕೋಟಿಯಷ್ಟು ಹಣವನ್ನ ಮುಂಬರತಕ್ಕಂಥ ಆಯವ್ಯಯದಲ್ಲಿ ಮುಂಬರತಕ್ಕಂಥ ಬಜೆಟ್ ಅಲ್ಲಿ ಬ್ರಾಹ್ಮಣರ ಸಮುದಾಯಕ್ಕೆ ಕೊಡಬೇಕು ಅಂತ ಈಗಾಗಲೇ ಮನವಿಯನ್ನು ಯಡಿಯೂರಪ್ಪನವರಿಗೆ ಕೊಟ್ಟಿದ್ದೇನೆ. ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ನಾಯಕರುಗಳು, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ನಮ್ಮ ಸಮುದಾಯಕ್ಕೆ ಬೇಡಿರ್ತಕ್ಕಂಥ 297 ಕೋಟಿ ಹಣವನ್ನು ಕೇಂದ್ರ ಸರ್ಕಾರ ತಂದಿರತಕ್ಕಂಥ 10% ಮೀಸಲಾತಿ, ಆರ್ಥಿಕವಾಗಿ ಹಿಂದುಳಿದತಕ್ಕಂಥ ಮೀಸಲಾತಿ, ಶೈಕ್ಷಣಿಕವಾಗಿ ನೌಕರರಿಗೂ ತರೋದಕ್ಕೆ ತಾವೆಲ್ಲರೂ ಸಹಿತ ಸಹಕಾರ ಕೊಡ್ತೀರಾ ಅಂತ ಹೇಳ್ತಾ ನನ್ನ ಸ್ವಾಗತ ಮತ್ತು ಪ್ರಾಸ್ತಾವಿಕ ಮಾತುಗಳನ್ನು ಮುಗಿಸಿ. ಜೈ ಜನ. ಶ್ರೀಮತಿ ಸುಂದರಮ್ಮ ಮತ್ತು ಶಾಮಣ್ಣರವರ ತೃತೀಯ ಪುತ್ರರಾಗಿ ಜುಲೈ 20ರಂದು ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಹಳೇಬೀಡು ಗ್ರಾಮದಲ್ಲಿ ಜನಿಸಿದ ಶ್ರೀಯುತ ಸಚ್ಚಿದಾನಂದ ಮೂರ್ತಿಯವರು ರಾಜಕೀಯ ಪ್ರವೇಶಾರಂಭದಿಂದಲೂ ಸಾಮಾಜಿಕ ಕಳಕಳಿಗಾಗಿ ಸ್ಪಂದಿಸುತ್ತಾ ಸಾಕಷ್ಟು ಹೋರಾಟಗಳನ್ನು ನಡೆಸುತ್ತಾ ಬಂದಿರುತ್ತಾರೆ. ಪ್ರಸ್ತುತ ಕಳೆದ 40 ವರ್ಷಗಳ ಶ್ರೀಯುತರ ಹೋರಾಟ ಮತ್ತು ಸೇವೆಯನ್ನು ಗುರುತಿಸಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ BS ಯಡಿಯೂರಪ್ಪನವರು ಶ್ರೀಯುತರನ್ನು ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರನ್ನಾಗಿ ನೇಮಿಸಿದ್ದು, ಕೊರೋನಾ ಮಾರಿ ಇಡೀ ಜಗತ್ತನ್ನೇ ನಡುಗಿಸಿರುವ ಈ ಸಮಯದಲ್ಲೂ ಕೂಡ ಕಾಲಿಗೆ ಚಕ್ರ ಕಟ್ಟಿಕೊಂಡವರಂತೆ ಪಾದರಸದಂತೆ ಕರ್ನಾಟಕದ ಮೂಲ ಮೂಲೆಗೂ ಸಂಚರಿಸಿ ಸಂಕಷ್ಟದ ಸಮಯದಲ್ಲಿ ಸಿಲುಕಿದ್ದ ಆರ್ಥಿಕವಾಗಿ ಹಿಂದುಳಿದಂತ ವಿಪ್ರ ಸಮುದಾಯದ ಬಂಧುಗಳಿಗೆ ಸುಮಾರು 50,000 ಆಹಾರ ಕಿಟ್ಗಳನ್ನು ಒದಗಿಸಿದ್ದಾರೆ. ಹಾಗೂ ಬ್ರಾಹ್ಮಣ ಸಮುದಾಯದ ಸರ್ವತೋಮುಖ ಅಭಿವೃದ್ಧಿಗಾಗಿ ನಾನಾ ರೀತಿಯ ಕಾರ್ಯಯೋಜನೆಗಳನ್ನು ಹಮ್ಮಿಕೊಂಡು ನಿರ್ವಹಿಸುತ್ತಾ ಬಂದಿದ್ದಾರೆ. ತಮ್ಮ ಪ್ರಾಸ್ತಾವಿಕ ಭಾಷಣದಲ್ಲಿ ಮಂಡಳಿಯು ಹಮ್ಮಿಕೊಂಡಿರುವ ಹಲವು ಯೋಜನೆಗಳ ಬಗ್ಗೆ ವಿವರವಾಗಿ ತಿಳಿಸಿಕೊಟ್ಟಿದ್ದಾರೆ. ಇವರು ವಿಪ್ರ ಸಮುದಾಯದ ಆಶಾಕಿರಣವಾಗಿ ಹೊಮ್ಮಿದ್ದು, ಭವಿಷ್ಯದಲ್ಲಿ ಇವರ ಸಾರಥ್ಯದಲ್ಲಿ ಮಂಡಳಿಯು ಇನ್ನಷ್ಟು ಸಾಧನೆಯನ್ನು ಮಾಡಲಿ ಎಂದು ಆಶಿಸುತ್ತೇವೆ.
ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಎನ್ನುವಂತೆ ಅಜ್ಞಾನಾಂಧಕಾರವನ್ನು ಹೊಡೆದೋಡಿಸಿ ಜ್ಞಾನವೆಂಬ ಬೆಳಕು ಜಗವನ್ನೇ ವ್ಯಾಪಿಸಲಿ, ಅಶಾಂತಿಯನ್ನು ನಿವಾರಿಸಿ ಶಾಂತಿಯೆಡೆಗೆ ದಾರಿ ತೋರಲಿ ಎಂಬ ಆಶಯದೊಂದಿಗೆ ದೀಪ ಬೆಳಗಿಸಿ ಆಚಾರ್ಯತ್ರಯರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಕಾರ್ಯಕ್ರಮದ ಉದ್ಘಾಟನೆ ಮಾಡಬೇಕಾಗಿ ವೇದಿಕೆಯಲ್ಲಿರುವ ಗಣ್ಯರನ್ನು ಕೇಳಿಕೊಳ್ಳುತ್ತೇನೆ. असतोम सद्गमय तमसोम ज्योतिर्गमय मृत्योर्मा अमृतंगमय ओम शांति 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 राजा वरुणा ध्रुवं देवा बृहस्पतिः ध्रुवं दजन्द्रश्चाग्निश्च राष्ट्रं धारयत ध्रुवं सुदिनं तदेव ताराबलं चन्द्रबलं तदेव विद्याबलं ಬನ್ನಿ ಈ ಕಡೆ ಇದೆ ಹೆಂಗ್ರಿ ಅಣ್ಣ ಬನ್ನಿ ಈ ಕಡೆ ಇಲ್ಲಿ ಕಡೆ ಇವತ್ತು ನಮ್ಮ ಪತ್ರಕರ್ತರು ಎಲೆಕ್ಟ್ರಾನಿಕ್ ಮೀಡಿಯಾದವರು ಸಹಿತ ಸಂಪೂರ್ಣವಾದಂಥ ಸಹಕಾರವನ್ನು ಕೊಟ್ಟಿದ್ದಾರೆ. ನಾನು ಕೊಟ್ಟಿರ್ತಕ್ಕಂಥ ಎಲ್ಲ ವಿಚಾರಗಳನ್ನು ನಾನು ಯಾರಿಗೆ ತಲುಪಬೇಕು ಅಂತ ಇತ್ತು ಎಲ್ಲರಿಗೂ ತಲುಪೋ ರೀತಿಯಲ್ಲಿ ಮಾಡಿರ್ತಕ್ಕಂಥ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ಪತ್ರಕರ್ತರಿಗೂ ಮೀಡಿಯಾದವ್ರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಪೊಲೀಸ್ ಇಲಾಖೆಯವರು ಸಹಿತ ಬಹಳ ಶಿಸ್ತುಬದ್ಧವಾಗಿ ನನಗೆ ಸಹಕಾರ ಕೊಟ್ಟಿದ್ದಾರೆ, ಅವ್ರಿಗೂ ಸಹಿತ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ರಾಜಕೀಯ ಮುತ್ಸದ್ದಿ, ರಾಜಕೀಯ ಚಾಣಾಕ್ಷರಾಗಿರುವ, ಸದಾ ಚಟುವಟಿಕೆಯಿಂದಿರುವ ನಮ್ಮ ಘನ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀಯುತ BS ಯಡಿಯೂರಪ್ಪನವರು ಕಾರ್ಯಕ್ರಮಕ್ಕೆ ಶುಭ ಕೋರಿ ಸಂದೇಶ ಕಳಿಸಿದ್ದಾರೆ. ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ವತಿಯಿಂದ ವಿದ್ಯಾರ್ಥಿ ಪ್ರತಿಭಾ ಪುರಸ್ಕಾರದ ಕಾರ್ಯಕ್ರಮವನ್ನ ಆಯೋಜಿಸಿರುವಂತದ್ದು ಅತ್ಯಂತ ಸಂತೋಷದ ಸಂಗತಿ. ಬ್ರಾಹ್ಮಣ ಸಮುದಾಯವು ಸಾವಿರಾರು ವರ್ಷಗಳ ಶ್ರೀಮಂತ ಇತಿಹಾಸ ಹಾಗೂ ಪರಂಪರೆಯನ್ನು ಹೊಂದಿದೆ. ವಿಜ್ಞಾನ, ತಂತ್ರಜ್ಞಾನ, ಸಾಹಿತ್ಯ, ಕ್ರೀಡೆ, ಕಲೆ, ಉದ್ಯಮ, ರಾಜಕೀಯ ಹೀಗೆ ಎಲ್ಲ ಕ್ಷೇತ್ರಗಳಲ್ಲಿ ತಮ್ಮ ಛಾಪು ಮೂಡಿಸುವ ಮೂಲಕ ರಾಷ್ಟ್ರ ನಿರ್ಮಾಣದಲ್ಲಿ ಅಪೂರ್ವ ಕೊಡುಗೆ ನೀಡಿದ್ದಾರೆ. ಶ್ರೀ ಶಂಕರಾಚಾರ್ಯರು, ಶ್ರೀ ರಾಮಾನುಜಾಚಾರ್ಯರು, ಶ್ರೀ ಮಧ್ವಾಚಾರ್ಯರಂತಹ ಗುರುಶ್ರೇಷ್ಠರ ತತ್ವ ಹಾಗೂ ಆದರ್ಶಗಳ ಹಾದಿಯಲ್ಲಿ ನಡೆದು ಸಮಾಜ ಒಳಿತನ್ನ ಕಂಡಿದೆ. ಸನಾತನ ಧರ್ಮ ಹಾಗೂ ವೇದ ಉಪನಿಷತ್ತುಗಳ ರಕ್ಷಣೆ ಹಾಗೂ ಪೋಷಣೆಯಲ್ಲಿ ಬ್ರಾಹ್ಮಣ ಸಮಾಜವು ಮಹತ್ವದಂತ ಪಾತ್ರವನ್ನು ವಹಿಸಿದೆ. ಬಹುದೊಡ್ಡ ನಾಯಕರು, ವಿದ್ವಾಂಸರು ಹಾಗೂ ಗುರುವರನ್ನ ಈ ಸಮುದಾಯ ನೀಡಿರುವಂತಹದ್ದು ಹೆಗ್ಗಳಿಕೆಯಾಗಿದೆ. ನಮ್ಮ ದೇಶದ ಹಾಗೂ ರಾಜ್ಯದ ಪ್ರಗತಿಗೆ ಬ್ರಾಹ್ಮಣ ಸಮುದಾಯದ ಕೊಡುಗೆ ಶ್ಲಾಘನೀಯವಾದಂತಹದ್ದು. ಆರ್ಥಿಕವಾಗಿ ಹಿಂದುಳಿದ ಬ್ರಾಹ್ಮಣ ಸಮುದಾಯದ ಅಭ್ಯುದಯಕ್ಕಾಗಿ ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯನ್ನ ಸ್ಥಾಪಿಸಲಾಗಿದೆ. ಸಮುದಾಯದವರಿಗೆ ಶಿಕ್ಷಣ, ಕೌಶಲ್ಯಾಭಿವೃದ್ಧಿ, ಸ್ವಯಂ ಉದ್ಯೋಗ ಮತ್ತು ಮೂಲ ಸೌಕರ್ಯಗಳನ್ನು ಒದಗಿಸುವ ಮೂಲಕ ಅವರ ಜೀವನ ಮಟ್ಟವನ್ನು ಸುಧಾರಿಸುವ ನಿಟ್ಟಿನಲ್ಲಿ ಮಂಡಳಿ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ಕೇಂದ್ರ ಸರ್ಕಾರ ಆರ್ಥಿಕವಾಗಿ ಹಿಂದುಳಿದ ಮೇಲ್ವರ್ಗದವರಿಗೆ ಶಿಕ್ಷಣ ಉದ್ಯೋಗದಲ್ಲಿ 10% ಮೀಸಲಾತಿಯನ್ನು ಕಲ್ಪಿಸಿದೆ. ರಾಜ್ಯ ಸರ್ಕಾರ ಈ ನಿಟ್ಟಿನಲ್ಲಿ ಆದೇಶ ಹೊರಡಿಸಿ ಬ್ರಾಹ್ಮಣ ಬಂಧುಗಳಿಗೆ ಸರ್ಕಾರದ ವಿವಿಧ ಯೋಜನೆಗಳು ಹಾಗೂ ಸಹಾಯವನ್ನ ಸಮರ್ಪಕವಾಗಿ ತಲುಪಿಸಲು ಎಲ್ಲ ರೀತಿಯ ಸಹಕಾರ ನೀಡುತ್ತಿದೆ. ಕರ್ನಾಟಕದಲ್ಲಿ ಬ್ರಾಹ್ಮಣರ ಜನಸಂಖ್ಯೆ 3% ಬ್ರಾಹ್ಮಣ ಸಮುದಾಯದ ಶ್ರೇಯೋಭಿವೃದ್ಧಿಗಾಗಿ ಸರ್ಕಾರ ಸಂಪೂರ್ಣ ಬೆಂಬಲ ನೀಡಲಿದೆ. ಸಮುದಾಯದ ಅರ್ಹ ವಿದ್ಯಾರ್ಥಿಗಳಿಗೆ IAS ಪರೀಕ್ಷೆಗೆ ಉಚಿತ ತರಬೇತಿ, ಅರ್ಹ ರೈತರಿಗೆ ನೆರವು, ಆಚಾರ್ಯೇತರ ವೇದ ಶಿಷ್ಯ ವೇತನ, ಯುವತಿಯರಿಗೆ ವಿವಾಹಕ್ಕೆ ಧನ ಸಹಾಯ ಸೇರಿದಂತೆ ವಿಪ್ರ ವಿಕಾಸದ ಕಾರ್ಯದಲ್ಲಿ ಮಂಡಳಿ ಸಕ್ರಿಯವಾಗಿ ತೊಡಗಿಕೊಂಡಿದೆ. 2020 SSLC ಪರೀಕ್ಷೆಯಲ್ಲಿ ಹೆಚ್ಚಿನ ಅಂಕ ಗಳಿಸಿ ತೇರ್ಗಡೆಯಾಗಿ ಪ್ರತಿಭಾ ಪುರಸ್ಕಾರಕ್ಕೆ ಭಾಜನರಾಗಿರುವ ಎಲ್ಲ ಪ್ರತಿಭಾವಂತ ವಿಪ್ರ ವಿದ್ಯಾರ್ಥಿಗಳಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮಂಡಳಿ ಅಧ್ಯಕ್ಷರಾಗಿರುವ ಶ್ರೀ HS ಸಚ್ಚಿದಾನಂದ ಮೂರ್ತಿಗಳ ನೇತೃತ್ವದಲ್ಲಿ ಏರ್ಪಡಿಸಲಾಗುವ ಕಾರ್ಯಕ್ರಮಗಳ ಬ್ರಾಹ್ಮಣ ಸಮಾಜದ ಅಭಿವೃದ್ಧಿಗೆ ಪೂರಕವಾಗಿರಲಿ ಎಂದು ಆಶಿಸುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ನಮಸ್ಕಾರ, ಧನ್ಯವಾದ.
ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರದ ಶ್ರೀಯುತ ಸನ್ಮಾನ್ಯ ಗೋವಿಂದ ಎಂ ಕಾರಜೋಳರವರು ಮುಖ್ಯ ಅತಿಥಿಗಳಾಗಿ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ದಯಮಾಡಿ ನಮ್ಮೆಲ್ಲರನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ಈ ಮೂಲಕ ಕೇಳ್ಕೊಳ್ತೇವೆ ಸರ್. ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯ ಪ್ರತಿಭೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿರ್ತಕ್ಕಂಥ ಮತ್ತು ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಕರ್ನಾಟಕ ವಿಧಾನಸಭೆಯ ಗೌರವಾನ್ವಿತ ಅಧ್ಯಕ್ಷರಾದ ಮಾನ್ಯ ಶ್ರೀ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರೇ, ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿರ್ತಕ್ಕಂಥ ಕರ್ನಾಟಕ ಸರ್ಕಾರದ ಉಪಮುಖ್ಯಮಂತ್ರಿಗಳಾದ ಡಾಕ್ಟರ್ ಅಶ್ವಥ್ ನಾರಾಯಣರವರೇ, ಕಂದಾಯ ಸಚಿವರಾದ ಮಾನ್ಯ ಶ್ರೀ ಆರ್ ಅಶೋಕ್ರವರೇ, ಮುಜರಾಯಿ ಇಲಾಖೆಯ ಸನ್ಮಾನ್ಯ ಸಚಿವರಾದ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರೇ, ಕರ್ನಾಟಕ ಸರ್ಕಾರದ ಶಿಕ್ಷಣ ಮಂತ್ರಿಗಳಾದ ಮಾನ್ಯ ಶ್ರೀ ಸುರೇಶ್ ಕುಮಾರ್ ಅವರೇ, ಆಹಾರ ಮತ್ತು ನಾಗರಿಕ ಪೂರೈಕೆ ಇಲಾಖೆಯ ಸನ್ಮಾನ್ಯ ಸಚಿವರಾದ ಗೋಪಾಲಯ್ಯನವರೇ, ಲೋಕಸಭಾ ಸದಸ್ಯರಾದ ಮಾನ್ಯ ಶ್ರೀ ಪಿ ಸಿ ಮೋಹನ್ರವರೇ, ಯಲಹಂಕ ಶಾಸಕರು, ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಎಸ್ ಆರ್ ವಿಶ್ವನಾಥ್ರವರೇ, ಕೃಷ್ಣರಾಜ ವಿಧಾನಸಭೆ ಕ್ಷೇತ್ರದ ಮಾನ್ಯ ಶಾಸಕರು, ಹಿಂದಿನ ಸಚಿವರಾದ ಎಸ್ ಎ ರಾಮರಾಜ್ ಅವರೇ, ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಅತಿಥಿಗಳೇ, ಕರ್ನಾಟಕ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾದ ಮಾನ್ಯ ಶ್ರೀ ಸಚ್ಚಿದಾನಂದ ಮೂರ್ತಿ ಅವರೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಯಾವತ್ತು ಗಣ್ಯಮಾನ್ಯರೇ, ಅಣ್ಣ ತಮ್ಮಂದಿರೇ, ಶ್ರದ್ಧೆಯ ತಾಯಂದಿರೇ, ಮಾಧ್ಯಮದ ಪ್ರತಿನಿಧಿಗಳೇ, ಭಾಳ ಸಂತೋಷದಿಂದ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯ ಆಯೋಜಿಸಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀನಿ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಬಂಧುಗಳೇ, ಸಂಸ್ಕೃತಿ ಹುಟ್ಟಿದ್ದೇ ಈ ನೆಲದಲ್ಲಿ. ಶಂಕರಾಚಾರ್ಯರು, ಮಧ್ವಾಚಾರ್ಯರು, ರಾಮಾನುಜಾಚಾರ್ಯರು, ಬಸವಣ್ಣನವರು ಹುಟ್ಟಿರ್ತಕ್ಕಂಥದ್ದೇ ಇದೇ ನೆಲದಲ್ಲಿ. ಕರ್ನಾಟಕದಲ್ಲಿ ಬ್ರಾಹ್ಮಣ ಸಮುದಾಯದಲ್ಲಿ ಹುಟ್ಟಿದಂಥವ್ರು. ಅವರಿಂದನೇ ಈ ನಾಡಿನಲ್ಲಿ ಅಕ್ಷರ ಮತ್ತು ಸಂಸ್ಕೃತಿ ಬೆಳೆದು ಬಂದಿರತಕ್ಕಂಥದ್ದು. ನೀವು ಆಲೋಚನೆ ಮಾಡಿ, ನಾನು ಯಾಕೆ 1000 ವರ್ಷದ ಇತಿಹಾಸ ತಗೊಂಡೆ ಅಂದ್ರೆ, ಇವರೆಲ್ಲರೂ ಕನ್ನಡದ ಶ್ರೇಷ್ಠ ಸಾಹಿತಿಗಳಾಗಿದ್ದರು. ಭಾಳ ಮಂದಿಗೆ ಗೊತ್ತಿರಲಿಕ್ಕಿಲ್ಲ. ಬಸವಣ್ಣನವರು ದೊಡ್ಡ ಸಾಹಿತಿ ಕನ್ನಡದಲ್ಲಿ, ಅವರಿಂದನೇ ಕನ್ನಡ ಉಳಿದಿರ್ತಕ್ಕಂಥದ್ದು. ಅವ್ರ ನಂತರ 600 ವರ್ಷಗಳ ಕಾಲ ನಮ್ಮನ್ನು ಬೇರೆಯವರು ಪರಿಕೇರೆ ಆಳಿದಾರೆ, ಬೇರೆ ಬೇರೆ ಭಾಷಿಕರೇ ಆಳಿದಾರೆ. ಆದರೂ ಕನ್ನಡ ಉಳಿದದಂದ್ರೆ ಅದಕ್ಕೆಲ್ಲ ಕಾರಣ ಬ್ರಾಹ್ಮಣರೇ ಕಾರಣ. ಬರೀ ಸಂಸ್ಕೃತಿ ಮತ್ತು ಭಾಷೆ ಉಳಿವಿಗಷ್ಟೇ ಅಲ್ಲ, ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಗಬೇಕಾದ್ರೆ ಸ್ವಾತಂತ್ರ್ಯಕ್ಕಾಗಿ ಹೋರಾಟದಲ್ಲಿ ಮುಂಚೂಣಿಯಲ್ಲಿರ್ತಕ್ಕಂಥವ್ರು ಬ್ರಾಹ್ಮಣರು. ಶ್ರೀಧರವರ ಬೇರೆ ನೋಡಬೇಡ್ರಿ, ಇಲ್ಲಿ ನನ್ನ ನೋಡ್ರಿ. ಬ್ರಾಹ್ಮಣರೇ ಮಾಡಿದ್ದು. ಈ ನಾಡಿನಲ್ಲಿ ಅಕ್ಷರ ಜ್ಞಾನವನ್ನು ಕೊಟ್ಟಿರ್ತಕ್ಕಂಥವ್ರು, ಶಿಕ್ಷಣವನ್ನು ಕೊಟ್ಟಿರ್ತಕ್ಕಂಥವ್ರು ಬ್ರಾಹ್ಮಣರು ಅನ್ನೋದನ್ನು ನಾವು ಯಾರೂ ಕೂಡ ಮರಿಬಾರ್ದು. ಬ್ರಾಹ್ಮಣರು ಒಂದು ಕಾಲದಲ್ಲಿ ಜಮೀನ್ದಾರರಾಗಿದ್ದರು, ಶ್ರೀಮಂತರಾಗಿದ್ದರು, ವತನ್ದಾರರಾಗಿದ್ದರು. ಇವತ್ತು ಜಮೀನಿಲ್ಲದೇನೆ
ಇವತ್ತು ಬ್ರಾಹ್ಮಣರು ಬಡವರಾಗಿದ್ದಾರೆ. ಆದರೆ ಹೃದಯ ಶ್ರೀಮಂತಿಕೆಗಳಿಗೇನು ಕಡಿಮೆ ಇಲ್ಲ, ಜ್ಞಾನದಲ್ಲೇನು ಕಡಿಮೆ ಇಲ್ಲ. ಈ ನಾಡಿಗೆ, ಈ ದೇಶಕ್ಕೆ ಅತ್ಯಂತ ಶ್ರೇಷ್ಠ ಕೆಲಸವನ್ನು ಮಾಡಿ, ಯಾರಿಗೆ ಅಕ್ಷರ ಜ್ಞಾನ ಇರಲಿಲ್ವೋ, ಯಾರಿಗೆ ಸಂಸ್ಕಾರ ಇರಲಿಲ್ವೋ ಅಂಥವ್ರನ್ನೆಲ್ಲರನ್ನೂ ಕೂಡ ಅಕ್ಷರವಂತರನ್ನಾಗಿ ಸಂಸ್ಕಾರವಂತರನ್ನಾಗಿ ಮಾಡಿರ್ತಕ್ಕಂಥವ್ರು ಬ್ರಾಹ್ಮಣರು. ನಾವು ಯಾರೂ ಅದನ್ನು ಮರಿಬಾರ್ದು. ಇವತ್ತು ಉದ್ಯೋಗದಲ್ಲಿ ಕ್ರಾಂತಿ ಮಾಡಿದವರು ನಾರಾಯಣ ಮೂರ್ತಿ ಅವರು, ಇನ್ಫೋಸಿಸ್ ನಾರಾಯಣ ಮೂರ್ತಿ ಅವರು ಯಾರು? ಸುಧಾಮೂರ್ತಿ ಅವರು ಯಾರು? ನಮ್ಮೂರಿನವರು ಸುಧಾಮೂರ್ತಿ, ಡಾಕ್ಟರ್ ಸುಧಾಮೂರ್ತಿ ಅವರು ನಮ್ಮೂರಿನವ್ರು, ನಿಮ್ಗೆ ಗೊತ್ತಿರಲಿ. ಶ್ರೇಷ್ಠ ಕೆಲಸ ಮಾಡ್ತಕ್ಕಂಥವ್ರು ಭಾಳ ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ. ಸಮಾಜ ಸಣ್ಣದಿರ್ಬೋದು, ಸಂಖ್ಯೆ ಒಳಗೆ ಕಡಿಮೆ ಇರ್ಬೋದು, ಸಂಖ್ಯಾಬಲ ಇರಲಿಕ್ಕಿಲ್ಲ, ಆದರೆ ಭಾಳ ಶ್ರೇಷ್ಠ ಕೆಲಸವನ್ನು ಮಾಡಿರ್ತಕ್ಕಂಥವ್ರು ಬ್ರಾಹ್ಮಣರು. ಇವತ್ತು DVG ಅವ್ರು ನೀವು ನೆನೆಸ್ಕೊಳ್ಬೇಕು, ಅನಾ ಕೃಷ್ಣಮೂರ್ತಿ ಅವ್ರು ನೀವು ನೆನೆಸ್ಕೊಳ್ಬೇಕು, UR ರಾವ್ ಅವ್ರು ನೆನೆಸ್ಕೊಳ್ಬೇಕು. ಅವರೆಲ್ಲರೂ ಕನ್ನಡಿಗರೇ, ಬ್ರಾಹ್ಮಣರೇ. ಅದಕ್ಕಾಗಿ ನಾನು ಈ ಸಂದರ್ಭದಲ್ಲಿ ಹೆಚ್ಚಿಗೆ ಹೇಳಲಿಕ್ಕೆ ಬಯಸೋದಲ್ಲ, ಆದರೆ ಈ ನಾಡಿನಲ್ಲಿ ಅಸ್ಪೃಶ್ಯತೆಯನ್ನು ಹೋಗಲಾಡಿಸಲಿಕ್ಕೆ ಕ್ರಾಂತಿಯನ್ನು ಮಾಡಿದವರು ಬ್ರಾಹ್ಮಣರು, ಬಸವಣ್ಣವರು. ಎರಡನೇದಾಗಿ ಹರಿಜನೋದ್ಧಾರಕ ಅಂತೇಳಿ ಭಾಳ ಮಂದಿಗೆ ನಿಮ್ಗೆ ಗೊತ್ತಿರಲಿಕ್ಕಿಲ್ಲ, ಮುಂದೆ ಇದ್ದವ್ರಿಗೆ. ಬಿಜಾಪುರದವರು ಕಾಕಾ ಕಾರ್ಖಾನಿಸರು ನೂರಾರು ವರ್ಷಗಳ ಹಿಂದೆ ಯಾರು ಹರಿಜನರನ್ನು ಮುಟ್ಟಿಸ್ಕೊಳ್ತಿದ್ದಿಲ್ಲ, ಅಂಥ ಕಾಲದಲ್ಲಿ ಹರಿಜನ ಕನ್ಯಾ ಮಂದಿರ ಪ್ರಾರಂಭ ಮಾಡಿ ವಿದ್ಯೆಯನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡಿದರು. ಬಿಜಾಪುರ ನಗರದಲ್ಲಿ ಬಿಲ್ಡಿಂಗ್ ಇರಲಿಲ್ಲ, ಅವ್ರ ಮನೆ ಭಾಳ ದೊಡ್ಡದಾದ. ಇವತ್ತು ಅವ್ರ ವಂಶಸ್ಥರು ಯಾರೂ ಉಳಿದಿಲ್ಲ, ಇನ್ನೂ ಹಾಗೆ ಮನೆ ಅದ. ಆ ಮನೆ ಒಳಗೆ ನಮ್ಮನ್ನೆಲ್ಲ ಇಟ್ಕೊಂಡು ವಿದ್ಯಾದಾನ ಮಾಡಿರ್ತಕ್ಕಂಥವ್ರು ಹರಿಜನೋದ್ಧಾರಕ ಕಾಕಾ ಕಾರ್ಖಾನಿಸರು. ಅದಕ್ಕೆ ನಾವು ಬ್ರಾಹ್ಮಣರ ಕೊಡುಗೆಯನ್ನು ನಾವು ನೆನೆಸ್ಕೊಳ್ಬೇಕಾಗ್ತದೆ. ಬಹಿಷ್ಕಾರ ಆಯಿತು ಶ್ರೀಧರ್ ಅವರ ಕಾಕಾ ಕಾರ್ಖಾನಿಸರಿಗೆ, ಹರಿಜನರು ತಂದು ಮನೆ ಒಳಗೆ ಇಟ್ಕೊಂಡು ಕುಲ ಕೆಡಿಸ್ಲಾಕತ್ತಾರ ಅಂತೇಳಿ ಬ್ರಾಹ್ಮಣರು ಓಣಿ ಒಳಗೆ ಗೋಡವಳೆ ಮಾಳ ಅಂತದ ಬಿಜಾಪುರ್ನಾಗ ಬ್ರಾಹ್ಮಣರು ಓಣಿ, ಅದು ನಡು ಓಣಿ ಒಳಗೆ ದೊಡ್ಡ ಮನೆ ಅದ. ಎಲ್ಲೋದ್ರೆ ನಮ್ಮ ಶಿಕ್ಷಣ ಮಂತ್ರಿಗಳು ಅಲ್ಲಿ ಮನೆ ಒಳಗೆ ಇಟ್ಕೊಂಡು 100 ವರ್ಷದಿಂದ ಮನೆ ಒಳಗೆ ಇಟ್ಕೊಂಡು ಓದಿಸಿರ್ಬೇಕಾದ್ರೆ ನೀವು ವಿಚಾರ ಮಾಡಿ. ಅದಕ್ಕೆ ಬ್ರಾಹ್ಮಣರ ಕೊಡುಗೆ ಸಮಾಜಕ್ಕೆ ಅಪಾರವಾದಂಥದ್ದದ. ಅದನ್ನು ನಾವಿವತ್ತು ನೆನಪಿಸ್ಕೊಳ್ಳಿಕ್ಕೆ ಇದೊಂದು ಕಾರ್ಯಕ್ರಮದ ಅವಕಾಶ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಬಂಧುಗಳೇ, ಇವತ್ತು ಅತ್ಯಂತ ಉತ್ತಮ ಆಡಳಿತವನ್ನು ಕೊಟ್ಟಿರ್ತಕ್ಕಂಥವ್ರು ರಾಜ್ಯ ಇವತ್ತು 40 ವರ್ಷ 35 ವರ್ಷ ಆದರೂ ನೆನಪು ಮಾಡ್ತಾ ಇದೆ ಶ್ರೀ ರಾಮಕೃಷ್ಣ ಹೆಗಡೆ ಅವ್ರನ್ನ. ವಿಶ್ವೇಶ್ವರ ಹೆಗಡೆ ಅವ್ರನ್ನ ನೋಡೋಣ ನನಗೆ ರಾಮಕೃಷ್ಣ ಹೆಗಡೆ ಅವ್ರು ನೆನಪಾಗ್ತಾರೆ. ಅದಕ್ಕೆ ಅವ್ರಿಗೆ ಪದೇ ಪದೇ ಹೇಳ್ತಾ ಇರ್ತೇನೆ, ನಿಮ್ಮನ್ನು ನೋಡೋಣ ನಮ್ಮ ಗುರುಗಳು ನೆನಪಾಗ್ತಾರಂತೇಳಿ. ಬಂಧುಗಳೇ, ಇವತ್ತು ಕರ್ನಾಟಕ ಸರ್ಕಾರ ಬ್ರಾಹ್ಮಣರಿಗಾಗಿ ಒಂದು ಅಭಿವೃದ್ಧಿ ಮಂಡಳಿಯನ್ನು ಮಾಡಿರ್ತಕ್ಕಂಥದ್ದು ಶ್ರೇಷ್ಠವಾದಂಥ ಕೆಲಸ. ಇವತ್ತು ಬ್ರಾಹ್ಮಣರಲ್ಲೂ ಕೂಡ ಸಾಕಷ್ಟು ಜನ ಬಡವ್ರ ಮಕ್ಕಳು ಓದಲಿಕ್ಕೆ, ಫೀಸ್ ಕಟ್ಟಲಿಕ್ಕೆ, ಪುಸ್ತಕ ಖರೀದಿಗೆ ಕೂಡ ತೊಂದರೆ ಇರ್ತಕ್ಕಂಥವ್ರು ಇದ್ದಾರೆ. ಅದರ ಮೂಲಕ ನಾವಿವತ್ತು ಅನೇಕ ಯೋಜನೆಗಳನ್ನು ರೂಪಿಸ್ಬೇಕು. ಸಚ್ಚಿದಾನಂದ ಮೂರ್ತಿ ಅವರೇ ಅಲ್ಪ ಸ್ವಲ್ಪ ಜಮೀನು ಉಳಿದಿದ್ರೆ ಅವರಿಗೆ ನೀರಾವರಿ ಸೌಲಭ್ಯ, ಗಂಗಾ ಕಲ್ಯಾಣ ಯೋಜನೆಯನ್ನು ವಿಸ್ತಾರ ಮಾಡಿಕೊಡಿ. ಆರ್ಥಿಕವಾಗಿ ಚಟುವಟಿಕೆಗಳನ್ನ ಮಾಡಲಿಕ್ಕೆ, ಏನಾದರೂ ಸಣ್ಣ ಪುಟ್ಟ ಉದ್ಯೋಗಗಳನ್ನ ಮಾಡಲಿಕ್ಕೆ ನಿಮ್ಮ ಹತ್ರ ಭಾಳ ದೊಡ್ಡ ಬಂಡವಾಳ ಇರಲಿಕ್ಕಿಲ್ಲ. ಅದರ 1-2 ಲಕ್ಷ ಕೊಟ್ಟು ಅವ್ರಿಗೆ ಉದ್ಯೋಗಕ್ಕೆ ಅನುಕೂಲ ಮಾಡಿಕೊಡ್ತಕ್ಕಂಥ ಕೆಲಸವನ್ನು ಮಾಡಿ. ನಾವಿವತ್ತು ಪೇಜಾವರ ಶ್ರೀಗಳವ್ರನ್ನ ನೆನೆಸ್ಕೊಳ್ಬೇಕಾಗ್ತದೆ. ಯಾಕಂದ್ರೆ ನಾ ಬಿಜಾಪುರ ಜಿಲ್ಲೆ ಒಳಗೆ ಹುಟ್ಟು ಬಂದಂಥವ. 1994ರಲ್ಲಿ ನಾನು ಶಾಸಕ ಇದ್ದೆ. ಭೀಮಾ ನದಿ ಉಕ್ಕಿ ಹರಿದು ಗೋವಿಂದಪುರ
ಅಂತಕ್ಕಂಥ ಊರು ಪೂರ್ಣ ಕೊಚ್ಕೊಂಡು ಹೋಯ್ತು. ಹೊಸ ಊರು ನಿರ್ಮಾಣ ಮಾಡಿಕೊಟ್ಟಂಥ ಕಾನ್ಸೆಪ್ಟ್ ಶುರುವಾದದ್ದು ಪೇಜಾವರ ಶ್ರೀಗಳಿಂದ. ಅದಕ್ಕೆ ಪ್ರಭಾವಿತರಾಗಿ 2009ರಲ್ಲಿ ಮುಳುಗಡೆ ಆಗಿರ್ತಕ್ಕಂಥ ಕೊಚ್ಚಿ ಹೋದಂಥ ಊರುಗಳ ಪುನರ್ ನಿರ್ಮಾಣ ಮಾಡ್ತಕ್ಕಂಥದ್ದು ಯಡಿಯೂರಪ್ಪನವ್ರಿಗೆ ಪ್ರಭಾವ ಆದದ್ದು ಪೇಜಾವರ ಶ್ರೀಗಳು ಗೋವಿಂದಪುರದಲ್ಲಿ ಕಟ್ಟಿರ್ತಕ್ಕಂಥ ಮನೆ ಇಂಡಿ ತಾಲೂಕಿನಲ್ಲಿ. ಆ ಉದ್ಘಾಟನೆಗೆ ನನಗೂ ಕರೆದಿದ್ರು ಪೇಜಾವರ ಶ್ರೀಗಳು, ಭಾಳ ಪ್ರೀತಿಯಿಂದ ಕರೆದಿದ್ದರು. ಎಲ್ಲರಿಗೂ ಮನೆ ಕಟ್ಟಿಸಿಕೊಟ್ಟು, ಅಲ್ಲಿ ಶಾಲೆ ಕಟ್ಟಿಕೊಟ್ಟು, ಅಂಗನವಾಡಿ ಕಟ್ಟಿಕೊಟ್ಟು, ದೇವಸ್ಥಾನ ಕಟ್ಟಿಕೊಟ್ಟು, ಮನೆಗೊಂದೊಂದು ಆಕಳ ಕೊಟ್ಟರು. ಆಕಳ ಅಂದ್ರೆ ನಿಮ್ಗೆ ಗೊತ್ತಾಗೋದಿಲ್ಲ, ಹಸು ಮನೆಗೊಂದೊಂದು ಕೊಟ್ಟು ಅವತ್ತು ಕಾರ್ಯಕ್ರಮ ಉದ್ಘಾಟನೆ ಮಾಡಿಸಿದ್ರು. ನನಗೆ ಕರೆದಿದ್ರು. ಭಾಳ ಪ್ರೀತಿ ವಿಶ್ವಾಸದಿಂದ ಎಲ್ಲರನ್ನೂ ಕರೆದು ಅವತ್ತು ಮಾಡಿರ್ತಕ್ಕಂಥದ್ದು. ಇವತ್ತು ಆ ಗೋವಿಂದಪುರ ಜನ ಸಂಸ್ಕಾರವಂತರಾಗಿ, ಭೀಮಾನದಿ ಅಂದ್ರೆ ನಿಮ್ಗೆ ಗೊತ್ತಲ್ಲ, ಸಂಸ್ಕಾರವಂತರಾಗಿ ಬದುಕುತ್ತು ಅಂತ ಮಾಡಿರ್ತಕ್ಕಂಥ ಕೆಲಸ ಪೇಜಾವರ ಶ್ರೀಗಳವರು ಮಾಡಿದರು. ಇವತ್ತು ಪೇಜಾವರ ಶ್ರೀಗಳು ನಮ್ಮ ಮುಂದಿಲ್ಲ, ಆದರೆ ಅವ್ರು ಮಾಡಿರ್ತಕ್ಕಂಥ ಕೆಲಸ 1000 ವರ್ಷ ನಮ್ಮ ಮುಂದಿರ್ತದೆ. ಅದಕ್ಕೆ ಬಂಧುಗಳೇ, ಇವತ್ತು ನಮ್ಮ ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಈ ಕಾರ್ಯಕ್ರಮವನ್ನು ಬಂದು ಉದ್ಘಾಟನೆ ಮಾಡಬೇಕಾಗಿತ್ತು. ಅನಿವಾರ್ಯ ಕಾರಣದಿಂದ ಬೀದರ್ ಜಿಲ್ಲೆಯಲ್ಲಿ ಒಂದು ಅರ್ಜೆಂಟಾಗಿ ಕಾರ್ಯಕ್ರಮ ಮಾಡಬೇಕಾದದ್ರಿಂದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಬೀದರ್ ಜಿಲ್ಲೆಗೆ ಹೋಗಿದ್ದಾರೆ. ಅದಕ್ಕೆ ನಾವು ಇವತ್ತು ಮಂತ್ರಿಮಂಡಲದ ಸದಸ್ಯರು, ನಮ್ಮ ಸಭಾಧ್ಯಕ್ಷರು ಎಲ್ಲರೂ ಕೂಡ ಬಂದಿದ್ವಿ. ಅದರಲ್ಲಿ ಭಾಳ ಮಹತ್ವದ್ದು ನಮ್ಮ ಕಂದಾಯ ಸಚಿವರು ಬಂದಾರ. ಈಗ ಬ್ರಾಹ್ಮಣರಿಗೆ ಕೆಲಸ ಆಗಬೇಕಾದದ್ದು ಕಂದಾಯ ಸಚಿವರಿಂದ. ನಿಮಗೆ ಉತ್ಪನ್ನ ಸರ್ಟಿಫಿಕೇಟ್ ಕೊಡಿಸ್ತಕ್ಕಂಥದ್ದು, ಜಾತಿ ಸರ್ಟಿಫಿಕೇಟ್ ಕೊಡಿಸ್ತಕ್ಕಂಥದ್ದು ದೇಶದ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿಯವರು ಆರ್ಥಿಕವಾಗಿ ಹಿಂದುಳಿದಂಥ ಮುಂದುವರೆದ ಜನಾಂಗದವ್ರಿಗೆ 10% ರಿಸರ್ವೇಷನ್ನನ್ನು ಕರ್ನಾಟಕದಲ್ಲಿ ಜಾರಿಗೆ ತರ್ತಕ್ಕಂಥ ಕರ್ತವ್ಯ ಮತ್ತು ಜವಾಬ್ದಾರಿ ಸನ್ಮಾನ್ಯ ಕಂದಾಯ ಸಚಿವರ ಮೇಲೆ ಇರೋದ್ರಿಂದ ಅವರು ಬಂದದ್ದು ಮಹತ್ವದ್ದು, ನಾವು ಬಂದದ್ದು ಮಹತ್ವದ್ದಲ್ಲ. ನಾವು ಬ್ರಾಹ್ಮಣರಿಂದ ಫಲಾನುಭವಿಗಳಾದಂಥವ್ರು, ನಾನು ಬರೋದು ದೊಡ್ಡ ಮಾತಲ್ಲ. ಅದಕ್ಕೆ ಇವತ್ತು ಎಲ್ಲರೂ ಕೂಡ ಇವತ್ತು ಬಂದಿದ್ದಾರೆ. ಉತ್ತಮವಾದಂಥ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ನಮ್ಮ ಸರ್ಕಾರ ತಯಾರದ. ಬ್ರಾಹ್ಮಣರಿಗೆ, ಆರ್ಥಿಕವಾಗಿ ಹಿಂದುಳಿದಂಥವರಿಗೆ ಏನು ನಮ್ಮ ಸರ್ಕಾರ ಸಹಕಾರವನ್ನು ಮಾಡಬೇಕು, ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಾಡಲಿಕ್ಕೆ ಸಿದ್ಧಿದ್ದಾರೆ. ಆ ವಿಷಯವನ್ನು ಉದ್ಘಾಟನಾ ಸಮಾರಂಭದಲ್ಲಿ ತಿಳಿಸಲಿಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ನನಗೆ ಹೇಳಿದ್ದರು. ಎಲ್ಲ ರೀತಿಯ ನೆರವನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ಸಮಾಜಕ್ಕಾಗಿ ಕೊಡಲಿಕ್ಕೆ ತಯಾರಿದ್ದಾರೆ. ಮತ್ತು ಈ ವರ್ಷ ಆರ್ಥಿಕ ಸಂಕಷ್ಟದಿಂದ ಸ್ವಲ್ಪ ಮಂಡಳಿಗೆ ಆರ್ಥಿಕ ಸಹಾಯ ಕಡಿಮೆ ಆಗಿರ್ಬೋದು. ಸಚ್ಚಿದಾನಂದ ಮೂರ್ತಿಯವರೇ, ನೀವು ಭಾಳ ಉತ್ಸಾಹ ಇರ್ತಕ್ಕಂಥವ್ರನ್ನ ಅಧ್ಯಕ್ಷರನ್ನಾಗಿ ಮಾಡಿದ್ರಿ. ನಿಮ್ಮನ್ನು ಸಚ್ಚಿದಾನಂದ ಮೂರ್ತಿ ಅವ್ರನ್ನ ಅಧ್ಯಕ್ಷರು ಮಾಡಿದ ದಿವಸ ಭಾಳ ಕೋಪ ಬಂದಿತ್ತು ನನಗೆ. ಯಾಕಂದ್ರೆ ನಮ್ಮೂರಿನವ್ರನ್ನ ಗುರುರಾಜಾಚಾರ್ ಕಟ್ಟಿ ಅನ್ನೋವ್ರನ್ನ ನಾನು ಅಧ್ಯಕ್ಷನ ಮಾಡಿಸಿದ್ದೆ, ಸೈನ್ ಮಾಡಿಸಿದ್ದೆ, ಎಲ್ಲ ಆಗಿತ್ತು. ಬೆಳಗ್ಗೆ ಆಗೋದ್ರಾಗ ಸಚ್ಚಿದಾನಂದ ಮೂರ್ತಿ ಅವರು ಆದೇಶ ತೊಗೊಂಡು ಬಂದದಕ್ಕೆ ಭಾಳ ಕೋಪ ಆಗಿತ್ತು ನನಗೆ. ಆದ್ರೆ ಅವರು ಮಾಡ್ತಕ್ಕಂಥ ಚಟುವಟಿಕೆ ಕೆಲಸ ಕಾರ್ಯಗಳನ್ನು ನೋಡಿದಾಗ ನನಗೆ ಭಾಳ ಸಂತೋಷ ಆಯಿತು. ನಾನು ಅದೇ ಹೇಳಿದೆ, ಭಾಳ ಒಳ್ಳೆಯವ್ರನ್ನ ಮಾಡಿದ್ರಿ, ನಾನೆಲ್ಲೋ ತಪ್ಪಿದ್ದೆ ಅಂಥೇಳಿ. ಅದಕ್ಕೆ ಭಾಳ ಒಳ್ಳೆ ಕೆಲಸ ಮಾಡಿದಾರೆ. ನಿಮ್ಮನ್ನು ಮಾಡಿ ನಾನು ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವ್ರಿಗೂ ಕೂಡ ಹೇಳಿದೆ, ಇಲ್ಲ ಸಚ್ಚಿದಾನಂದ ಮೂರ್ತಿ ಅವ್ರನ್ನ ಮಾಡಿ ಒಳ್ಳೇದಾಗಿದ್ರಿ, ಭಾಳ ಒಳ್ಳೆ ಉತ್ಸಾಹಿಗಳಿದ್ದಾರೆ, ಮಾಡ್ತಾರಂಥೇಳಿ. ಅವ್ರು ಮಾಡ್ತಾರೆ. ಅವ್ರ ಜೊತೆಯಲ್ಲಿ ನಾವೆಲ್ಲರೂ ಇರ್ತೇವೆ, ಸಮಾಜದ ಜೊತೆಯಲ್ಲಿ ನಾವಿರ್ತೇವೆ. ನಿಮ್ಮ ಪ್ರತಿನಿಧಿಯಾಗಿ ನಾನು ಕೆಲಸ ಮೊದಲಿಂದನೂ ಮಾಡ್ತಾ ಇದ್ದೀನಿ, ಮುಂದೂ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಪ್ರೀತಿ ವಿಶ್ವಾಸ ಗೌರವದಿಂದ ನನ್ನನ್ನು ಕರೆದು ಸತ್ಕರಿಸಿ ಈ ಸಮಾರಂಭದಲ್ಲಿ ಭಾಗವಹಿಸಿ 4 ಮಾತು ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ಮತ್ತು ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ಆಡಳಿತ ಮಂಡಳಿಯವ್ರಿಗೂ ಕೃತಜ್ಞತೆ ಸಲ್ಲಿಸಿ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ. ಮಾನ್ಯ ಲೋಕಸಭಾ ಸದಸ್ಯರು ಬೆಂಗಳೂರು ದಕ್ಷಿಣ ಕ್ಷೇತ್ರದ ಶ್ರೀಯುತ ತೇಜಸ್ವಿ ಸೂರ್ಯಾರವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಇವರಿಗೆ ಮಂಡಳಿಯ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಕೋರ್ತೇನೆ.
ಮಾನ್ಯ ಶಾಸಕರು ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರ ಆದ ಶ್ರೀಯುತ ಉದಯ ಗರುಡಾಚಾರ್ಯರವರು ನಮ್ಮ ಕಾರ್ಯಕ್ರಮದ ಅತಿಥಿಗಳಾಗಿ ಆಗಮಿಸಿದ್ದಾರೆ. ಅವರಿಗೂ ಕೂಡ ಮಂಡಳಿಯ ಪರವಾಗಿ ಹೃದಯಪೂರ್ವಕವಾದ ಸ್ವಾಗತ. ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯ ಮೂಲಕ ರಾಜ್ಯದಲ್ಲಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದ ಬ್ರಾಹ್ಮಣ ಸಮುದಾಯದ ಅಭಿವೃದ್ಧಿಗೆ ಶಿಕ್ಷಣ, ಕೌಶಲ್ಯಾಭಿವೃದ್ಧಿ, ಸ್ವಉದ್ಯೋಗ, ಮೂಲಸೌಕರ್ಯಗಳ ಅಭಿವೃದ್ಧಿಗಳನ್ನೊಳಗೊಂಡ ಯೋಜನೆಗಳನ್ನು ಇಂದು ಗಣ್ಯರು ಲೋಕಾರ್ಪಣೆಯನ್ನು ಮಾಡಲಿದ್ದಾರೆ. ಮೊದಲಿಗೆ ಸಾಂದೀಪಿನಿ ಶಿಷ್ಯವೇತನ ಯೋಜನೆಯನ್ನು ಗೌರವಾನ್ವಿತ ಸಭಾಪತಿಗಳು ಕರ್ನಾಟಕ ವಿಧಾನಸಭೆ ಶ್ರೀಯುತ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ತಮ್ಮ ಹಸ್ತದ ಮೂಲಕ ದಯಮಾಡಿ ಲೋಕಾರ್ಪಣೆ ಮಾಡಬೇಕಾಗಿ ಈ ಮೂಲಕ ಕೇಳ್ಕೊಳ್ತೇನೆ. ಮೆಟ್ರಿಕ್ ಪೂರ್ವ ಮತ್ತು ಮೆಟ್ರಿಕ್ ನಂತರ ಕೋರ್ಸ್ಗಳನ್ನು ಕಲಿಯುತ್ತಿರುವ ಅರ್ಹ ಬ್ರಾಹ್ಮಣ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನಗಳನ್ನು ಪಾವತಿ ಮಾಡುವುದು ಈ ಯೋಜನೆಯ ಉದ್ದೇಶವಾಗಿದೆ. ದೇವತಾರ್ಚನೆ ಶಿಬಿರ ಸನ್ಮಾನ್ಯ ಶ್ರೀಯುತ ಶ್ರೀನಿವಾಸ ಪೂಜಾರ ಮುಜರಾಯಿ ಇಲಾಖೆ ಸಚಿವರು ದಯಮಾಡಿ ಈ ಯೋಜನೆಯ ಲೋಕಾರ್ಪಣೆ ಮಾಡಬೇಕಾಗಿ ಕೇಳ್ಕೊಳ್ತೇನೆ. ಗರುಡಾಚಾರ್ಯ ಸರ್ ಅವರು ದಯಮಾಡಿ ಲೋಕಾರ್ಪಣೆ ಮಾಡಬೇಕಾಗಿ ಕೇಳ್ಕೊಳ್ತೇನೆ. ರಾಮದಾಸ್ ಅವರು ಈಗ ಮೈತ್ರಿ ಯೋಜನೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರದ ಶ್ರೀಯುತ ಗೋವಿಂದ ಎಂ ಕಾರಜೋಳರವರು ದಯಮಾಡಿ ಮೈತ್ರಿ ಯೋಜನೆಯ ಲೋಕಾರ್ಪಣೆ ಮಾಡಬೇಕಾಗಿ ಈ ಮೂಲಕ ಕೇಳ್ಕೊಳ್ತೇನೆ. ಈ ಯೋಜನೆಯಡಿ ಅರ್ಚಕ ಮತ್ತು ಪುರೋಹಿತರನ್ನು ಮದುವೆಯಾಗುವ ವಧುವಿನ ಹೆಸರಿನಲ್ಲಿ ರು 3 ಲಕ್ಷ ಮೊತ್ತದ ವಿತ್ತ ಬಾಂಡ್ ವಿತರಿಸಲಾಗುವುದು. ಚಾಣಕ್ಯ ಆಡಳಿತ ತರಬೇತಿ ಯೋಜನೆಯನ್ನ ಮಾನ್ಯ ಕಂದಾಯ ಸಚಿವರು ಕರ್ನಾಟಕ ಸರ್ಕಾರದ ಶ್ರೀಯುತ ಆರ್ ಅಶೋಕರವರು ಲೋಕಾರ್ಪಣೆ ಮಾಡಬೇಕಾಗಿ ನಾನು ಕೇಳ್ಕೊಳ್ತೇನೆ. ಈ ಸಂದರ್ಭದಲ್ಲಿ ಲ್ಯಾಪ್ಟಾಪ್ ವಿತರಣೆ ಕೂಡ ಮಾಡಲಾಗುತ್ತದೆ. ಕಾರ್ತಿಕ್ ಮತ್ತು ಅಪೂರ್ವ ಎನ್ ಅವರಿಗೆ ಸಾಂಕೇತಿಕವಾಗಿ ಲ್ಯಾಪ್ಟಾಪ್ ಅನ್ನು ವಿತರಣೆ ಮಾಡಲಾಗುತ್ತದೆ. ದಯಮಾಡಿ ಮಾಸ್ಟರ್ ಕಾರ್ತಿಕ್ ಹಾಗೂ ಅಪೂರ್ವ ಎನ್ ಅವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೇನೆ. ಈ ಚಾಣಕ್ಯ ಆಡಳಿತ ತರಬೇತಿ ಯೋಜನೆಯಡಿ IAS, IPS, IFS, IRS, KAS ಇತ್ಯಾದಿ ಪರೀಕ್ಷೆಗಳ ಪ್ರಾಥಮಿಕ ಹಂತದ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾದ ಬ್ರಾಹ್ಮಣ ವಿದ್ಯಾರ್ಥಿಗಳಿಗೆ ಮುಖ್ಯ ಪರೀಕ್ಷೆಗಾಗಿ ಉಚಿತ ತರಬೇತಿ ಕೂಡ ನೀಡುವುದು ಇದರಲ್ಲಿ ಒಳಗೊಂಡಿದೆ. ಈಗ ಮಾಸ್ಟರ್ ಕಾರ್ತಿಕ್ ಹಾಗೂ ಅಪೂರ್ವ ಎನ್ ಅವರು ಉಚಿತ ಲ್ಯಾಪ್ಟಾಪ್ ಅನ್ನು ಪಡೆದಿದ್ದಾರೆ. ಜೋರಾಗಿ ಚಪ್ಪಾಳೆ ತಟ್ಟುವ ಮೂಲಕ ಈ ಯೋಜನೆಯನ್ನ ನಾವು ಸ್ವಾಗತಿಸೋಣ. ಸುಹಾಸ್ ಎಸ್ ಕಶ್ಯಪ್ಪರವರು ದಯಮಾಡಿ ವೇದಿಕೆ ಮೇಲೆ ಬರಬೇಕಂತ ಕೇಳ್ಕೊಳ್ತೇನೆ. ಇವರು ಕೂಡ ಉಚಿತ ಲ್ಯಾಪ್ಟಾಪ್ ಅನ್ನು ಪಡೆದುಕೊಳ್ಳಲಿದ್ದಾರೆ. ಅರುಂಧತಿ ಯೋಜನೆ ಶ್ರೀಯುತ ಸುರೇಶ್ ಕುಮಾರ್ ಮಾನ್ಯ ಪ್ರಾಥಮಿಕ ಹಾಗೂ ಪ್ರೌಢಶಿಕ್ಷಣ ಸಚಿವರು ಕರ್ನಾಟಕ ಸರ್ಕಾರ ಇವರು ದಯಮಾಡಿ ಅರುಂಧತಿ ಯೋಜನೆಯ ಲೋಕಾರ್ಪಣೆ ಮಾಡಬೇಕು ಅಂತ ಕೇಳ್ಕೊಳ್ತೇನೆ. ಅರುಂಧತಿ ಯೋಜನೆ ಶ್ರೀಯುತ ಸುರೇಶ್ ಕುಮಾರ್.
ಅರುಂಧತಿ ಯೋಜನೆಯಡಿ ಆರ್ಥಿಕವಾಗಿ ದುರ್ಬಲರಾದ ಬ್ರಾಹ್ಮಣ ಯುವತಿಯರಿಗೆ ವಿವಾಹದ ಸಂದರ್ಭದಲ್ಲಿ ಮಂಡಳಿಯ ವತಿಯಿಂದ 25,000 ರೂಪಾಯಿಗಳ ಸಹಾಯಧನವನ್ನು ನೀಡಲಾಗುವುದು. ಪುರುಷೋತ್ತಮ ಯೋಜನೆ ಇದು. ಅರುಂಧತಿ ಯೋಜನೆ ಆಯ್ತಾ? ಇದು ಪುರುಷೋತ್ತಮ ಯೋಜನೆ. ದೇವತಾರ್ಚನೆ ಪುಸ್ತಕವನ್ನು ವೇದಿಕೆ ಮೇಲಿನ ಎಲ್ಲ ಗಣ್ಯರು ಬಿಡುಗಡೆ ಮಾಡಬೇಕು ಅಂತ ಕೇಳ್ಕೊಳ್ತೇನೆ. ದೇವತಾರ್ಚನೆ ಪುಸ್ತಕವನ್ನ ಇಂದಿನ ಈ ಶುಭ ಸಂದರ್ಭದಲ್ಲಿ ದೇವತಾರ್ಚನೆ ಪುಸ್ತಕ ಬಿಡುಗಡೆ ಮಾಡಲಾಗುವುದು. ಕೈಪಿಡಿಯ ಬಿಡುಗಡೆಯನ್ನ ವೇದಿಕೆ ಮೇಲಿರುವ ಗಣ್ಯರು ಬಿಡುಗಡೆ ಮಾಡಬೇಕು ಅಂತ ಕೇಳ್ಕೊಳ್ತೇನೆ. ಪ್ರತಿಭಾ ಪುರಸ್ಕಾರ ಮಾಡೋದಲ್ವಾ? ವಿದ್ಯಾರ್ಥಿಗಳ ಜೀವನದಲ್ಲಿ ಪರೀಕ್ಷೆ ಮತ್ತು ಫಲಿತಾಂಶ ಬಹು ಮುಖ್ಯ ಘಟ್ಟ. ಏಳಿ ಎದ್ದೇಳಿ ಗುರಿ ಮುಟ್ಟುವವರೆಗೂ ನಿಲ್ಲದಿರಿ ಎಂದು ಸ್ವಾಮಿ ವಿವೇಕಾನಂದರು ಹೇಳಿದಂತೆ ಶ್ರದ್ಧೆಯಿಂದ ಓದಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳನ್ನು ಬೆನ್ನು ತಟ್ಟಿ ಪ್ರೋತ್ಸಾಹಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಮಂಡಳಿಯ ಯೋಜನೆಗಳಲ್ಲಿ ಒಂದಾದ ವಿಶ್ವಾಮಿತ್ರ ಪ್ರತಿಭಾ ಪುರಸ್ಕಾರದ ಯೋಜನೆಯಡಿ 2019-20 ಸಾಲಿನಲ್ಲಿ SSLC ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿ ತೇರ್ಗಡೆಯಾದ ಪ್ರತಿ ಜಿಲ್ಲೆಯ ಮೊದಲ 3 ಜನ ವಿಪ್ರ ವಿದ್ಯಾರ್ಥಿಗಳನ್ನು ಗುರುತಿಸಿ ಮಂಡಳಿಯ ವತಿಯಿಂದ ಕ್ರಮವಾಗಿ ರು 15,000, ರು 10,000 ಹಾಗೂ ರು 5,000 ನಗದು ಬಹುಮಾನವನ್ನು ನೀಡಿ ಇಂದು ಗೌರವಿಸಲಾಗುತ್ತಿದೆ. ನಾನು ಜಿಲ್ಲೆಗಳ ಪಟ್ಟಿಯನ್ನು ಓದ್ತೇನೆ. ದಯಮಾಡಿ ವಿದ್ಯಾರ್ಥಿಗಳು ವೇದಿಕೆ ಮೇಲೆ ಆಗಮಿಸಬೇಕಾಗಿ ನಾನು ಕೇಳ್ಕೊಳ್ತೇನೆ. ಮೊದಲನೆಯದಾಗಿ ಬೆಂಗಳೂರು ನಗರ ಜಿಲ್ಲೆಯ ಅಂಕಿತಾ ಶ್ರೀನಾಥ್ ಗಾರ್ಗ್ಯ ಇವರು 625 ಅಂಕಗಳಿಗೆ 625 ಅಂಕಗಳನ್ನು ಪಡೆದಿದ್ದಾರೆ. ಜೋರಾಗಿ ಚಪ್ಪಾಳೆ ತಟ್ಟಿ ಅವರನ್ನು ನಾವು ಅಭಿನಂದಿಸೋಣ. ಅಮೋಘ ಜಿಕೆ ಇವರು ಕೂಡ 625 ಅಂಕಗಳಿಗೆ 625 ಅಂಕಗಳನ್ನು ಪಡೆದಿದ್ದಾರೆ. ಅವರಿಗೂ ಕೂಡ ನಾವು ಜೋರಾಗಿ ಚಪ್ಪಾಳೆ ತಟ್ತಾ ಇರಬೇಕು. ನಿಹಾರಿಕಾ ಸಂತೋಷ್ ಕುಲಕರ್ಣಿ ಇವರು 625ಕ್ಕೆ 624 ಅಂಕಗಳನ್ನು ಪಡೆದಿದ್ದಾರೆ. ಪ್ರಣವ್ ವಿಜಯ್ ನಾಡಿಗರ್ ಇವರು 624 ಅಂಕಗಳನ್ನು ಪಡೆದಿದ್ದಾರೆ. ತುಳಸಿ ಜಿ ರಾಯ್ ನಿತ್ಯಶ್ರೀ HL ರವರು 623 ಅಂಕಗಳನ್ನು ಪಡೆದಿದ್ದಾರೆ. ರೋಹನ್ ನಾಗೇಶ್ ರಾವ್ ನಿಜವಾಗಿಯೂ ಈ ವಿದ್ಯಾರ್ಥಿಗಳೆಲ್ಲರೂ ಅಭಿನಂದನಾರ್ಹರು. ನಾವೆಲ್ಲರೂ ಚಪ್ಪಾಳೆ ತಟ್ಟುವ ಮೂಲಕ ಅವರನ್ನು ನಾವು ಅಭಿನಂದಿಸೋಣ.
ಧನ್ಯವಾದಗಳು. ನಿತ್ಯಶ್ರೀ HL, ರೋಹನ್ ನಾಗೇಶ್ ರಾವ್, ಶಾರ್ವರಿ ಶಾಶ್ವತ್ ಆರ್ ಕೇದಿಲಾಯ ಹಾಗೂ ಸ್ಕಂದ MS ದಯಮಾಡಿ ವೇದಿಕೆ ಮೇಲೆ ಬರಬೇಕಂತ ಕೇಳ್ಕೊಳ್ತೇನೆ. ನಿತ್ಯಶ್ರೀ ಅವರು 623 ಅಂಕಗಳನ್ನು ಪಡೆದಿದ್ದಾರೆ. ರೋಹನ್ ನಾಗೇಶ್ ರಾವ್ ಅವರು 623 ಅಂಕಗಳನ್ನು ಪಡೆದಿದ್ದಾರೆ. ಶಾರ್ವರಿ ಪೇಜತಾಯ 623 ಅಂಕಗಳು, ಸ್ಕಂದ MS 623 ಅಂಕಗಳು. ನೆಕ್ಸ್ಟ್ ರೆಡಿ ಇದೆಯಲ್ಲ. ಗ್ರಾಮಾಂತರ ಜಿಲ್ಲೆಯ ಸ್ಮೃತಿ ರಾವ್, ಪವನ್ ಕುಮಾರ್ KS, ಅರ್ಪಿತಾ ಹತ್ವಾರ್ KK ಅವರು ದಯಮಾಡಿ ವೇದಿಕೆ ಮೇಲೆ ಬರಬೇಕಂತ ಕೇಳ್ಕೊಳ್ತೇನೆ. ಸ್ಮೃತಿ ರಾವ್, ಪವನ್ ಕುಮಾರ್ KS, ಅರ್ಪಿತಾ ಹತ್ವಾರ್ KK. ಕೋಲಾರದು ಕರೆದ್ಬಿಡ್ಲಾ? ಕೋಲಾರ ರಾಮನಗರ ಒಟ್ಟಿಗೆ ಕರೆದ್ಬಿಡ್ಲಾ? ಸ್ಮೃತಿ ರಾವ್ 621 ಅಂಕಗಳು, ಪವನ್ ಕುಮಾರ್ KS 614 ಹಾಗೂ ಅರ್ಪಿತಾ ಹತ್ವಾರ್ 600 ಅಂಕಗಳನ್ನು ಪಡೆದಿದ್ದಾರೆ. ಕೋಲಾರ ಜಿಲ್ಲೆಯಿಂದ ಶ್ರೀಶಾ ಆರ್, ಪ್ರತೀಕ್ಷಾ PK ಹಾಗೂ ಕುಮಾರ್ S ಭಾರದ್ವಾಜ್ ದಯಮಾಡಿ ವೇದಿಕೆ ಮೇಲೆ ಬರಬೇಕಂತ ಕೇಳ್ಕೊಳ್ತೇನೆ. ಕೋಲಾರ ಜಿಲ್ಲೆಯ
ಜಿಲ್ಲೆ ವತಿಯಿಂದ ಶ್ರೀಶಾ ಆರ್, ಪ್ರತೀಕ್ಷಾ PK ಹಾಗೂ ಕುಮಾರ್ S ಭಾರದ್ವಾಜ್ ದಯಮಾಡಿ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೇನೆ. ಶ್ರೀಶಾ ಆರ್ ರವರಿಗೆ 618 ಅಂಕಗಳು ಲಭಿಸಿದೆ. ಪ್ರತೀಕ್ಷಾ PK 614 ಅಂಕಗಳನ್ನು ಗಳಿಸಿದ್ದಾರೆ ಹಾಗೂ ಕುಮಾರ್ ಭಾರದ್ವಾಜ್ ರವರು 612 ಅಂಕಗಳನ್ನು ಪಡೆದಿದ್ದಾರೆ. ಅಷ್ಟೇ ರಾಮನಗರ 3 ಜನ ಅಷ್ಟೇ ಅವರು. ರಾಮನಗರ 4 ಜನ. ಇನ್ನೊಂದು ಇದೆ ಚಿಕ್ಕಬಳ್ಳಾಪುರ. ರಾಮನಗರ 4 ಜನ ಇದ್ದಾರೆ. ಅವ್ರು ರೆಡಿ ಇದ್ದಾರೆ ಹೋಗ್ಬಿಟ್ಟು ಬರ್ತಾರೆ ನೋಡಿ, ಇಲ್ಲಿ ರೆಡಿ ಇದ್ದಾರಲ್ಲ. ರಾಮನಗರ ಜಿಲ್ಲೆಯ ಸ್ಫೂರ್ತಿ ಭಟ್ಜಿ, ಸ್ವರೂಪ್ M, ಐಸಿರಿ G ಐತಾಳ್ ಹಾಗೂ ಶ್ರೀ ಗಣೇಶ್ BS ದಯಮಾಡಿ ವೇದಿಕೆ ಮೇಲೆ ಬರಬೇಕಂತ ಕೇಳ್ಕೊಳ್ತೇನೆ. ರಾಮನಗರ ಜಿಲ್ಲೆಯ ಸ್ಫೂರ್ತಿ ಭಟ್ಜಿ, ಸ್ವರೂಪ್ M, ಐಸಿರಿ G ಐತಾಳ್ ಹಾಗೂ ಶ್ರೀ ಗಣೇಶ್ BS. ಸ್ಫೂರ್ತಿ ಭಟ್ಜಿ, ಸ್ವರೂಪ್ M, ಐಸಿರಿ G ಐತಾಳ್ ಹಾಗೂ ಶ್ರೀ ಗಣೇಶ್ ಇವರು ರಾಮನಗರದ ವಿದ್ಯಾರ್ಥಿಗಳು. ಸ್ಫೂರ್ತಿ ಭಟ್ ಅವರು 611 ಅಂಕಗಳನ್ನು ಪಡೆದಿದ್ದಾರೆ. ಸ್ವರೂಪ್ M ಅವರು 611 ಅಂಕಗಳು, ಐಸಿರಿ G ಐತಾಳ್ ಅವರು 610 ಅಂಕಗಳನ್ನು ಗಳಿಸಿದ್ದಾರೆ ಹಾಗೂ ಶ್ರೀ ಗಣೇಶ್ BS ಅವರು 591 ಅಂಕಗಳನ್ನು ಪಡೆದಿದ್ದಾರೆ. ಚಿಕ್ಕಬಳ್ಳಾಪುರ ರೆಡಿ ಇದ್ದೀರಲ್ಲ? ಚಿಕ್ಕಬಳ್ಳಾಪುರ ಜಿಲ್ಲೆಯ ವತಿಯಿಂದ ಅವ್ರು ರೆಡಿ ಇದ್ದಾರೆ ಸರ್, ಅವ್ರು ಹೋಗ್ಲಿ ಕರಿತೀವಿ ಸರ್. ಅಡ್ಡ ಸರ್, ಅಡ್ಡ ಚಿಕ್ಕಬಳ್ಳಾಪುರ ಜಿಲ್ಲೆಯ ಅಮೂಲ್ಯ ಆರ್, ಹರ್ಷವರ್ಧನ S, ಶ್ರೀವತ್ಸ S, ಅಭಿರಾಮ್ G ಹಾಗೂ ಮಹಿಮಾ MS. ಅಮೂಲ್ಯ ಆರ್ ಅವರು 623 ಅಂಕಗಳನ್ನು ಪಡೆದಿದ್ದಾರೆ. ಹರ್ಷವರ್ಧನ S ರವರು 621 ಅಂಕಗಳು, ಶ್ರೀವತ್ಸ S 621 ಅಂಕಗಳು, ಅಭಿರಾಮ್ G 620 ಅಂಕಗಳನ್ನು ಹಾಗೂ ಮಹಿಮಾ MS 620 ಅಂಕಗಳನ್ನು ಪಡೆದಿರುತ್ತಾರೆ. ಕಲಿಕೆ ಮತ್ತು ನೆನಪಿಗೆ 4 ಪೂರ್ವ ಸಿದ್ಧತೆಗಳು ಬೇಕು. ಅವುಗಳು ಕಲಿಕೆಯ ಸಿದ್ಧತೆ, ನೆನಪಿನ ಮೂಲ ಮಾಹಿತಿ, ಓದುವ ವಿಧಾನ ಹಾಗೂ ನೆನಪಿಗೆ ಪೂರಕಾಂಶಗಳು. ಇವೆಲ್ಲವುಗಳನ್ನು ಮೇಳೈಸಿಕೊಂಡು ಇದರ ಜೊತೆಗೆ ತಾಯಿ ಶಾರದೆಯ ಆಶೀರ್ವಾದ, ಅಪ್ಪ ಅಮ್ಮ ಹಾಗೂ ಗುರುಗಳ ಹಾರೈಕೆ, ಅಕ್ಷರ ಪ್ರೀತಿ, ಅಧ್ಯಯನಶೀಲತೆ, ಸೃಜನಶೀಲತೆ ಇವೆಲ್ಲದರ ಒಟ್ಟು ಫಲದಿಂದಲೇ ಇಂದು ಈ ವಿದ್ಯಾರ್ಥಿಗಳು ಈ ಮಟ್ಟಕ್ಕೆ ತಲುಪಿದ್ದಾರೆ. ಸರಸ್ವತಿಯ ವರಪುತ್ರರಾದ ಈ ವಿದ್ಯಾರ್ಥಿಗಳು ನಿಜವಾಗಿಯೂ ನಾಡಿಗೆ ಕಳಶಪ್ರಾಯರಾಗಿದ್ದು ಭವಿಷ್ಯದಲ್ಲಿ ತಮ್ಮದೇ ಆದ ಛಾಪು ಮೂಡಿಸಲಿ ಎಂಬ ಆಶಯದೊಂದಿಗೆ ಎಲ್ಲರಿಗೂ ಹಾರ್ದಿಕ ಅಭಿನಂದನೆಗಳು. ದಯಮಾಡಿ ನಾವೆಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟುವ ಮೂಲಕ ಈ ವಿದ್ಯಾರ್ಥಿಗಳನ್ನು ಅಭಿನಂದಿಸಬೇಕಂತ ನಾನು ಈ ಮೂಲಕ ಕೇಳ್ಕೊಳ್ತೇನೆ. ಅವರ ಪರಿಚಯ ಆಯ್ತು ಅಂತೀರಾ ಎದುರುಗಡೆ?
ದಯಮಾಡಿ ಎಲ್ಲ ಕೂತ್ಕೊಳ್ಳಿ, ದಯಮಾಡಿ. ದಯಮಾಡಿ ಆಹ್ವಾನಿತರೆಲ್ಲರೂ ದಯಮಾಡಿ ತಮ್ಮ ತಮ್ಮ ಆಸನದಲ್ಲಿ ಆಸೀನರಾಗಬೇಕಂತ ಕೇಳ್ಕೊಳ್ತೇನೆ. ಇಲ್ಲಿ ವೇದಿಕೆಯ ಬಲಭಾಗ ಹಾಗೂ ಎಡಭಾಗ ತುಂಬಾ ಜನಸಂದಣಿ ಇದ್ದಂಗೆ ಕಾಣ್ತಾ ಇದೆ. ಸರ್ಕಾರದ ರೂಲ್ಸ್ ಅನ್ನು ನಾವು ಫಾಲೋ ಮಾಡಬೇಕಾಗಿದೆ. ಸಾಮಾಜಿಕ ಅಂತರವನ್ನು ಕಾಯ್ದುಕೊಂಡು ಮಾಸ್ಕ್ ಧರಿಸಿ ದಯಮಾಡಿ ಎಲ್ಲರೂ ಕಾರ್ಯಕ್ರಮದಲ್ಲಿ ಭಾಗಿಯಾಗೋಣ. ದಯಮಾಡಿ ಎಲ್ಲರೂ ತಮ್ಮ ತಮ್ಮ ಆಸನದಲ್ಲಿ ಆಸೀನರಾಗಬೇಕಂತ ನಾನು ಮತ್ತೊಮ್ಮೆ ನಿಮ್ಮೆಲ್ಲರಲ್ಲೂ ಮನವಿ ಮಾಡ್ಕೊಳ್ತೇನೆ. ಏನನ್ನಾದರೂ ಸಾಧನೆ ಮಾಡಲೇಬೇಕು ಮತ್ತು ಸಾಧನೆ ಮಾಡುವ ಛಲ ಇರಬೇಕು. ಕೇವಲ ಗೆಲುವು, ಪ್ರಶಂಸೆ, ಪ್ರಶಸ್ತಿಗಳನ್ನು ಆಲೋಚನೆ ಮಾಡದೆ ಸಾಧನೆಯನ್ನಷ್ಟೇ ಗುರಿಯನ್ನಾಗಿಟ್ಟುಕೊಂಡು ಸಾಧನೆಯೇ ಉಸಿರೆಂದು ಕೆಲವರು ಜೀವಿಸಿದ್ದಾರೆ. ಯಾರು ಸಾಧನೆಯನ್ನು ಮಾಡಿ ಅವರ ನೆನಪುಗಳನ್ನು, ಕೃತಿಗಳನ್ನು, ಕಲೆಯನ್ನು ಈ ನೆಲದಲ್ಲಿ ಬಿಟ್ಟು ಹೋಗಿದ್ದಾರೋ ಅವರೆಲ್ಲರೂ ಅಮರರು. ಅವರವರ ಶಕ್ತಿಗನುಗುಣವಾಗಿ, ಸಾಮರ್ಥ್ಯಕ್ಕೆ ಅನುಗುಣವಾಗಿ, ಸಿಕ್ಕಿದಂಥ ಅವಕಾಶಕ್ಕೆ ಅನುಗುಣವಾಗಿ ಸಾಧನೆಯನ್ನು ಮಾಡಿರತಕ್ಕಂಥ ಹಲವಾರು ಸಾಧಕರು ನಮ್ಮ ಕಣ್ಣ ಮುಂದೆ ಇದ್ದಾರೆ. ಅಂತಹ ಸಾಧಕರನ್ನು ಗುರುತಿಸುವ, ಸತ್ಕರಿಸುವ ಅವಕಾಶ ಇಂದು ಈ ಬೃಹತ್ ವೇದಿಕೆಯಲ್ಲಿ ನಮಗೆ ಸಿಕ್ಕಿದೆ. ಅಂತಹ ಸಾಧಕ ಗಣ್ಯರನ್ನು ಸತ್ಕರಿಸುವ ಸೌಭಾಗ್ಯ ನಮ್ಮದು. ಇಂದು ಸನ್ಮಾನ್ಯಕ್ಕೆ ಭಾಜನರಾಗಿರುವ ನ್ಯಾಯಮೂರ್ತಿ ಎನ್ ಕುಮಾರ್, ಮಾನ್ಯ ನಿವೃತ್ತಿಯ ನ್ಯಾಯಮೂರ್ತಿಗಳು, ಉಚ್ಚ ನ್ಯಾಯಾಲಯ ಕರ್ನಾಟಕ, ಇವರು ದಯಮಾಡಿ ವೇದಿಕೆ ಮೇಲೆ ಬರಬೇಕಂತ ನಾನು ಕೇಳ್ಕೊಳ್ತೇನೆ. ಸನ್ಮಾನಿತರ ಪರಿಚಯವನ್ನ ಶ್ರೀ ಸುಬ್ರಾಯ ಎಂ ಹೆಗಡೆ, ಗೌರಿ ಬಣ್ಣಿಗೆ ಮಂಡಳಿಯ ನಿರ್ದೇಶಕರು ಮಾಡಿಕೊಡ್ಬೇಕಾಗಿ ನಾನು ಈ ಮೂಲಕ ಕೇಳ್ಕೊಳ್ತೇನೆ. ಐತಿಹಾಸಿಕ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ಗೌರವಾನ್ವಿತ ಸಭಾಧ್ಯಕ್ಷರೇ, ಹಾಗೂ ಈಗ ನನ್ನ ಸೌಭಾಗ್ಯ ಅಂತಂದ್ರೆ ಜಸ್ಟಿಸ್ ಕುಮಾರ್ ಅವರನ್ನ ಪರಿಚಯ ಮಾಡುವಂತಹದ್ದು. ಶ್ರೀಯುತರು ಗೌರಿಬಿದನೂರಿನಲ್ಲಿ 1954ರಲ್ಲಿ ಜನಿಸಿ ವಿಜಯ ಕಾಲೇಜ್ ಮತ್ತು ಆಚಾರ್ಯ ಪಾಠಶಾಲೆಯಲ್ಲಿ ತಮ್ಮ ವಿದ್ಯಾಭ್ಯಾಸವನ್ನು ಮಾಡಿ 2000 ಇಸ್ವಿಯಲ್ಲಿ ತಮ್ಮ ವಕೀಲ ವೃತ್ತಿಯನ್ನು ಪ್ರಾರಂಭ ಮಾಡಿ ಹೈಕೋರ್ಟ್ ನ್ಯಾಯಾಧೀಶರಾಗಿ, ನ್ಯಾಯಮೂರ್ತಿಗಳಾಗಿ 2016ರವರೆಗೆ 2000 ಇಸ್ವಿಯಿಂದ 16 ವರ್ಷಗಳ ಕಾಲ ಮಾನ್ಯ ನ್ಯಾಯಮೂರ್ತಿಗಳಾಗಿದ್ದರು. ಅತ್ಯಂತ ಸಮರ್ಥ, ವಿಶ್ಲೇಷಣಾತ್ಮಕ ಹಾಗೂ ಗುಣಮಟ್ಟದ ಸಹಸ್ರಾರು ಜಡ್ಜ್ಮೆಂಟ್ಗಳನ್ನು ನೀಡಿದ್ದಾರೆ. ಅವರ ಜಡ್ಜ್ಮೆಂಟ್ಗಳನ್ನು ಸರ್ವೋಚ್ಚ ನ್ಯಾಯಾಲಯವು ಎತ್ತಿ ಹಿಡಿದಿದ್ದು ಸನ್ಮಾನ್ಯರ ನ್ಯಾಯಶಾಸ್ತ್ರದಲ್ಲಿನ ಆಳವಾದ ಜ್ಞಾನ ಮತ್ತು ಅವರ ನ್ಯಾಯನಿಷ್ಠುರತೆಗೆ ಅದು ಸಾಕ್ಷಿಯಾಗಿದೆ. ಸನ್ಮಾನ್ಯರು 2005ರಲ್ಲಿ ಅಮೆರಿಕ ಸರ್ಕಾರದ ಆಮಂತ್ರಣದ ಮೇಲೆ ಕ್ಯಾಲಿಫೋರ್ನಿಯಾ, ವಾಷಿಂಗ್ಟನ್ಗೆ ತೆರಳಿ ಅಲ್ಲಿಯ ನ್ಯಾಯಾಂಗ ವ್ಯವಸ್ಥೆ ಅಧ್ಯಯನ ಮಾಡಿದ್ದಾರೆ. ಜಗತ್ ಪ್ರಸಿದ್ಧ ಸ್ಟ್ಯಾನ್ಫರ್ಡ್ ಯೂನಿವರ್ಸಿಟಿ ಒಳಗೆ 2007ರಲ್ಲಿ ಅಲ್ಲಿಯ ಕಾನೂನು ವಿದ್ಯಾರ್ಥಿಗಳಿಗೆ ಉಪನ್ಯಾಸವನ್ನು ನೀಡಿದ್ದಾರೆ. ಕರ್ನಾಟಕ ಜುಡಿಷಿಯಲ್ ಅಕಾಡೆಮಿಗೆ 4 ವರ್ಷಗಳ ಕಾಲ ಗೌರವಾಧ್ಯಕ್ಷರಾಗಿದ್ದರು. ಪ್ರಸ್ತುತ ಪ್ರತಿಷ್ಠಿತ ನ್ಯಾಷನಲ್ ಲಾ ಸ್ಕೂಲ್ ಯೂನಿವರ್ಸಿಟಿ ಬೆಂಗಳೂರಿನ ಮಾನವೀಯ ಹಕ್ಕುಗಳ ಪೀಠದ ಗೌರವಾನ್ವಿತ ಪ್ರಾಧ್ಯಾಪಕರಾಗಿದ್ದಾರೆ. 2019ರಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರವು ಇವರಿಗೆ ರಾಜ್ಯ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ನಮಗೆಲ್ಲರಿಗೂ ಅವರು ಆದರ್ಶಪ್ರಾಯರಾಗಿದ್ದಾರೆ. ಶ್ರೀಮಾತೆ ಗಾಯತ್ರಿ ದೇವಿ, ನ್ಯಾಯಮೂರ್ತಿ ಎನ್ ಕುಮಾರ್ ಅವರಿಗೆ, ಅವರ ಧರ್ಮಪತ್ನಿ ಶ್ರೀಮತಿ ಗೀತಾ ಎನ್ ಕುಮಾರ್, ಮಕ್ಕಳಾದ ಪ್ರೀತಿ ಮತ್ತು ನೀತಿಯವರಿಗೆ ಆಯುರಾರೋಗ್ಯ ಕರುಣಿಸಿ ಅವರಿಂದ ಸಮಾಜಕ್ಕೆ ಇನ್ನಷ್ಟು ಸೇವೆ ಒದಗುವಂತಾಗಲಿ ಎಂದು ಪ್ರಾರ್ಥಿಸುತ್ತೇವೆ. ಇಂಥ ವಿಪ್ರಶ್ರೇಷ್ಠರಿಗೆ ಸಮಸ್ತ ಸಮುದಾಯದ ಪರವಾಗಿ ಅಭಿಮಾನಪೂರ್ವಕವಾಗಿ ನೀಡುವ ಸನ್ಮಾನ ಸೌಭಾಗ್ಯ ನಂಬದು ಅಂತ ನಾನು ಹೇಳ್ತೇನೆ. ನಮಸ್ಕಾರ. ನನ್ನ ಆತ್ಮೀಯರು, ಒಂದೇ ಊರಿನವರು, ಚಿರಪರಿಚಿತರು ಆದಂತಹ ಶ್ರೀ ಅಶೋಕ್ ಹಾರ್ನಳ್ಳಿಯವರನ್ನು ಪರಿಚಯಿಸುವ ಜವಾಬ್ದಾರಿಯನ್ನು ಅವಕಾಶ ನೀಡಿದ ನಮ್ಮ ಮಂಡಳಿಯ ಅಧ್ಯಕ್ಷರಿಗೆ ನಾನು ಸಚ್ಚಿದಾನಂದ ಮೂರ್ತಿಗಳಿಗೆ ವಂದನೆಯನ್ನು ಸಲ್ಲಿಸ್ತೇನೆ. ಬಂಧುಗಳೇ, ಸ್ವಾತಂತ್ರ್ಯ ಹೋರಾಟಗಾರರು, ಕಾನೂನು ಮತ್ತು ಸಂಸದೀಯ ಮಂತ್ರಿಗಳು, ಪ್ರಸಿದ್ಧ ವಕೀಲರು, ಪ್ರಾಮಾಣಿಕ ರಾಜಕಾರಣಿ, ಸರಳ ಸಜ್ಜನ ಹಾರ್ನಳ್ಳಿ ರಾಮಸ್ವಾಮಿಯವರ ಸುಪುತ್ರರೇ ಮಾನ್ಯ ಅಶೋಕ್ ಹಾರ್ನಳ್ಳಿಯವರು. ಮೂಲತಃ ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕಿನ ಹಾರ್ನಳ್ಳಿ ಇವರ ಸ್ವಂತ ಸ್ಥಳ. ಶ್ರೀಯುತರ ತಾತ ಸಹ ವೆಂಕಟರಾಮಯ್ಯನವರು ಕೂಡ ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದರು. ಬಸವನಗುಡಿ ನ್ಯಾಷನಲ್ ಕಾಲೇಜಿನಲ್ಲಿ ವ್ಯಾಸಂಗ ಮಾಡಿ 1976-77ರಲ್ಲಿ BA ಪದವಿ ಪಡೆದರು. 1981ರಲ್ಲಿ ಕಾನೂನು ಪದವೀಧರರಾಗಿ ಬಾರ್ ಕೌನ್ಸಿಲ್ಗೆ ನೋಂದಾಯಿಸಿಕೊಂಡು ಕಳೆದ 38 ವರ್ಷಗಳಿಂದ ಕರ್ನಾಟಕ ಹೈಕೋರ್ಟಿನ ವಕೀಲರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಶ್ರೀಯುತರು ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್, ಸೆಂಟ್ರಲ್ ಎಕ್ಸೈಸ್ ಅಂಡ್ ಕಸ್ಟಮ್ಸ್, ಸಿವಿಲ್ ಮ್ಯಾಟರ್ಸ್, ಎಲೆಕ್ಷನ್ ಮ್ಯಾಟರ್ಸ್, ಇಂಡಿಯನ್ ರೈಲ್ವೆ, BBMP, BSNL, ಬ್ಯಾಂಕ್ ಮುಂತಾದ ಕೇಸ್ಗಳನ್ನು ತೆಗೆದುಕೊಂಡು ಶ್ರೀಯುತರು ಜಯಶೀಲರಾಗಿದ್ದಾರೆ. ಅಲ್ಲದೆ ರೇಣುಕಾಚಾರ್ಯ ಕಾಲೇಜಿನಲ್ಲಿ ಪ್ರೊಫೆಸರ್ ಆಗಿಯೂ ಸಹ ಕೆಲಸ ಮಾಡಿರುತ್ತಾರೆ. ಸೆಂಟ್ರಲ್ ಬ್ಯೂರೋ ಆಫ್ ಇಂಡಿಯಾನಲ್ಲೂ ಸಹ ಸಲಹೆಗಾರರಾಗಿ ಕೆಲಸ ಮಾಡಿರುತ್ತಾರೆ.
2007ರಲ್ಲಿ ಕರ್ನಾಟಕ ಬಾರ್ ಕೌನ್ಸಿಲ್ಗೆ ಚುನಾಯಿತರಾಗಿ ಪ್ರಪ್ರಥಮ ಬಾರಿಗೆ ಆ ಸಂಸ್ಥೆಗೆ ಅಧ್ಯಕ್ಷರಾಗಿದ್ದರು. ಅಡ್ವೊಕೇಟ್ ಜನರಲ್ ಎಂದು ಆ ಬಾರ್ ಕೌನ್ಸಿಲ್ ಇವರಿಗೆ ಪ್ರಶಸ್ತಿಯನ್ನು ಕೊಟ್ಟಿದೆ. ಶ್ರೀಯುತರಿಗೆ ಕೆಂಪೇಗೌಡ ಅವಾರ್ಡ್, ಆರ್ಯಭಟ ಅವಾರ್ಡ್ಗಳನ್ನು ಪಡೆದಿದ್ದಾರೆ. ಬಾರ್ ಅಸೋಸಿಯೇಷನ್ನಿಂದ ಬೆಸ್ಟ್ ಅಡ್ವೊಕೇಟ್ ಜನರಲ್ ಎಂದು ಪ್ರಶಂಸಿಸಲ್ಪಟ್ಟಿದ್ದಾರೆ. ಹಾಸನದ ಮಲ್ನಾಡ್ ಇಂಜಿನಿಯರಿಂಗ್ ಕಾಲೇಜಿನ ಎಜುಕೇಷನ್ ಸೊಸೈಟಿಯ ಅಧ್ಯಕ್ಷರಾಗಿಯೂ ಸಹ ಇವರು ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಅಷ್ಟೇ ಅಲ್ಲದೆ ಅನೇಕ ಶಾಲಾ ಕಾಲೇಜುಗಳನ್ನು ಸಹ ಅವರು ಹೊಂದಿರುತ್ತಾರೆ. ಸಂಯುಕ್ತ ಕರ್ನಾಟಕ ಪತ್ರಿಕೆ, ಕರ್ಮವೀರ, ಕಸ್ತೂರಿ ಪತ್ರಿಕೆಗಳನ್ನು ಹೊರತರುವ ಲೋಕ ಶಿಕ್ಷಣ ಟ್ರಸ್ಟ್ಗೆ ಅಧ್ಯಕ್ಷರಾಗಿದ್ದರು. ಈಗಲೂ ಆ ಸಂಸ್ಥೆಯ ಟ್ರಸ್ಟಿಯಾಗಿದ್ದಾರೆ. ಹೀಗೆ ಸಮಾಜದಲ್ಲಿ ಹಲವಾರು ಕ್ಷೇತ್ರಗಳಲ್ಲಿ ಸೇವೆಯನ್ನು ಸಲ್ಲಿಸಿದಂತಹ ಶ್ರೀಯುತ ಅಶೋಕ್ ಹಾರ್ನಳ್ಳಿ ಅವರಿಗೆ ನಾವು ಸನ್ಮಾನ ಮಾಡ್ತಾ ಇರತಕ್ಕಂಥದ್ದು ಕೇವಲ ಅವರಿಗೆ ಸನ್ಮಾನ ಮಾತ್ರ ಅಲ್ಲ, ಅದು ನಮ್ಮ ಬೋರ್ಡಿಗೂ ಸಹ ಸನ್ಮಾನ ಅಂತ ನಾನು ತಿಳ್ಕೊಂಡು ನನ್ನ ವಂದನೆಯನ್ನು ನಿಮಗೆಲ್ಲ ತಿಳಿಸ್ತಾ ಇದ್ದೇನೆ. ನಮಸ್ಕಾರ. ನ್ಯಾಯಮೂರ್ತಿ ಶ್ರೀಯುತ ಎನ್ ಕುಮಾರ್ ಅವರು ನಮ್ಮೆಲ್ಲರನ್ನು ಉದ್ದೇಶಿಸಿ ಮಾತನಾಡಬೇಕಂತ ನಾನು ಈ ಮೂಲಕ ಕೇಳ್ಕೊಳ್ತೇವೆ. ಇಂದಿನ ಪೀಳಿಗೆಯ ಬ್ರಾಹ್ಮಣರಿಗೆ ಹಿಂದಿನ ಪೀಳಿಗೆಯವರ ಅವರು ಮಾಡಿರ್ತಕ್ಕಂತಹ ಸಮಾಜ ಸೇವೆಯನ್ನು ಬಹಳ ಮನೋಜ್ಞವಾಗಿ, ಸುಂದರವಾಗಿ, ಸರಳವಾದ ಕನ್ನಡ ಭಾಷೆಯಲ್ಲಿ ತಿಳಿ ಹೇಳಿದಂತಹ ಕರ್ನಾಟಕ ಸರ್ಕಾರದ ಉಪಮುಖ್ಯಮಂತ್ರಿಗಳಾದ ಶ್ರೀ ಗೋವಿಂದ ಕಾರಜೋಳರವರೇ, ಮತ್ತೋರ್ವ ಉಪಮಂತ್ರಿಗಳಾದಂತಹ ಸನ್ಮಾನ್ಯ ಅಶ್ವಥ್ ನಾರಾಯಣರವರೇ, ಕಂದಾಯ ಸಚಿವರಾದಂಥ ಅಶೋಕ್ರವರೇ, ಈ ದಿನದ ಅಧ್ಯಕ್ಷತೆಯನ್ನು ವಹಿಸತಕ್ಕಂಥ ಶ್ರೀ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರೇ, ಲೋಕಸಭಾ ಸದಸ್ಯರೇ, ವಿಧಾನಸಭಾ ಸದಸ್ಯರುಗಳೇ, ಮಂಡಳಿಯ ಅಧ್ಯಕ್ಷರಾದಂಥ ಸಚ್ಚಿದಾನಂದ ಮೂರ್ತಿಯವರೇ, ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಮಹನೀಯರೇ, ಸಭಾಂಗಣದಲ್ಲಿರ್ತಕ್ಕಂಥ ಎಲ್ಲ ಮಹನೀಯರೇ ಮತ್ತು ಮಹಿಳೆಯರೇ, ಕರ್ನಾಟಕ ಸರ್ಕಾರದವರು ಈ ಪ್ರತಿಭೋತ್ಸವವನ್ನು ಮಾಡೋದಕ್ಕೆ ಈ ಸಭಾಂಗಣವನ್ನು ಕೊಟ್ಟಾಗ ನಾನು ಅಂದ್ಕೊಂಡೆ, ಈ ಸರ್ಕಾರ ಪ್ರತಿಭೆ ಮತ್ತು ಪ್ರತಿಭಾ ಸಂಬಂಧವನ್ನು ಗೌರವಿಸ್ತಾ ಇದೆ ಅಂಥೇಳಿ. ನನಗೆ ತಿಳಿದ ಮಟ್ಟಿಗೆ ಇಂತಹ ಸಮಾರಂಭ ಹಿಂದೆ ಆಗಿರಲಿಲ್ಲ. ಆದ್ದರಿಂದ ಕರ್ನಾಟಕ ಸರ್ಕಾರಕ್ಕೆ ನನ್ನ ವೈಯಕ್ತಿಕ ಧನ್ಯವಾದಗಳು. ಇವತ್ತು ನಾವೆಲ್ಲ ಸೇರಿರೋದು ಪ್ರತಿಭೆಯುಳ್ಳವರಿಗೆ ಸನ್ಮಾನವನ್ನು ಮಾಡೋದಕ್ಕೋಸ್ಕರ. ಪ್ರತಿಭೆ ಎಲ್ಲ ಕಡೆನೂ ಇರುತ್ತೆ. ಆ ಪ್ರತಿಭೆ ಪ್ರದರ್ಶನಗೊಳ್ಳಬೇಕಾದ್ರೆ ಅದಕ್ಕೆ ಸರಿಯಾದ ವಾತಾವರಣ ಇರಬೇಕು. ಇಲ್ಲದೇ ಇದ್ದರೆ ಎಷ್ಟೋ ಸಲ ಸರಿಯಾದ ವಾತಾವರಣವಿಲ್ಲದೆ ಪ್ರತಿಭೆಗಳು ಮುಂದೆ ಬರೋದಕ್ಕೆ ಸಾಧ್ಯವಿಲ್ಲ. ಈ ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ಪ್ರತಿಭೆಗಳಿಗೂ ತಮ್ಮ ಪ್ರತಿಭೆಯನ್ನು ದರ್ಶನ ಮಾಡಿಸೋದಕ್ಕೆ ಅವಕಾಶ ಬೇಕು. ಅದನ್ನು ನಮ್ಮ ಸಂವಿಧಾನ ಹೇಳುತ್ತೆ. ಅಷ್ಟೇ ಅಲ್ಲ, ನಮ್ಮ ಸಂವಿಧಾನದಲ್ಲಿ ಮುನ್ನುಡಿಯಲ್ಲಿ ಅಥವಾ ಪ್ರಸ್ತಾವನೆಯಲ್ಲಿ ಒಂದು ಮಾತನ್ನು ಹೇಳಿದ್ದಾರೆ. ನಮ್ಮ ದೇಶದ ಸಮಸ್ತ ನಾಗರಿಕರಿಗೆ ಸಾಮಾಜಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ ನ್ಯಾಯವನ್ನು ದೊರಕಿಸ್ಕೊಡ್ತೇವೆ ಅಂತೇಳಿ ಒಂದು ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಅಂತಲೂ ಹೇಳ್ತಾರೆ. ಆದರೆ ನಮ್ಮ ಒಂದು ಸಮಾಜದಲ್ಲಿ ಹಾಗೆ ಎಲ್ಲರೂ ಸಮಾನರಾಗಿ ನೋಡಿದ್ರೆ ಸಾಮಾಜಿಕವಾಗಿ ಹಿಂದುಳಿದವರು, ಆರ್ಥಿಕವಾಗಿ ಹಿಂದುಳಿದವರು ಮುಂದಿನವರ ಜೊತೆ ಸಮಾನವಾಗಿ ಸ್ಪರ್ಧೆ ಮಾಡೋದಕ್ಕೆ ಸಾಧ್ಯವಿಲ್ಲ. ಇದನ್ನು ಮನಗಂಡು ನಮ್ಮ ಸಂವಿಧಾನದಲ್ಲಿ
ಒಂದು ದೊಡ್ಡ ಪರಿಕಲ್ಪನೆಯನ್ನು ಮೂಡಿಸಿದ್ದಾರೆ. ಅದೇನಪ್ಪ ಅಂತಂದರೆ ಮೀಸಲಾತಿ. ಆ ಮೀಸಲಾತಿಯ ಮುಖಾಂತರ ಯಾರು ರಾಜಕೀಯವಾಗಿ ಹಿಂದೆ ಇದ್ರೋ ಅವರಿಗೆ ಮೀಸಲಾತಿಯನ್ನು ಕೊಟ್ಟು ಈ 70 ವರ್ಷಗಳಲ್ಲಿ ಎಲ್ಲ ವರ್ಗದ ಜನ ರಾಜಕೀಯವಾಗಿ ಮುಂದೆ ಬರೋದಕ್ಕೆ ಸಹಾಯ ಆಗಿದೆ. ಇವತ್ತು ಅದರ ಬಗ್ಗೆ ಯಾರೂ ಮಾತಾಡೋ ಹಾಗಿಲ್ಲ. ಹಾಗೆಯೇ ಸಾಮಾಜಿಕವಾಗಿ ಹಿಂದುಳಿದವರು ಅವರಿಗೂ ಸಹ ಈ ಮೀಸಲಾತಿಯನ್ನು ಕೊಟ್ಟು ಇವತ್ತು ಸಮಾಜದ ಎಲ್ಲ ಅಂಗಗಳಲ್ಲಿ ವಿದ್ಯಾಕ್ಷೇತ್ರವಾಗ್ಬೋದು, ನೌಕರಿ ಕ್ಷೇತ್ರವಾಗ್ಬೋದು, ಇನ್ನು ಯಾವುದೇ ಕ್ಷೇತ್ರವಾಗಲಿ ಎಲ್ಲರೂ ಸಮಾನರಾಗಿ ತಮ್ಮ ಪ್ರತಿಭೆಯನ್ನು ಪ್ರದರ್ಶನ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಇದಕ್ಕೆ ನಾವು ಸುಮಾರು 70 ವರ್ಷ ತಗೊಂಡಿದ್ದೀವಿ. ಆದರೆ ಇನ್ನು ಉಳಿದಿದ್ದೇನಪ್ಪ ಅಂತಂದರೆ ನಮ್ಮ ಪ್ರಸ್ತಾವನೆಯಲ್ಲಿ ಹೇಗೆ ಆರ್ಥಿಕ ನ್ಯಾಯ ಅಂತ ಹೇಳಿದ್ದಾರೆ. ಅಂದರೆ ಆರ್ಥಿಕವಾಗಿ ದುರ್ಬಲರಾಗಿರುವವರಿಗೆ ನ್ಯಾಯ ಕೊಡಬೇಕು ಅಂತೇಳಿ. ಅದು ಹೆಚ್ಚು ಸಾಧ್ಯವಾಗದೆ ಕೆಲವೇ ವರ್ಗಗಳಿಗೆ ಸಿಕ್ಕಿದ್ರಿಂದ ಈ 70 ವರ್ಷಗಳಾದ ಮೇಲಾದರೂ ನಮ್ಮ ಸರ್ಕಾರಗಳು ಎಚ್ಚೆತ್ತುಕೊಂಡು 2019ನೇ ಇಸ್ವಿಯಲ್ಲಿ ಈ ಆರ್ಥಿಕ ದುರ್ಬಲರಿಗೆ ಸಹ ಮೀಸಲಾತಿಯನ್ನು ಕೊಡುವಂತಹ ಒಂದು ಸಂವಿಧಾನದ ತಿದ್ದುಪಡಿಯನ್ನು ಲೋಕಸಭೆಯಲ್ಲಿ ಮಂಡಿಸಿದರು. ಬಹಳ ಸಂತೋಷದ ವಿಚಾರ ಏನಪ್ಪ ಅಂತಂದರೆ ಆ ಮೀಸಲಾತಿಯ ತಿದ್ದುಪಡಿಯನ್ನು ಮಂಡನೆ ಮಾಡಿದಾಗ ಆ ದಿನ ಸಭೆಯಲ್ಲಿ ಇದ್ದವರು 326 ಜನ. ಆ 326 ಜನದಲ್ಲಿ ಇದನ್ನು ವಿರೋಧ ಮಾಡಿದವರು 3 ಜನ. ಹಾಗೆ ರಾಜ್ಯಸಭೆಯಲ್ಲಿ ಮಂಡನೆ ಮಾಡಿದಾಗ ವಿರೋಧ ಮಾಡಿದವರು 7 ಜನ. ಆದರೆ ಇದರ ಪರವಾಗಿ ಮತ ಹಾಕಿದವರು 150 ಜನ. ಅಂದರೆ ಈ 70 ವರ್ಷದಲ್ಲಿ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆ ಏನಿದೆ ಒಂದು ಮೆಚ್ಯೂರಿಟಿ ಬಂದಿದೆ ಅಂತ ಹೇಳ್ಬೋದು. ಅಂದರೆ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ಲರೂ ಒಂದೇ ಯೋಚನೆ ಮಾಡ್ತಾ ಇದ್ದಾರೆ. ಏನಪ್ಪ ಅಂತಂದರೆ ಆರ್ಥಿಕವಾಗಿ ದುರ್ಬಲರಾದವರಿಗೆ ಮೀಸಲಾತಿಯನ್ನು ಕೊಟ್ಟು ಅವರನ್ನು ಸಮಾಜದ ಮುಖ್ಯ ವಾಹಿನಿಗೆ ತರಬೇಕು. ಆ ಕೆಲಸ ಇಲ್ಲಿವರೆಗೆ ಆಗಿಲ್ಲ, ಈಗ ಮಾಡಬೇಕು ಅನ್ನೋದಕ್ಕೆ ಈ ಸಂವಿಧಾನದ ತಿದ್ದುಪಡಿಯನ್ನು ತಂದಿದ್ದಾರೆ. ಬಹುಶಃ ಈ ರೀತಿ ಎಲ್ಲರ ಬೆಂಬಲ ಸಿಕ್ಕಿದ್ರಿಂದ ಕೇಂದ್ರ ಸರ್ಕಾರದವರು ರಾಜ್ಯಾಧ್ಯಕ್ಷರ ಸಹಿ ಬಿದ್ದ ತಕ್ಷಣ ಇದನ್ನು ಅನುಷ್ಠಾನಕ್ಕೆ ಕೊಟ್ಟಿದ್ದಾರೆ. ಇವತ್ತು ಕೇಂದ್ರ ಸರ್ಕಾರದ ಎಲ್ಲ ವಿದ್ಯಾಸಂಸ್ಥೆಗಳಲ್ಲಿ, ಕೇಂದ್ರ ಸರ್ಕಾರದ ಎಲ್ಲ ನೌಕರಿಗಳಲ್ಲಿ ಈ ಆರ್ಥಿಕ ದುರ್ಬಲರಿಗೆ 10% ಮೀಸಲಾತಿಯನ್ನು ಕೊಟ್ಟು ಅವರು ಆ ಸಂವಿಧಾನದ ಆಶೋತ್ತರವನ್ನು ಪ್ರಾಮಾಣಿಕವಾಗಿ ಜನರಿಗೆ ತಲುಪುವಂತೆ ಮಾಡಿದ್ದಾರೆ. ನಮ್ಮ ದೇಶದಲ್ಲಿ ಫೆಡರಲಿಸಮ್ ಅಂತ ಹೇಳ್ತೀವಿ. ಕೇಂದ್ರ ಸರ್ಕಾರ ಒಂದು, ರಾಜ್ಯ ಸರ್ಕಾರಗಳು. ಇವತ್ತು ಆ ಕೆಲಸವನ್ನು ರಾಜ್ಯ ಸರ್ಕಾರಗಳು ತಮ್ಮ ತಮ್ಮ ರಾಜ್ಯದಲ್ಲಿ ಅವರ ಆಡಳಿತದಲ್ಲಿರತಕ್ಕಂಥ ವಿದ್ಯಾಕ್ಷೇತ್ರಗಳಲ್ಲಿ ಮತ್ತು ನೌಕರಿಯಲ್ಲಿ ಈ ಕಾನೂನಿನ ಚೌಕಟ್ಟೇನಿದೆ, ಸಂವಿಧಾನದ ಹಕ್ಕೇನಿದೆ, ಮೂಲಭೂತ ಹಕ್ಕು, ಅದನ್ನು ಈ ಆರ್ಥಿಕವಾಗಿ ದುರ್ಬಲರಾದವರಿಗೆ ಸಿಗುವಂತೆ ಮಾಡಬೇಕು. ಇನ್ನೊಂದು ಬಹಳ ಸಂತೋಷದ ವಿಚಾರ ಏನಪ್ಪ ಅಂತಂದರೆ, ಸಾಮಾನ್ಯವಾಗಿ ಪ್ರಜಾಪ್ರಭುತ್ವದಲ್ಲಿ ಯಾರು ಆಡಳಿತದಲ್ಲಿ ಸರ್ಕಾರ ಮಾಡ್ತಾ ಇರ್ತಾರೋ ಅವ್ರು ಏನೇ ಮಾಡಲಿ ಅದಕ್ಕೆ ಅಪೋಸಿಷನ್ ಅವರು ವಿರುದ್ಧ ಮಾಡಬೇಕು, ಇಲ್ಲರ ಅಪೋಸಿಷನ್ನೇ ಅಲ್ಲ ಅದು. ಇದು ಒಂದು ಪ್ರಜಾಪ್ರಭುತ್ವ ತತ್ವ ಅಂತ ನಾವು ಒಪ್ಕೊಂಡ್ಬಿಟ್ಟಿದ್ದೀವಿ. ಆದರೆ ಈ ಬಡವರಿಗೆ, ಆರ್ಥಿಕವಾಗಿ ದುರ್ಬಲರಿಗೆ ಈ ಸಹಾಯವನ್ನು ಕೊಡೋದರಲ್ಲಿ ಬಹುಶಃ ಇದನ್ನು ಮರೆತು ಪಕ್ಷಾತೀತವಾಗಿ, ಉದಾಹರಣೆಗೆ ಪಕ್ಕದಲ್ಲಿ ನಮ್ಮ ತೆಲಂಗಾಣ ಸ್ಟೇಟ್ ಇದೆ, ಅಲ್ಲಿ ರಾಜಸ್ಥಾನ್ ಸ್ಟೇಟ್ ಇದೆ, ಅಲ್ಲಿ ಬೇರೆ ಪಕ್ಷಗಳಿದ್ದಾರೆ.
ಅವರೂ ಸಹ ಈ ತಿದ್ದುಪಡಿಯನ್ನು ಮತ್ತು ಈ ಆರ್ಥಿಕವಾಗಿ ದುರ್ಬಲರಿಗೆ ಈ ಮೀಸಲಾತಿಯನ್ನು ತಕ್ಷಣ ಒದಗಿಸಿದ್ದಾರೆ. ಅದರಿಂದ ಒಂದು ಮಾತ್ರ ಖಚಿತ, ಇವತ್ತು ಯಾರೇ ಅಧಿಕಾರದಲ್ಲಿರಲಿ, ಯಾವುದೇ ಪಕ್ಷವಾಗಲಿ, ಎಲ್ಲರಿಗೂ ಸಹ ಈ ಆರ್ಥಿಕ ದುರ್ಬಲರ ಬಗ್ಗೆ ಸಹಾನುಭೂತಿ ಇದೆ ಅಂತ ಧೈರ್ಯವಾಗಿ ಹೇಳ್ಬೋದು. ಆದ್ದರಿಂದ ಇವತ್ತು ಈ ಕನ್ನಡ ನಾಡಿನಲ್ಲಿ ಕನ್ನಡಿಗರ ಸರ್ಕಾರ ಇದೆ, ಕರ್ನಾಟಕ ಸರ್ಕಾರ. ಈ ಕರ್ನಾಟಕ ಸರ್ಕಾರ ಈ ಕಾನೂನು ಬಂದು 2 ವರ್ಷ ಆಯಿತು. ಬಹುಶಃ ಇಲ್ಲಿದ್ದ ರಾಜಕೀಯ ಅಸ್ಥಿರತೆ ಇದರ ಕಡೆ ಗಮನ ಕೊಡೋಕ್ಕೆ ಆಗಲಿಲ್ಲ ಅಂತ ಕಾಣುತ್ತೆ. ಈಗ ಸುಭದ್ರ ಸರ್ಕಾರ ಇರೋದ್ರಿಂದ ಅವರು ತಕ್ಷಣ ಈ ಕಾನೂನಿನ, ಈ ಸಂವಿಧಾನದ ಯಾವ ಮೂಲಭೂತ ಹಕ್ಕನ್ನು ಈ ಆರ್ಥಿಕ ದುರ್ಬಲರಿಗೆ ಸಂವಿಧಾನ ಕೊಟ್ಟಿದೆಯೋ ಅದನ್ನು ಇಲ್ಲಿಯ ಜನಕ್ಕೆ ಈ ಸರ್ಕಾರದ ಆಡಳಿತದಲ್ಲಿರ್ತಕ್ಕಂತಹ ವಿದ್ಯಾಸಂಸ್ಥೆಗಳಾಗ್ಬೋದು, ಸರ್ಕಾರಿ ನೌಕರಿ ಆಗ್ಬೋದು, ಅಲ್ಲಿ ಅನುಷ್ಠಾನಗೊಳಿಸಬೇಕಾದದ್ದು ಅವರ ಕರ್ತವ್ಯ ಅಂಥೇಳಿ ನನ್ನ ನಂಬಿಕೆ. ಭಾಳ ಸಂತೋಷದ ವಿಚಾರ ಏನಪ್ಪ ಅಂತಂದರೆ, ಇವತ್ತು ಕರ್ನಾಟಕ ಸರ್ಕಾರವನ್ನು ಪ್ರತಿನಿಧಿಸ್ತಕ್ಕಂತಹ ಪ್ರತಿಭಾ ಸಂಪನ್ನ ಶಕ್ತಿಯುತ ಆದ ಮಂತ್ರಿವರ್ಯರೆಲ್ಲ ಇಲ್ಲಿದ್ದಾರೆ. ಇವತ್ತು ಅವ್ರು ಹೇಳಿದ ಮಾತೆಲ್ಲ ಕೇಳಿದ್ದೀರ. ಬಹುಶಃ ನನಗಂತೂ ಭಾಳ ಸಂತೋಷ ಆಯಿತು. ನಮ್ಮ ಮುಖ್ಯಮಂತ್ರಿಗಳು ನನಗಿಂತ ಹೆಚ್ಚಾಗಿ ನಮ್ಮ ಬಗ್ಗೆ ತಿಳ್ಕೊಂಡಿದ್ದಾರೆ ನೋಡಿ, ಅದು ಅವ್ರ ನಮ್ಮ ಬಗ್ಗೆ ಇಟ್ಟಿರ್ತಕ್ಕಂಥ ಗೌರವ. ಹಾಗೆ ನಮ್ಮ ಕಂದಾಯ ಮಂತ್ರಿಗಳಿದ್ದಾರೆ ಅಶೋಕ್ ಅವರು. ಇವತ್ತು ಅವರು ನಮ್ಮ ಸಮುದಾಯ ಪ್ರೀತಿಸ್ತಕ್ಕಂಥ ಒಬ್ಬ ಮಂತ್ರಿ ಇದ್ದರೆ ಅವ್ರಿಗೆ ಬೇಕಾದಂಥ ಒಂದು ಸರ್ಟಿಫಿಕೇಟ್ನ ಹೆಚ್ಚು ಗೊಂದಲವಿಲ್ಲದೆ ಶೀಘ್ರವಾಗಿ ತಲುಪುವ ಹಾಗೆ ಮಾಡಿದ್ದಾರೆ. ಹಾಗೆ ಇನ್ನು ಉಳಿದ ಮಂತ್ರಿಗಳು ಎಲ್ಲರೂ ನಿಮ್ಮ ಪರವಾಗಿದ್ದಾರೆ. ಸಮಯ ಬಂದಿದೆ ಅಂತ ಕಾಣುತ್ತೆ. ಯಾವ ಸಂವಿಧಾನದ ಉದ್ದೇಶ ಇದೆಯೋ, ಅಂದರೆ ಎಲ್ಲರಿಗೂ ಸಮಪಾಲು ಸಿಗಬೇಕು ಅಂತ, ಆ ಉದ್ದೇಶದ ಯಾವ ಒಂದು ಸಂವಿಧಾನದ ತಿದ್ದುಪಡಿಯನ್ನು ಮಾಡಿದ್ದಾರೋ ಆ ತಿದ್ದುಪಡಿ, ಆ ಕಾನೂನು ನಮ್ಮ ರಾಜ್ಯದಲ್ಲೂ ಸಹ ಆದಷ್ಟು ಬೇಗ ಆಚರಣೆಗೆ ಬರಲಿ ಅಂಥೇಳಿ ನಾನು ಸರ್ಕಾರ ಅಧಿಕಾರವನ್ನು ನಡೆಸ್ತಾ ಇರ್ತಕ್ಕಂಥವರಲ್ಲಿ ಆರ್ಥಿಕ ದುರ್ಬಲರ ಪರವಾಗಿ ಅತ್ಯಂತ ವಿನಮ್ರವಾಗಿ ವಿನಂತಿ ಮಾಡಿಕೊಳ್ತೇನೆ. ಅಷ್ಟೇ ಅಲ್ಲ, ಈ ಮೀಸಲಾತಿ ಬಹುಶಃ ಒಂದು ತಲೆಮಾರಿಗೆ ಸಾಕು. ಮಿಕ್ಕಿದ್ದ ಮೀಸಲಾತಿ ಕೊಡ್ತಾನೆ ಇದ್ದೀವಿ, ಅದು ಇನ್ನೂ ಮುಗಿತಾ ಇಲ್ಲ. ಯಾರು ಆರ್ಥಿಕವಾಗಿ ಮುಂದೆ ಬರ್ತಾರೋ ಬಹುಶಃ 95% ಯಾರು ಹಿಂದಕ್ಕೆ ಬರೋದಿಲ್ಲ, ಮುಂದಕ್ಕೆ ಹೋಗ್ತಾರೆ. ಅದಕ್ಕಿಂತ ಮುಖ್ಯವಾಗಿ ಏನಪ್ಪ ಅಂತಂದರೆ, ಈ ಮೀಸಲಾತಿಯನ್ನು ಕೊಡೋದ್ರಿಂದ ಯಾವುದೇ ರೀತಿಯಲ್ಲಿ ಸರ್ಕಾರಕ್ಕೆ ಆರ್ಥಿಕ ಹೊಣೆ ಆಗೋದಿಲ್ಲ. ಆರ್ಥಿಕ ಹೊಣೆ ಇಲ್ಲ. ಒಂದು ತಲೆಮಾರಿಗೆ ಮಾತ್ರ ಇದು. ಇಂತಹ ಒಂದು ಕಾನೂನು ಬಂದಿರೋದ್ರಿಂದ ಅದು ಆದಷ್ಟು ಬೇಗ ನಮ್ಮ ರಾಜ್ಯದಲ್ಲಿ ಅನುಷ್ಠಾನವಾಗಬೇಕು. ನನ್ನ ಕಳಕಳಿಯ ಮನೆ, ಈ ಸರ್ಕಾರ ಬಡವರ ಕೈಯನ್ನು ಹಿಡೀರಿ. ಬಡವರು ನಿಮ್ಮ ಕೈಯನ್ನು ಹಿಡಿತಾರೆ. ಅವ್ರಿಗೆ ಪಕ್ಷವಿಲ್ಲ, ಜಾತಿ ಇಲ್ಲ, ಧರ್ಮದ ಭೇದವಿಲ್ಲ. ಯಾರು ಅವರಿಗೆ ಸಹಾಯದ ಹಸ್ತವನ್ನು ಕೊಡ್ತಾರೋ ಆ ಸಹಾಯದ ಹಸ್ತವನ್ನು ಅವರು ಹಿಡಿತಾರೆ, ಅವರು ನಿಮ್ಮ ಜೊತೆಯಲ್ಲಿ ಇರ್ತಾರೆ ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ನನ್ನನ್ನು ಸನ್ಮಾನಿಸಿ ನನಗೊಂದೆರಡು ಮಾತಾಡೋದಕ್ಕೆ ಅವಕಾಶ ಕೊಟ್ಟಂಥ ಎಲ್ಲರಿಗೂ ನನ್ನ ಧನ್ಯವಾದ ತಿಳಿಸ್ತಾ, ಎಲ್ರಿಗೂ ನಮಸ್ಕಾರ. ಜೈ ಕನ್ನಡ ಮಾತೆ, ಜೈ ಭಾರತ ಮಾತೆ. ನಮಸ್ಕಾರ. ಮಾನ್ಯ ಶಾಸಕರು ಬಸವನಗುಡಿ ವಿಧಾನಸಭಾ ಕ್ಷೇತ್ರದ ಸನ್ಮಾನ್ಯ ಶ್ರೀ ರವಿ ಸುಬ್ರಹ್ಮಣ್ಯ ಅವರು ನಮ್ಮ ಕಾರ್ಯಕ್ರಮದ ಅತಿಥಿಗಳಾಗಿ ಆಗಮಿಸಿದ್ದಾರೆ. ಅವರಿಗೆ ಮಂಡಳಿಯ ಪರವಾಗಿ ಹೃದಯಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಸನ್ಮಾನಕ್ಕೆ ಭಾಜನರಾಗಿರುವ ಶ್ರೀಯುತ ಅಶೋಕ್ ಹಾರ್ನಳ್ಳಿ, ಹಿರಿಯ ನ್ಯಾಯವಾದಿಗಳು ಹಾಗೂ ಮಾಜಿ ಅಡ್ವೊಕೇಟ್ ಜನರಲ್ ಕರ್ನಾಟಕದ ಶ್ರೀಯುತ ಅಶೋಕ್ ಹಾರ್ನಳ್ಳಿ ಅವರು ನಮ್ಮೆಲ್ಲರನ್ನ ಉದ್ದೇಶಿಸಿ 2 ಮಾತುಗಳನ್ನಾಡಬೇಕಂತ ನಾನು ಕೇಳ್ಕೊಳ್ತೇನೆ. ಎಲ್ಲ ವೇದಿಕೆಯ ಮೇಲಿರುವ ಗಣ್ಯರೇ ಮತ್ತು ವಿಪ್ರ ಬಂಧುಗಳೇ, ಸಮಯಾವಕಾಶದ ಕಾರಣದಿಂದ ನಾನು ಕೆಲವು 2 ವಿಷಯವನ್ನು ಪ್ರಸ್ತಾಪ ಮಾಡ್ತೀನಿ. ಇಡೀ ಪ್ರಪಂಚದಲ್ಲೇ
ವಿಶಿಷ್ಟವಾದಂಥ ಧರ್ಮ ಅಂತ ಹೇಳಿದ್ರೆ ಹಿಂದೂ ಧರ್ಮ. ಹಿಂದೂ ಧರ್ಮದಲ್ಲಿ ಒಂದು ಹೃದಯ ವೈಶಾಲ್ಯತೆ ಏನಿದೆ ಅಂತ ಹೇಳಿದ್ರೆ, ಪ್ರಪಂಚದಲ್ಲಿರ್ತಕ್ಕಂಥ ಪ್ರತಿಯೊಬ್ಬನ್ನು ತನ್ನ ತೆಕ್ಕೆಗೆ ತೆಗೆದುಕೊಂಡು ಹೋಗಿ ನಡೆಸ್ಕೊಂಡು ಹೋಗ್ತಕ್ಕಂಥ ಸತ್ಯವನ್ನ, ಪರಮೋಚ್ಚ ಸತ್ಯವನ್ನ ತೋರಿಸ್ತಕ್ಕಂಥ ಶಕ್ತಿ ಯಾವ ಒಂದು ಧರ್ಮಕ್ಕಿದೆ ಅಂತ ಹೇಳಿದ್ರೆ ಅದು ಹಿಂದೂ ಧರ್ಮ ಒಂದೇ. ಈ ಹಿಂದೂ ಧರ್ಮದಲ್ಲಿ ಬರ್ತಕ್ಕಂಥ ವೇದಗಳಿಗೆ ಪ್ರಾಶಸ್ತ್ಯವನ್ನು ಕೊಟ್ಟು ವೇದಗಳನ್ನು ಶ್ರುತಿಯ ರೂಪದಲ್ಲಿ ಇವತ್ತು ಉಳಿಸ್ಕೊಂಡು ಬಂದಿರತಕ್ಕಂಥ ಒಂದು 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 ವಿದ್ವಾಂಸರು, ವೇದ ವಿದ್ವಾಂಸರು ಯಾರು ಅಂತ ಹೇಳಿದ್ರೆ ಈ ಬ್ರಾಹ್ಮಣ ಕುಲದಲ್ಲಿ ಬಂದಂಥ ಈ ಒಂದು ಪರಮೋಚ್ಚ ಸತ್ಯವನ್ನು ಉಳಿಸ್ಕೊಂಡು ನಾವು ಮುಂದಿನ ಜನಾಂಗಕ್ಕೆ ಕೊಡ್ತಕ್ಕಂಥ ಒಂದು ಅತಿ ಹೆಚ್ಚಿನ ಜವಾಬ್ದಾರಿ ಯಾರಿಗಿದೆ ಅಂತ ಹೇಳಿದ್ರೆ ವಿಪ್ರ ಕುಲದವರಿಗಿದೆ. ಹಾಗಾಗಿ ಯಾವ ಒಂದು ಬ್ರಾಹ್ಮಣ ಡೆವಲಪ್ಮೆಂಟ್ ಅಥಾರಿಟಿ ಅಂತ ಏನಿದೆ, ಇವರ ಮೇಲೆ ಇನ್ನೂ ಹೆಚ್ಚಿನ ಜವಾಬ್ದಾರಿ ಇದೆ. ಒಂದು ಎರಡನೇದು, ನಾವು ಬೇರೆ ಒಂದು ಜನಾಂಗದ ಬೇರೆ ಬೇರೆ ಒಂದು ಜಾತಿ ಮತಗಳ ಆಧಾರದ ಮೇಲೆ ಇರತಕ್ಕಂಥ ಒಂದು ಅಧಿಕಾರದ ಒಂದು ಡೆವಲಪ್ಮೆಂಟ್ ಅಥಾರಿಟಿಯ ವಿಭಿನ್ನವಾಗಿ ನಾವು ಕೆಲಸವನ್ನು ಮಾಡಬೇಕಾಗುತ್ತದೆ. ಯಾಕೆ ಅಂತ ಹೇಳಿದ್ರೆ ನಾವೆಲ್ಲರೂ ನಮ್ಮ ಕಾರ್ಯಕ್ಷೇತ್ರದಲ್ಲಿ ಸಮಾಜದ ಎಲ್ಲ ಜಾತಿಯ ಜನಗಳ ಜೊತೆ ಹೊಂದಿಕೊಂಡು ನಾವು ಕೆಲಸವನ್ನು ಮಾಡಬೇಕಾಗುತ್ತೆ. ಎಲ್ಲ ಜಾತಿಗಳ ಜನಗಳನ್ನು ಸಹ ಒಂದು ಸೇರಿಸ್ತಕ್ಕಂಥ ಒಂದು ಕೆಲಸವನ್ನು ನಾವು ಮಾಡಬೇಕಾಗುತ್ತೆ. ಆ ಒಂದು ಕೆಲಸವನ್ನು ನಾವು ಮಾಡದಲ್ಲೇ ಹೋದ್ರೆ ಸಮಾಜದಲ್ಲಿ ಜಾತಿಗಳ ಮಧ್ಯೆ ಒಂದು ವೈಮನಸ್ಯ ಬರ್ತಕ್ಕಂಥ ಒಂದು ಯಾವ ಒಂದು ಕೆಲಸಗಳು ನಡೆಯುತ್ತೋ ಅದನ್ನ ನಿವಾರಿಸ್ತಕ್ಕಂಥ ಕೆಲಸ ಯಾರಾದರೂ ಒಬ್ಬರು ಮಾಡಬಹುದು ಅಂತ ಹೇಳಿದ್ರೆ ಅದನ್ನ ನಮ್ಮ ವಿಪ್ರ ಬಂಧುಗಳು ಸಹ ಮಾಡಬಹುದು. ಆದ ಕಾರಣ ಪ್ರತಿಯೊಂದು ಈ ಆರ್ಥಿಕ ದುರ್ಬಲತೆ ಎಲ್ಲ ಒಂದು ಸಹಾಯ ಹಸ್ತವನ್ನು ಮಾಡುವುದರ ಜೊತೆಗೆ ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸಿ ಸಮಾಜಕ್ಕೆ ಎಲ್ಲ ಜನಗಳಿಗೂ ಮನದಟ್ಟು ಮಾಡ್ತಕ್ಕಂಥ ಹೆಚ್ಚಿನ ಜವಾಬ್ದಾರಿ ಸಹ ನಮ್ಮ ಬ್ರಾಹ್ಮಣ ಡೆವಲಪ್ಮೆಂಟ್ ಅಥಾರಿಟಿ ಅವರು ತೆಗೆದುಕೋಬೇಕು ಅಂತ ಹೇಳಿ ನಾನು ಮನವಿ ಮಾಡ್ತೀನಿ. ಯಾಕೆ ಅಂತ ಹೇಳಿದ್ರೆ ಇವತ್ತು ವೇದವನ್ನು ಉಳಿಸಿ ಮಾಡ್ತಕ್ಕಂಥವರು ನಮ್ಮ ಪುರೋಹಿತರು, ವೇದ ವಿದ್ವಾಂಸರು ಮಾಡ್ತಕ್ಕಂಥ ಕೆಲಸವನ್ನು ಉಳಿಸ್ಕೊಂಡು ಬರ್ತಾ ಇದ್ದಾರೆ. ಆದರೆ ಸಮಾಜದಲ್ಲಿ ಅವರಿಗೆ ಸಿಗಬೇಕಾದಂಥ ಗೌರವ ಸಿಗೋದಿಲ್ಲ. ಯಾವುದು ಅನೇಕ ಸ್ಥಳದಲ್ಲಿ ನಾನು ನೋಡಿದ್ದೀನಿ, ಪುರೋಹಿತರಿಗೆ ಒಂದು ಮಿನಿಮಮ್ ಡೈಲಿ ವೇಜಸ್ ಸಹ ಸಿಗೋದಿಲ್ಲ. ಅವರ ಒಂದು ವೇದ ವಿದ್ಯೆಯನ್ನು ಏನು ಉಳಿಸ್ಕೊಂಡು ಬರ್ತಾ ಇದ್ದಾರೆ ಅಂಥ ಮಹತ್ತರವಾದ ಕೆಲಸಕ್ಕೆ ಸೂಕ್ತವಾದಂಥ ಗೌರವ ನಾವು ಸಿಗದಲೇ ಇರತಕ್ಕಂಥ ಒಂದು ಪರಿಸ್ಥಿತಿಯನ್ನು ನಾವು ಕರ್ನಾಟಕದಲ್ಲಿ ಅಥವಾ ದೇಶದ ಅನೇಕ ಭಾಗಗಳಲ್ಲಿ ನೋಡ್ತಾ ಇದ್ದೀವಿ. ಮುಂದಿನ ಜನಾಂಗಕ್ಕೆ ನಾವು ಯಾವ ಒಂದು ಸನಾತನ ಧರ್ಮದ ಮೂಲ ಮೌಲ್ಯಗಳೇನಿದೆ ಅದನ್ನು ಕೊಡದಲೇ ಹೋದರೆ ದೇಶದಲ್ಲಿ ನಾವು ಮುಂದಿನ ಜನಾಂಗಕ್ಕೆ ಅದಕ್ಕೆ ನ್ಯಾಯ ಒದಗಿಸಿದಾಗ ಆಗೋದಿಲ್ಲ. ಈ ಕೆಲಸವನ್ನು ಸಹ ನಮ್ಮ ವಿಪ್ರ ಜನಾಂಗದವರೇ ಮಾಡೋದಕ್ಕೆ ಸಶಕ್ತರಾಗಿದ್ದಾರೆ. ಹಿಂದೂ ಧರ್ಮದಲ್ಲಿರ್ತಕ್ಕಂಥ ಶ್ರೇಷ್ಠ ಮೌಲ್ಯಗಳನ್ನು ಮುಂದಿನ ಜನಾಂಗಕ್ಕೆ ಕೊಟ್ಟು ಎಲ್ಲರ ಜನರಲ್ಲೂ ಸಹ, ಸಮಾಜದ ಎಲ್ಲ ಜನರಲ್ಲೂ ಸಹ ಒಂದು ವೈಷಮ್ಯ ಭಾವನವನ್ನು ತೆಗೆದು ಎಲ್ಲ ಜನರಲ್ಲೂ ಸಮಾಜದಲ್ಲಿ ಒಂದು ಶಾಂತಿ ಸಮಾಧಾನ ಉಂಟಾಗತಕ್ಕಂಥ ಒಂದು ಯಾವ ನಮ್ಮ ಋಷಿ ಪರಂಪರೆಯಲ್ಲಿ ಬಂದಂಥ ಮೌಲ್ಯಗಳೇನಿದೆಯೋ ಆ ಮೌಲ್ಯಗಳನ್ನು ಜನಕ್ಕೆ ತಲುಪಿಸ್ತಕ್ಕಂಥ ಕೆಲಸ ನಮ್ಮ ವಿಪ್ರ ಬಂಧುಗಳಿದ್ದು ಒಬ್ಬರಿಂದಾನೇ ಸಾಧ್ಯ ಅಂತ ನಾನು ಹೇಳ ಬಯಸ್ತೇನೆ. ಇವತ್ತಿನ ದಿನ ಪಾಶ್ಚಾತ್ಯ ಒಂದು ದೇಶಗಳಲ್ಲಿ ಇರ್ತಕ್ಕಂಥ ಒಂದು ಸಂಸ್ಕೃತಿ ಏನಿದೆ, ಯಾವ ಒಂದು ನಮ್ಮ ಹಿರಿಯರನ್ನ ವೃದ್ಧಾಶ್ರಮಕ್ಕೆ ಕಳಿಸ್ತಕ್ಕಂಥ ಒಂದು ಪರಂಪರೆ ಬೆಳೀತಾ ಇದೆ, ಯಾವ ನಮ್ಮ ಹಿರಿಯರಿಗೆ ಗೌರವ ಕೊಡಬೇಕಾದಂಥ ಒಂದು ಪರಂಪರೆ ನಾಶವಾಗ್ತಾ ಇದೆ. ಈ ರೀತಿಯಾಗಿ ನಾವು ಸಮಾಜಕ್ಕೆ ಕೊಡಬಹುದಂತ ಒಂದು ದೊಡ್ಡ ಕಾಣಿಕೆ ಅಂತ ಹೇಳಿದ್ರೆ ನಮ್ಮ ಋಷಿ ಪರಂಪರೆಯನ್ನು ಉಳಿಸಿ ಬೆಳೆಸಿ ನಮ್ಮ ಮುಂದಿನ ಜನಾಂಗಕ್ಕೆ ತಿಳುವಳಿಕೆ ಬರ್ತಕ್ಕಂಥ ಒಂದು ಕೆಲಸವನ್ನು ಮಾಡಬೇಕು. ಹಾಗಾಗಿ ವೇದ ಶಾಲೆಗಳನ್ನು ಮಾಡೋದಕ್ಕೆ ಸಂರಕ್ಷಣೆ ಮಾಡಬೇಕು. ಗೋಶಾಲೆ ಅಂದರೆ HF ಹಸುಗಳಲ್ಲ, ದೇಶಿ ಹಸುಗಳನ್ನ ನಾವು ಸಂರಕ್ಷಣೆ ಮಾಡಬೇಕು. ಈ ರೀತಿಯಾಗಿ ಸಮಾಜದಲ್ಲಿ ಅನೇಕ ಒಂದು ಸಂಸ್ಕೃತಿಯ ಒಂದು ಸಂರಕ್ಷಣೆ ಮಾಡಬೇಕಾದಂಥ ಒಂದು ಕೆಲಸವನ್ನು ಸಹ ನಾವು ಮಾಡಬೇಕಾಗಿದೆ. ನಾವು ಒಂದು ಪ್ರಜಾಪ್ರಭುತ್ವದಲ್ಲಿ ಬಹುಮತದ ಆಧಾರದ ಮೇಲೆ ತೀರ್ಮಾನ ಆಗತಕ್ಕಂಥ ಒಂದು ರೀತಿ ಇರಬೇಕಾದಾಗ ನಾವು ಸಮಾಜದಲ್ಲಿ ಎಲ್ಲರೂ ಒಟ್ಟಿಗೆ ಕೆಲಸ ಮಾಡಿಕೊಂಡು ಎಲ್ಲರಲ್ಲೂ ಸಹ ಹೊಂದಿಕೊಂಡು ನಾವು ಮಾಡಿದ್ರೆ ಸಹ ನಾವು ಮಾಡತಕ್ಕಂಥ ಕ್ಷೇತ್ರದಲ್ಲಿ ಸಾಧನೆ ಆಗುತ್ತೆ. ಹಾಗಾಗಿ ವಿಪ್ರ ಬ್ರಾಹ್ಮಣ ಡೆವಲಪ್ಮೆಂಟ್ ಅಥಾರಿಟಿ ಅಂತ ಏನಿದೆ, ಒಂದು ವಿಭಿನ್ನ ರೀತಿಯಲ್ಲಿ ನಾವು ಕೆಲಸ ಮಾಡೋಣ. ವೇದ ಪಾಠಶಾಲೆಗಳಿಗೆ ಒಂದು ಪ್ರಾಶಸ್ತ್ಯವನ್ನು ಕೊಡೋಣ. ಯಾವ ವೇದ ವಿದ್ಯೆ ಬ್ರಾಹ್ಮಣರಲ್ಲಿ ಬಂದಿರತಕ್ಕಂಥ ಒಂದು ಸಂಸ್ಕಾರ ಏನಿದೆ ಆ ಸಂಸ್ಕಾರವನ್ನು ಎಲ್ಲ ಜನರಲ್ಲೂ ಸಹ ಒಂದು ತಿಳುವಳಿಕೆ ಬರ್ತಕ್ಕಂಥ ಒಂದು ಕೆಲಸವನ್ನು ಮಾಡೋಣ. ಹಿಂದೂ ಧರ್ಮದಲ್ಲಿರ್ತಕ್ಕಂಥ ಶ್ರೇಷ್ಠತೆಯನ್ನು ವಿಶ್ವಕ್ಕೆ ತಿಳಿಸ್ಕೊಳ್ತಕ್ಕಂಥ ಒಂದು ಕೆಲಸವನ್ನು ಮಾಡೋಣ ಅಂತ ನಾನು ಒಂದು ಹೇಳ್ತೀನಿ. ಕೊನೆಗೆ ನ್ಯಾಯಮೂರ್ತಿಗಳಾದ ಎನ್ ಕುಮಾರ್ ಅವರು ಆಗಲೇ ಹೇಳಿದ್ದಾರೆ, ಸಂವಿಧಾನದಲ್ಲಿ ಬಹಳ ಅತ್ಯಂತ ಮಹತ್ತರವಾದಂಥ ಬದಲಾವಣೆ ಜನವರಿ 2019ರಲ್ಲಿ ಯಾವುದೇ
ಸರ್ಕಾರದಲ್ಲಿ ಆಗದಲ್ಲೇ ಇರೋ ಒಂದು ಸರ್ಕಾರ ಮೋದಿಯವರ ನೇತೃತ್ವದಲ್ಲಿ ನಡೆದು ಬಂದಿರೋದು ಬಹಳ ಅತ್ಯಂತ ಸಂತೋಷ. ಆರ್ಥಿಕವಾಗಿ ಹಿಂದುಳಿದವರನ್ನ ಯಾವುದೇ ಒಂದು ಪ್ರೋತ್ಸಾಹ ಕೊಡಬೇಕು ಅಂತ ಹೇಳ್ತಕ್ಕಂಥ ಒಂದು ಯೋಜನೆ, ಸಂವಿಧಾನದಲ್ಲೇ ಬದಲಾವಣೆ ತಂದಿರತಕ್ಕಂಥ ಮಹತ್ತರವಾದಂಥ ಕೆಲಸ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಮಾಡಿದ್ದಾರೆ. ಬ್ರಾಹ್ಮಣರ ಸಮುದಾಯದಲ್ಲೂ ಅತ್ಯಂತ ಹಿಂದುಳಿದಿರತಕ್ಕಂಥ ಜನಗಳಿದ್ದಾರೆ. ಆದರೆ ಅದರಲ್ಲಿ ಎರಡು ವಿಶಿಷ್ಟವಾದ ಇದೆ. ಒಂದು, ಮೀಸಲಾತಿ, ನೇಮಕಾತಿಯಲ್ಲೂ ಸಹ ಮೀಸಲಾತಿ ಕೊಡೋದಕ್ಕೆ ಅವಕಾಶ ಇದೆ. ಶಿಕ್ಷಣ ಸಂಸ್ಥೆಗಳಲ್ಲಿ ಮೀಸಲಾತಿ ಕೊಡ್ತಕ್ಕಂಥ ಒಂದು ಅವಕಾಶ ಇದೆ. ಮತ್ತು ಬೇರೆ ರೀತಿಯಾದಂಥ ಒಂದು ಆರ್ಥಿಕವಾಗಿ ಹಿಂದುಳಿದವರ ಮೀಸಲಾತಿ ಕೊಡ್ತಕ್ಕಂಥ ಒಂದು ಅವಕಾಶ ಇದೆ. ಸರ್ಕಾರಕ್ಕೆ ಸಂಬಂಧಪಟ್ಟಂತ ಹಿರಿಯರ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಈಗಾಗಲೇ ನಾವು ಮೀಸಲಾತಿಯನ್ನು ಅಳವಡಿಸಿಕೊಂಡಿದ್ರೆ ಅನೇಕ ಜನ ಆರ್ಥಿಕವಾದ ಹಿಂದುಳಿದ ಮಕ್ಕಳಿಗೆ ಈ ವರ್ಷದ ಪ್ರವೇಶದಲ್ಲಿ ಅನುಕೂಲವಾಗ್ತಾ ಇತ್ತು. ಅದರಿಂದ ತಕ್ಷಣವೇ ಇದ್ರ ಬಗ್ಗೆ ವಿಚಾರ ಮಾಡಿ ಸನ್ಮಾನ್ಯರಾದಂಥ ಅಶೋಕ್ ಅವರಿದ್ದಾರೆ, ಕಾಗೇರಿ ಅವರಿದ್ದಾರೆ, ಇವರೆಲ್ಲರೂ ಸಹ ಅದನ್ನು ಯೋಚನೆ ಮಾಡಿ ಯಾವ ಸಂವಿಧಾನದ ಉದ್ದೇಶ ಏನಿದೆ, ಯಾವ ಒಂದು ಬದಲಾವಣೆ ತಂದ ಉದ್ದೇಶ ಏನಿದೆ, ನಮ್ಮ ರಾಜ್ಯ ಸರ್ಕಾರದವರು ಸೂಕ್ತವಾದಂಥ ಒಂದು ಮಾರ್ಗದರ್ಶಿ ಸೂತ್ರಗಳನ್ನ ಮಾಡಿದ್ರೆ ಅದರ ಫಲ ಎಲ್ಲರಿಗೂ ಸಿಗುತ್ತೆ ಅಂತ ಹೇಳಿ, ಯಾವ ಒಂದು ಸಚ್ಚಿದಾನಂದ ಮೂರ್ತಿಗಳ ನೇತೃತ್ವದಲ್ಲಿ ಅತ್ಯಂತ ಉತ್ತಮವಾದಂಥ ಕೆಲಸಗಳನ್ನು ನಡೀತಾ ಇದೆ. ಇನ್ನು ಸರ್ಕಾರದವರು ದೊಡ್ಡ ಮನಸ್ಸು ಮಾಡಿ ಸ್ವಲ್ಪ ಅನುದಾನವನ್ನು ಹೆಚ್ಚಿಗೆ ಮಾಡಿದ್ರೆ ಇನ್ನೂ ಹೆಚ್ಚಿನ ಕೆಲಸವನ್ನು ಮಂಡಳಿಗೆ ಮಾಡಲಿಕ್ಕೆ ಒಂದು ಅವಕಾಶ ಆಗುತ್ತೆ. ಈಗ ಕೊಟ್ಟಿರ್ತಕ್ಕಂಥ ಅನುದಾನದಲ್ಲಿ ಬಹಳ ಸಾಕಷ್ಟು ಉತ್ತಮವಾದಂಥ ಕೆಲಸ ಇದೆ. ಬಟ್ ಈಗ 25 ಕೋಟಿಯಿಂದ ಒಂದು 100 ಕೋಟಿ ಆದರೂ ಕೊಟ್ಟರೆ ಅದರಿಂದ ಉತ್ತಮವಾದಂಥ ಕೆಲಸಗಳನ್ನು ಸಮಾಜಕ್ಕೆ ಮಾಡ್ತಕ್ಕಂಥ ಒಂದು ಶ್ರೇಷ್ಠವಾದ ಕೆಲಸವನ್ನು ಮಾಡ್ಬೋದು. ಇವತ್ತಿನ ದಿನ ಯಾವ ವೇದ ವಿದ್ಯೆಯನ್ನು ಕಲಿತು ಪರಂಪರೆಯನ್ನು ಉಳಿಸ್ಕೊಂಡು ಬಂದಿದ್ದಾರೆ ಅವರೇ ಕಷ್ಟದ ಸ್ಥಿತಿಯಲ್ಲಿದ್ದಾರೆ. ವೇದ ಪಾಠಶಾಲೆಗಳು ತೊಂದರೆಯಲ್ಲಿದೆ. ಗೋರಕ್ಷಣೆ ಮಾಡ್ತಕ್ಕಂಥ ಕೆಲಸಗಳು ಬಹಳ ಹಿಂದುಳಿದಿದೆ. ಆದ್ದರಿಂದ ನಮ್ಮ ದೇಶದ ಸಂಸ್ಕಾರ ಉಳಿಸಿ ಬೆಳೆಸಬೇಕಾದ್ರೆ ಇವುಗಳ ರಕ್ಷಣೆ ಆಗುತ್ತೆ. ಇವುಗಳ ರಕ್ಷಣೆ ಆದರೆ ಸಮಾಜದಲ್ಲಿ ಎಲ್ಲರ ರಕ್ಷಣೆ ಆಗುತ್ತೆ, ಸಮಾಜದಲ್ಲಿ ನೆಮ್ಮದಿ ಆಗುತ್ತೆ. ಬರೀ ಬ್ರಾಹ್ಮಣರು ಒಂದೇ ಅಲ್ಲ, ವೇದ ವಿದ್ಯೆಯ ರಕ್ಷಣೆಯಿಂದ ಸಮಾಜದಲ್ಲಿ ಎಲ್ಲರಿಗೂ ಸಹ ಒಂದು ರಕ್ಷಣೆ ಆಗುತ್ತೆ, ದ್ವೇಷದ ಭಾವನೆ ನಿವಾರಣೆ ಆಗುತ್ತೆ, ಸಮಾಜದಲ್ಲಿ ನೆಮ್ಮದಿ ನೆಲೆಸುತ್ತೆ. ಹಾಗಾಗಿ ಇದ್ರ ಬಗ್ಗೆ ಒಂದು ಸಂವಿಧಾನದ ಒಂದು ತಿದ್ದುಪಡಿಯನ್ನ ಒಂದು ಜಾರಿಗೆ ತರ್ತಕ್ಕಂಥ ಒಂದು ಕೆಲಸ, ಸಾಕಷ್ಟು ಅನುದಾನವನ್ನು ಕೊಟ್ಟು ಈ ಸರ್ಕಾರದಲ್ಲಿ ನಮಗೆ ಅನುದಾನ ಸಿಗದಲ್ಲೇ ಹೋದರೆ ಬೇರೆ ಸರ್ಕಾರದಲ್ಲಿ ಸಿಗುತ್ತೆ ಅನ್ನೋ ಒಂದು ನಂಬಿಕೆ ನಮಗಿಲ್ಲ. ಆದ್ದರಿಂದ ಇದರ ಬಗ್ಗೆ ತಕ್ಷಣವೇ ಗಮನ ಹರಿಸಿ ಅಂತ ಹೇಳಿ ಈ ಸಾಧಕರನ್ನು ಸನ್ಮಾನಿಸಿದ್ದು ನಮಗೆ ಹೆಮ್ಮೆಯ ವಿಷಯ. ಇವರಿಗೆ ಇನ್ನಷ್ಟು ಮತ್ತಷ್ಟು ಯಶಸ್ಸು ಸಿಗಲಿ ಎಂದು ಈ ಮೂಲಕ ಹಾರೈಸುತ್ತೇವೆ. ಚಪ್ಪಾಳೆಯೊಂದಿಗೆ ನಾವು ಈ ಸನ್ಮಾನಿತರನ್ನು ಅಭಿನಂದಿಸೋಣ. ಈಗ ಮಾನ್ಯ ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣ ಸಚಿವರು ಕರ್ನಾಟಕ ಸರ್ಕಾರದ ಶ್ರೀಯುತ ಎಸ್ ಸುರೇಶ್ ಕುಮಾರ್ ಅವರು ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಬೇಕಂತ ಕೇಳ್ಕೊಳ್ತೇನೆ. ವಿಧಾನಸೌಧದ ಈ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಇಂಥ ಒಂದು ಕಾರ್ಯಕ್ರಮ ಆಗುತ್ತೆ ಅಂತ ನಾವು ಯಾರು ಕೂಡ ಊಹೆನೇ ಮಾಡ್ಕೊಂಡಿರಲಿಲ್ಲ. ಆ್ಯಂಡ್ ಬಹಳಷ್ಟು ಜನಕ್ಕೆ ಪೋಸ್ಟ್ ಸಿಗುತ್ತೆ. ಆ ಪೋಸ್ಟ್ ಸಿಕ್ಕಿದ್ಮೇಲೆ ಯಾವ ರೀತಿ ಕೆಲಸ ಮಾಡ್ತಾರೆ ಅನ್ನೋದು ಬಹಳ ಮುಖ್ಯ. ಸಚ್ಚಿದಾನಂದ ಮೂರ್ತಿಯವರು ಅದನ್ನು ಯಾವತ್ತೂ ಕೂಡ ಪೋಸ್ಟ್ ಅಂತ ತಿಳ್ಕೊಳ್ದೇನೆ ತನ್ನ ಕೊಟ್ಟ ಒಂದು ಜವಾಬ್ದಾರಿ ಅಂತ ತಿಳ್ಕೊಂಡು ಇಡೀ ರಾಜ್ಯ ಓಡಾಡಿ ಬಹಳ ಸೊಗಸಾಗಿ ಕಾರ್ಯ ಮಾಡ್ತಾ ಇದ್ದಾರೆ. ತಮ್ಮೆಲ್ಲರ ಪರವಾಗಿ ಸಚ್ಚಿದಾನಂದ ಮೂರ್ತಿಯವರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನ ನಾನು ಸಲ್ಲಿಸ್ತೇನೆ. ನಾವು ಆ SSLC ಮಕ್ಕಳಿಗೆ ಸನ್ಮಾನ ಮಾಡ್ತಾ ಇದ್ದಾಗ ನನ್ನ ಮನಸ್ಸು ಕಳೆದ ವರ್ಷ ಜೂನ್ ಜುಲೈಗೆ ಹೋಯಿತು. ರಾಜ್ಯದಲ್ಲಿ ಪರೀಕ್ಷೆ ಮಾಡಬೇಕೋ ಬೇಡವೋ ಅನ್ನೋದೇ ಒಂದು ದೊಡ್ಡ ಚರ್ಚೆ ಆಗಿತ್ತು. ಬಹಳ ಒಂದು ದೊಡ್ಡ ಕಾರ್ಯ ಆವಾಗ ರಾಜ್ಯದಲ್ಲಾಯಿತು. 8.5 ಲಕ್ಷ ಮಕ್ಕಳಿಗೆ ನಾವು SSLC ಪರೀಕ್ಷೆ ಮಾಡಿ ಇಡೀ ದೇಶನೇ ನಮ್ಮ ರಾಜ್ಯದ ಕಡೆ ತಿರುಗಿ ನೋಡುವಂಗೆ ರೀತಿಯಲ್ಲಿ ಆಯಿತು. ಆ ಮಕ್ಕಳನ್ನೆಲ್ಲ ನೋಡಿದಾಗ ಅಶೋಕ್ ಒಂದು ಮಾತು ಕೇಳಿದ್ರು. ಆ ಮೊದಲನೇ ಮಗುಗೆ 625ಕ್ಕೆ 625 ಬಂದಾಗ, ಯಾಕಮ್ಮ ಯಾವುದು ಕೂಡ ಬಿಡಲೇ ಇಲ್ವಾ ನೀನು ಅಂತ ಕೇಳಿದ್ರು. ಆ ರೀತಿಯ ಪ್ರತಿಭೆ, ಆ ರೀತಿಯ ಪ್ರತಿಭೆಗಳನ್ನ ಗುರುತಿಸೋಕೆ ಇವತ್ತು ಸಾಧ್ಯ ಆಗಿದೆ. ಮೂರನೇದು, ಕಳೆದ ಡಿಸೆಂಬರ್ 17ನೇ ತಾರೀಕು ನಾನು ರಾತ್ರಿ ಬರ್ತಾ ಇದ್ದೆ ನಂಜನಗೂಡಿಂದ.
ಮಂತ್ರಾಲಯದ ಪೂಜೆ ಸ್ವಾಮೀಜಿಗಳು ನನಗೆ ಫೋನ್ ಮಾಡಿದ್ರು. ನಮ್ಮ 6ನೇ ಕ್ಲಾಸ್ ಪುಸ್ತಕದಲ್ಲಿ ವಿಪ್ರ ಸಮುದಾಯಕ್ಕೆ, ನಮ್ಮ ಬಂಧುಗಳಿಗೆ, ಅವರ ಭಾವನೆಗಳಿಗೆ ಏಟ್ ಬೀಳೋ ರೀತಿಯಲ್ಲಿ ಒಂದಷ್ಟು ಪ್ರಕಟ ಆಗಿದೆ ಅಂತ ನನಗೆ ಮಾತಾಡ್ಸಿದ್ರು. ನಾನು ಹೇಳಿದೆ, ಸ್ವಾಮೀಜಿಗಳೇ, ಇದ್ಯಾವುದು ಕೂಡ ನಮ್ಮ ಸರ್ಕಾರ ಬಂದ ಮೇಲೆ ಆಗಿಲ್ಲ. ಈ ರೀತಿ ಆಗಿದೆ, ಆ ಶ್ರೇಯಸ್ಸೆಲ್ಲ ಬೇರೆಯವ್ರಿಗೆ ಸಲ್ಲುತ್ತೆ. ನನಗೆ 24 ಗಂಟೆ ಕೊಡಿ, ಅದನ್ನು ನಾನು ಸರಿ ಮಾಡ್ತೀನಿ ಅಂತ. ಆ 24 ಗಂಟೆನಲ್ಲೇ ಅದನ್ನು ಸರಿಪಡಿಸಿ ಮತ್ತೆ ಸ್ವಾಮೀಜಿಗಳಿಗೆ ನಾನು ನಿಮ್ಗೇನು ಮಾತು ಕೊಟ್ಟಿದ್ದೇನೆ ಅದನ್ನು ಕಾರ್ಯ ಮಾಡಿದ್ದೀನಿ ಅಂತ ನಾನು ತಿಳಿಸಿದ್ದೀನಿ. ಈಗೇನು ನ್ಯಾಯಮೂರ್ತಿ ಜಸ್ಟಿಸ್ ಕುಮಾರ್ ಅವರು ಮತ್ತೆ ನಮ್ಮ ಹಿಂದಿನ ಅಡ್ವೊಕೇಟ್ ಜನರಲ್ ಆಗಿ ಕಾರ್ಯ ಮಾಡಿದ ಅಶೋಕ್ ಹಾರ್ನಳ್ಳಿ ಅವರು ನಮಗೇನು ಮಾರ್ಗದರ್ಶನ ಮಾಡಿದ್ದಾರೆ, ಸರ್ಕಾರಕ್ಕೆ ಮತ್ತು ಪ್ರಾಧಿಕಾರಕ್ಕೆ ಆ ಕಾರ್ಯವನ್ನು ನಾವು ಖಂಡಿತ ಮಾಡಿ ತೋರಿಸ್ತೀವಿ, ಅನುಷ್ಠಾನ ತರ್ತೀವಿ ಅಂತ ಹೇಳಿ ತಮಗೆಲ್ಲ ಶುಭ ಕೋರಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಉದ್ದೇಶಿಸಿ ಮಾತನಾಡಿದ ಸುರೇಶ್ ಕುಮಾರ್ ಸರ್ ಅವರಿಗೆ ಧನ್ಯವಾದಗಳು. ಮಾನ್ಯ ಕಂದಾಯ ಸಚಿವರು, ಕರ್ನಾಟಕ ಸರ್ಕಾರದ ಶ್ರೀಯುತ ಆರ್ ಅಶೋಕ್ ಅವರು ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಬೇಕಂತ ಕೇಳ್ಕೊಳ್ತೇನೆ. ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಗೌರವಾನ್ವಿತ ಸಭಾಪತಿಗಳಾದಂಥ ನನ್ನ ಆತ್ಮೀಯ ಸ್ನೇಹಿತರಾದಂಥ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರೇ, ವೇದಿಕೆ ಮೇಲೆ ಈಗ ತಾನೇ ತಮ್ಮನ್ನು ಉದ್ದೇಶಿಸಿ ಮಾತಾಡಿದಂಥ ಮಾನ್ಯ ಸುರೇಶ್ ಕುಮಾರ್ ಅವರೇ, ವೇದಿಕೆ ಮೇಲೆ ಉಳಿದಿರ್ತಕ್ಕಂಥ ನಮ್ಮ ರವಿ ಸುಬ್ರಹ್ಮಣ್ಯ ಅವರು ನನ್ನ ಆತ್ಮೀಯ ಸ್ನೇಹಿತರು, ಅದೇ ರೀತಿ ಭಾಳ ರಾಜ್ಯಕ್ಕೆ ನ್ಯಾಯಾಂಗದಲ್ಲಿ ಒಳ್ಳೆಯ ಗೌರವವನ್ನು ತಂದಂಥ ಮಾನ್ಯ ನ್ಯಾಯಮೂರ್ತಿಗಳಾಗಿದ್ದಂಥ ಎನ್ ಕುಮಾರ್ ಅವರೇ, ಮತ್ತೊಬ್ಬರು ಹಿರಿಯ ನ್ಯಾಯವಾದಿಗಳು, ಕರ್ನಾಟಕ ಸರ್ಕಾರದಲ್ಲಿ ಅಡ್ವೊಕೇಟ್ ಜನರಲ್ ಆಗಿ ಕೆಲಸ ಮಾಡಿದಂಥ ಅಶೋಕ್ ಹಾರ್ನಳ್ಳಿ ಅವರೇ, ಪ್ರಮುಖವಾಗಿ ಈ ಕಾರ್ಯಕ್ರಮದ ರೂವಾರಿ ಸುರೇಶ್ ಕುಮಾರ್ ಅವರು ಹೇಳ್ದಂಗೆ ನಾವೆಲ್ಲ ಇಲ್ಲಿ ಬ್ರಾಹ್ಮಣ ಸಮುದಾಯ ಇಲ್ಲೊಂದು ಸಭೆ ಮಾಡ್ತೀರಿ ಅಂತ ಕನಸು ಮನಸ್ಸಲ್ಲೂ ತಿಳ್ಕೊಂಡಿರಲಿಲ್ಲ. ಆ ಕನಸನ್ನು ನನಸು ಮಾಡಿದಂಥ ನಮ್ಮ ಸಚ್ಚಿದಾನಂದ ಮೂರ್ತಿಯವರು, ಹಿಂದೆ BJPಯ ಬೆಂಗಳೂರಿನ ಅಧ್ಯಕ್ಷರು ಕೂಡ ಆಗಿದ್ದರು ಅವರು, ಸಚ್ಚಿದಾನಂದ ಮೂರ್ತಿಯವರೇ. ನಾವೆಲ್ಲ ಕತೆ ಕಾದಂಬರಿಗಳನ್ನು ಓದಬೇಕಾದ್ರೆ ಬರ್ತಕ್ಕಂಥ ಮೊದಲ ಲೈನೇ ಒಂದು ಊರಿನಲ್ಲಿ ಒಬ್ಬ ಬಡ ಬ್ರಾಹ್ಮಣ ಇದ್ದ ಅಂತ. ಆದರೆ ಬಡ ಬ್ರಾಹ್ಮಣ, ನಾನು ಬಡ ಬ್ರಾಹ್ಮಣ ಅಂತ ಸರ್ಟಿಫಿಕೇಟ್ ತಗೊಂಡ್ಬೇಕಾದ್ರೆ ನಮಗೆ 70-80 ವರ್ಷ ಆಯಿತು. ಆ ಸರ್ಟಿಫಿಕೇಟ್ ತಗೊಳಕ್ಕೂ ನಮಗೆ ಅವಕಾಶ ಇರಲಿಲ್ಲ ಕಾನೂನು ಅಡಿಯಲ್ಲಿ, ಸರ್ಕಾರದಲ್ಲಿ. ಸೊ ನನಗೆ ಈ ಒಂದು ಅರ್ಜಿ ಬಂದಾಗ, ಅಂದರೆ ನಮ್ಮ ಸಚ್ಚಿದಾನಂದ ಮೂರ್ತಿಯವರು, ಇನ್ನು ಬ್ರಾಹ್ಮಣ ಸಂಘದ ಅಧ್ಯಕ್ಷರು ಅವರೆಲ್ಲ ಬಂದು ನಾನು ಮಾತಾಡಿದಾಗ ನನಗೆ ಆಶ್ಚರ್ಯ ಆಯಿತು. ಒಂದು ಸರ್ಟಿಫಿಕೇಟ್ ಕೊಡೋಕ್ಕಾಗಲ್ವಾ ನಿಮಗೆ, ಜಾತಿ ಸರ್ಟಿಫಿಕೇಟ್? ಇಲ್ಲ, ಆ ಥರದ್ದು. ನಾನು ಜಿಲ್ಲಾಧಿಕಾರಿಗಳನ್ನ ಕೇಳಿದೆ, ಇಲ್ಲ ಸರ್, ಆ ಥರ ಕೊಡೋಕ್ಕೆ ನಮ್ಮಲ್ಲಿ ಪ್ರಾವಿಷನ್ನೇ ಇಲ್ಲ ಅಂತ ಹೇಳಿದ್ರು. ಸೊ ಪ್ರಾವಿಷನ್ ಇಲ್ಲದನ್ನು ಪ್ರಾವಿಷನ್ ಮಾಡಬೇಕು ಅನ್ನೋದೇ ನಾವು ಕಂದಾಯ ಇಲಾಖೆಯಲ್ಲಿ ತೀರ್ಮಾನ ಮಾಡಿದ್ದೀರಿ, ಮಾಡ್ತೀರಿ ಅಂತೇಳಿ ಇವತ್ತು ಆ ಸಮುದಾಯಕ್ಕೆ ಒಂದು ಜಾತಿ ಸರ್ಟಿಫಿಕೇಟ್ನ ಕೊಡುವಂಥ ಒಂದು ಆದೇಶವನ್ನು ಹೊರಡಿಸಿದಿರಿ. ಎಲ್ಲ ಜಿಲ್ಲಾಧಿಕಾರಿಗಳಿಗೆ, ತಹಸೀಲ್ದಾರಿಗೆ ಈಗಾಗಲೇ ಹೇಳಿದಿರಿ, ಅವ್ರಿಗೆ ಯಾವ ಕಾನೂನು ಅಡಿಯಲ್ಲಿ ಕೊಡಬೇಕು ಅನ್ನೋದನ್ನು ಹೇಳಿದಿರಿ. ಯಾರಿಗಾದ್ರೂ ಅದರ ಸಮಸ್ಯೆ ಆದರೆ ಯಾವುದೇ ಮುಲಾಜಿಲ್ಲದೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನೀವು ಎಲ್ಲಾದರೂ ನಿಮಗೆ ಸರ್ಟಿಫಿಕೇಟ್ನ ಸಮಸ್ಯೆ ಬಂದರೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಅದೇ ರೀತಿ ನಮ್ಮ ಕೇಂದ್ರ ಸರ್ಕಾರನೂ ಕೂಡ ಈಗಾಗಲೇ ರಿಸರ್ವೇಷನ್ 10% ರಿಸರ್ವೇಷನನ್ನು ಕೊಟ್ಟಿದೆ. ರಾಜ್ಯ ಸರ್ಕಾರ ಅದನ್ನು ಜಾರಿಗೆ ತರುವಂಥ ದಿಕ್ಕಿನಲ್ಲಿ ನಾನು ಕೂಡ ನಿಮ್ಮ ಜೊತೆ ಇರ್ತೀನಿ. ಅದನ್ನು ರಾಜ್ಯದಲ್ಲೂ ತರಬೇಕು, ಅದನ್ನು 10% ಅನ್ನೋದು ಸಿಗಬೇಕು ಅನ್ನೋದು ನನ್ನ ಉದ್ದೇಶ. ಇವತ್ತು ಭಾರತೀಯ ಪರಂಪರೆ, ನಮ್ಮ ದೇಶದಲ್ಲಿ ಭಾರತೀಯ ಪರಂಪರೆ, ಹಿಂದೂ ಧರ್ಮ ಇದು ಉಳಿದಿದೆ ಅಂತಂದರೆ ಈ ಸಮುದಾಯದ ಕಾಣಿಕೆ ಭಾಳ ದೊಡ್ಡದಿದೆ. ಈ ಸಮುದಾಯದ ಕಾಣಿಕೆ ಭಾಳ ದೊಡ್ಡದು.
ಅದು ನಿರಂತರವಾಗಿ ನಾವು ನೋಡ್ತಾ ಇದ್ದೀರಿ. ಪ್ರಪಂಚದ ಸಾಲಿನಲ್ಲಿ ಯಾವ್ಯಾವ ದೇಶದ ಮೇಲೆ ದಾಳಿಯಾಗಿದೆ, ಆ ದೇಶ ದಾಳಿಗೆ ಒಳಗಾದ ತಕ್ಷಣ ಅಲ್ಲಿನ ಧರ್ಮ ಹೊರಟೋಗ್ತದೆ. ಇವತ್ತು ಅಮೇರಿಕ, ಅಲ್ಲಿ ನಾವು ರೆಡ್ ಇಂಡಿಯನ್ಸ್ನ ನೋಡೋಕ್ಕಾಗಲ್ಲ, ಅವ್ರ ಪರಂಪರೆಯನ್ನು ನೋಡೋಕ್ಕೆ ಸಾಧ್ಯ ಇಲ್ಲ, ಆ ಧರ್ಮವನ್ನು ನೋಡೋಕ್ಕೆ ಸಾಧ್ಯ ಇಲ್ಲ. ನಮ್ಮ ಮೇಲೆ ಇಷ್ಟೆಲ್ಲ ದಾಳಿ ಆದರೂ ಕೂಡ, ಮೊಘಲರ ದಾಳಿ ಆಯಿತು, ಬ್ರಿಟಿಷರ ದಾಳಿ ಆಯಿತು, ಡಚ್ಚರ್ದಾಯಿತು, ಫ್ರೆಂಚ್, ಇಷ್ಟೆಲ್ಲದ ಮಧ್ಯನೂ ಈ ಧರ್ಮ ಉಳಿದಿದೆ ಅಂದರೆ ಅದಕ್ಕೆ ನಿಮ್ಮ ಸೇವೆ ಭಾಳ ಅಮೂಲ್ಯವಾದಂಥ ಸೇವೆಯನ್ನು ತಾವು ಕೊಟ್ಟಿದ್ದೀರ. ಅದನ್ನು ನಾವೆಲ್ಲರೂ ಕೂಡ ನೆನಪು ಮಾಡ್ಕೊಬೇಕಾಗಿದೆ. ಇವತ್ತು ದೇಶದ ಸ್ವಾತಂತ್ರ್ಯದಲ್ಲಿ ಮುಂಚೂಣಿಯಲ್ಲಿ ಕೆಲಸ ಮಾಡಿದಂಥವರು ಭಾಳಷ್ಟು ಜನ, 90% ಜನ ಈ ಸಮುದಾಯದಿಂದ ಅವತ್ತು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಹೋರಾಟವನ್ನು ಮಾಡಿದ್ದಾರೆ. ಅದು ಕ್ರಾಂತಿಕಾರಿ ಹೋರಾಟ ಇರ್ಬೋದು, ಸತ್ಯಾಗ್ರಹ ಇರ್ಬೋದು, ಎರಡರಲ್ಲೂ ಮುಂಚೂಣಿಯಲ್ಲಿದ್ದರು. ಸತ್ಯಾಗ್ರಹದಲ್ಲಿ ಮಾತ್ರ ಇದ್ರು ಅಂತಲ್ಲ, ಕ್ರಾಂತಿಕಾರಿ ಹೋರಾಟದಲ್ಲೂ ಕೂಡ ಆಜಾದ್ ಚಂದ್ರಶೇಖರ್ ಅವರ ಇಂದ ಹಿಡಿದು ಹಲವಾರು ನಾಯಕರು ಈ ದೇಶಕ್ಕೆ ತಮ್ಮ ಪ್ರಾಣವನ್ನು ಕೊಟ್ಟಿದ್ದಾರೆ, ಸ್ವಾತಂತ್ರ್ಯ ತರುವಂಥ ದೃಷ್ಟಿಯಿಂದನೂ ಕೂಡ. ಆ ದೃಷ್ಟಿಯಿಂದ ಇವತ್ತು ಏನು ಸಚ್ಚಿದಾನಂದ ಮೂರ್ತಿಯವರು ಪ್ರಾರಂಭ ಮಾಡಿದ್ದಾರೆ, ಒಳ್ಳೆ ಕೆಲಸವನ್ನು ಪ್ರಾರಂಭ ಮಾಡಿದ್ದಾರೆ. ಆ ಸಮುದಾಯವನ್ನು ಗುರುತು ಮಾಡಿ ಅಲ್ಲಿರುವಂಥ ಬಡ ಬ್ರಾಹ್ಮಣರಿಗೆ ಅವ್ರಿಗೂ ವಿದ್ಯೆಯಲ್ಲಿ, ಉದ್ಯೋಗದಲ್ಲಿ, ಆರ್ಥಿಕವಾಗಿ ಸಬಲರಾಗೋ ರೀತಿಯಂಥ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ನನಗೂ ಬಂದಾಗ ಫಸ್ಟ್ ಅನೌನ್ಸ್ ಮಾಡಿದಾಗ ಈ ಅಂಕಗಳನ್ನು ತೆಗೆದುಕೊಂಡಾಗ 625ಕ್ಕೆ 625 ಅಂತ ಕೇಳಿದಾಗ ನಾನೇ ಆ ಹೆಣ್ಮಗಳಿಗೆ ಕರೆದು, ಏನಮ್ಮ ಒಂದು ಕೊಸರಿಗಾದ್ರೂ ಒಂದು ನಂಬರ್ ಬಿಡೋಕ್ಕಿಲ್ಲ, 24 ತಗೊಳಕ್ಕಿಲ್ಲ ಅಂತ ಕೇಳ್ತೇನೆ ನಾನು ಅವ್ರಿಗೆ. ಅಂದರೆ ಆ ರೀತಿಯ ಒಂದು ಜ್ಞಾನ, ಆ ರೀತಿಯಾದಂಥ ಜ್ಞಾನ ಇರ್ತಕ್ಕಂಥ ಒಂದು ಸಮುದಾಯ ಇವತ್ತು ದೇಶದ ಏಳಿಗೆಗೆ ವಿಶೇಷವಾಗಿ ಕೆಲಸ ಮಾಡಿದೆ. ನಾವು ನೆನಪು ಮಾಡಬೇಕಾ, ಕೆಂಪೇಗೌಡರು ಕೂಡ ಈ ನಾಡನ್ನು ಕಟ್ಟಬೇಕಾದ್ರೆ, ಬೆಂಗಳೂರನ್ನು ಕಟ್ಟಬೇಕಾದಂಥ ಸಂದರ್ಭದಲ್ಲೂ ಕೂಡ ಅವತ್ತಿಗೆ ಇಲ್ಲೇ ಕಟ್ಟಬೇಕು ಅಂತೇಳಿ ಅದಕ್ಕೆ ಸಲಹೆಯನ್ನು, ಸೂಚನೆಯನ್ನು, ಪೂಜೆಯನ್ನು ಮಾಡಿದಂಥವರು ಕೂಡ ನಮ್ಮ ಇತಿಹಾಸದಲ್ಲಿ ಬರ್ತಕ್ಕಂಥದ್ದು, ಕೆಂಪೇಗೌಡರ ಇತಿಹಾಸದಲ್ಲೇ ಬರ್ತಕ್ಕಂಥದ್ದು. ಅದು ಕೂಡ ಬ್ರಾಹ್ಮಣರು ಅನ್ನೋದನ್ನು ನಾವು ನೋಡಿದ್ದೀರಿ. ಇದು ಅಲ್ಲ, ವಿಜಯನಗರನೂ ಕೂಡ ಅದೇ ರೀತಿಯೇ. ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಮಾಡಬೇಕಾದ್ರೂ ಕೂಡ ಅವತ್ತಿನ ಸಂದರ್ಭದಲ್ಲಿ ಆ ಸಾಮ್ರಾಜ್ಯವನ್ನು, ಹಿಂದೂ ಸಾಮ್ರಾಜ್ಯವನ್ನು ಕಟ್ಟುವಂಥ ಒಂದು ವ್ಯವಸ್ಥೆಯಲ್ಲೂ ಕೂಡ ಪಾಲ್ದಾರಾಗಿದ್ದಾರೆ. ನಮ್ಮ ಸರ್ಕಾರ, ಯಡಿಯೂರಪ್ಪನವರ ನೇತೃತ್ವ ಸರ್ಕಾರ, ಕರ್ನಾಟಕ ಸರ್ಕಾರ ಈ ದಿಕ್ಕಿನಲ್ಲಿ ನಿಮ್ಮ ಸಮಸ್ಯೆಗೆ ಈಗಾಗಲೇ ಸ್ಪಂದನೆಯನ್ನು ಮಾಡಿದಿರಿ. ಮುಂದೆನೂ ಕೂಡ 10% ರಿಸರ್ವೇಷನ್ ಇದೆ, ಅದು ಕೂಡ ಮಾಡುವಂಥದ್ದಕ್ಕೆ ನಮ್ಮ ಸರ್ಕಾರ ಕೂಡ ಕಟಿಬದ್ಧವಾಗಿದೆ ಅನ್ನೋ ಮಾತನ್ನು ಹೇಳಿ, ನನಗೆ ಈ ಒಂದು ಅವಕಾಶ, ನಿಮಗೊಂದು ಸರ್ಟಿಫಿಕೇಟನ್ನು ಕೊಡುವಂಥ ಅವಕಾಶ ಭಗವಂತ ನನಗೆ ಕೊಟ್ಟ, ಅದಕ್ಕೆ ನಾನು ನಿಮಗೆ ಧನ್ಯವಾದಗಳನ್ನು ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಧನ್ಯವಾದ. ಜೈ ಹಿಂದ್, ಜೈ ಕರ್ನಾಟಕ. ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಶ್ರೀಯುತ ವಿಶ್ವೇಶ್ವರ ಹೆಗಡೆ ಕಾಗೇರಿ, ಗೌರವಾನ್ವಿತ ಸಭಾಪತಿಗಳು, ವಿಧಾನಸಭೆ ಕರ್ನಾಟಕ ಸರ್ಕಾರ, ಇವರು ಅಧ್ಯಕ್ಷೀಯ ಭಾಷಣ ಮಾಡಬೇಕಾಗಿ ನಾನು ವಿನಂತಿಸಿಕೊಳ್ಳುತ್ತೇನೆ. ಸಭೆಯ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಕಂದಾಯ ಸಚಿವರಾದಂಥ ಆತ್ಮೀಯರಾದ ಶ್ರೀಯುತ ಆರ್ ಅಶೋಕ್ ಅವರೇ, ಶಾಸಕ ಮಿತ್ರರಾದಂಥ ಶ್ರೀಯುತ ರವಿ ಸುಬ್ರಹ್ಮಣ್ಯ ಅವರೇ, ಇವತ್ತು ನಮ್ಮೆಲ್ಲರಿಂದ ಸನ್ಮಾನಿತರಾಗಿರುವಂತಹ ನಮ್ಮ ನಾಡಿಗೆ ನ್ಯಾಯಾಂಗ ಕ್ಷೇತ್ರದ ಮೂಲಕ ಹೆಮ್ಮೆ ಅಭಿಮಾನವನ್ನು ಮೂಡಿಸಿರುವಂತಹ ಹಿರಿಯರಾದಂಥ ಶ್ರೀಯುತ ಎನ್ ಕುಮಾರ್ ಅವರೇ ಹಾಗೂ ಶ್ರೀಯುತ ಅಶೋಕ್ ಹಾರ್ನಳ್ಳಿ ಅವರೇ, ಮತ್ತು ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರು ನನ್ನ ಆತ್ಮೀಯರಾದಂಥ ಸಚ್ಚಿದಾನಂದ ಮೂರ್ತಿಯವರೇ, ಈ ಸಭೆಯಲ್ಲಿ ಸೇರಿರುವಂತಹ ನನ್ನೆಲ್ಲ ಆತ್ಮೀಯ ಬಂಧುಗಳೇ, ತಾಯಂದಿರೇ, ಮಾಧ್ಯಮದ ಸ್ನೇಹಿತರೆ, ನಾನು ವಿಧಾನಸಭೆಯ ಅಧ್ಯಕ್ಷನಾಗಿ ಕಳೆದ ಸುಮಾರು 1.5 ವರ್ಷದಿಂದ ಕೆಲಸ ಮಾಡ್ತಿದ್ದೇನೆ. ಆದರೆ ಕಳೆದ ಸುಮಾರು ಒಂದು 23 ವರ್ಷದಿಂದ ವಿಧಾನಸಭೆಯ ಅಧ್ಯಕ್ಷರುಗಳ ಕೆಲಸವನ್ನು ಹತ್ತಿರದಿಂದ ನೋಡಿದ್ದೇನೆ ಶಾಸಕನಾಗಿ. ಸಭಾ ಅಧ್ಯಕ್ಷ, ಕರ್ನಾಟಕ ವಿಧಾನಸಭಾ ಅಧ್ಯಕ್ಷ ಅಂದರೆ ಸ್ಪೀಕರ್ ಅಂತ ಸಾಮಾನ್ಯ ಹೇಳ್ತಾರೆ, ನಿಮಗೆಲ್ಲ ಗೊತ್ತಿದೆ ಸ್ಪೀಕರ್ ಅಂತ. ನಮ್ಮ ಸ್ಥಿತಿ ಹೇಗೆ ಅಲ್ಲಿ ಅಂದರೆ, ಎಲ್ಲ ವಿಧಾನಸಭೆ ಅಧ್ಯಕ್ಷರುಗಳದ್ದು ಅತಿ ಕಡಿಮೆ ಮಾತನಾಡಬೇಕಾದ್ದೇ ಸ್ಪೀಕರ್.
ಅದ್ರ ಹೆಸರೇನೋ ನಮಗೆ ಸ್ಪೀಕರ್ ಅಂತ. ಹಾಗಾಗಿ ಉಳಿದವ್ರ ಹತ್ರ ಮಾತನಾಡಿಸೋದು, ಆ ಮಾತುಗಳು ಫಲಪ್ರದವಾಗಿ ಸಮಾಜದ ಜನತೆಗೆ ತಲುಪೋದು, ಆಡಳಿತದ ವ್ಯವಸ್ಥೆಯನ್ನು ಉತ್ತಮಪಡಿಸೋದು ಅದು ಜವಾಬ್ದಾರಿ ಆಗಿರುತ್ತೆ. ಇವತ್ತು ಸಭಾಧ್ಯಕ್ಷ ಸ್ಥಾನದಲ್ಲೇ ನಾನು ಕುಳಿತಿದ್ದೇನೆ. ಹಾಗಾಗಿ ಉಳಿದ ಎಲ್ಲ ಹಿರಿಯರು ಬಹಳ ಅತ್ಯುತ್ತಮವಾಗಿ ಮಾತನಾಡಿದ್ದಾರೆ. ಸಮಾಜಕ್ಕೆ ಯಾವ ಒಂದು ನೇತೃತ್ವವನ್ನು ಕೊಡುವಂತಹ ಒಂದು ಮಾತುಗಳನ್ನು ಹೇಳಬೇಕೋ ಅದನ್ನು ಮಾಡಿದ್ದಾರೆ, ಒಂದು ಆತ್ಮವಿಶ್ವಾಸವನ್ನು ತುಂಬಿದ್ದಾರೆ. ನಾನು ಹಾಗಾಗಿ ಸಭಾಧ್ಯಕ್ಷನಾಗಿ ಇದುವರೆಗೆ ಮಾತನಾಡಿರುವಂತಹ ಎಲ್ಲ ಮಾತುಗಾರರಿಗೂ ನಾನು ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಸಭೆಯನ್ನು ಚೆನ್ನಾಗಿ ನಡೆಸಿಕೊಟ್ಟಿದ್ದಾರೆ ಎಲ್ಲರೂ. ಇವತ್ತಿನ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ SSLC ವಿದ್ಯಾರ್ಥಿಗಳಿಗೆ ನಾವು ಪ್ರತಿಭಾ ಪುರಸ್ಕಾರವನ್ನು, ಪ್ರತಿಭೋತ್ಸವವನ್ನು, ಸಂತೋಷವನ್ನು ಆಚರಿಸ್ಕೊಂಡಿದ್ದೀವಿ. ನಾನು ಆ ವಿದ್ಯಾರ್ಥಿಗಳ ಸಾಧನೆಗೆ ಅವರು ಎಷ್ಟು ಶ್ರಮ ಪಟ್ಟಿದ್ದಾರೆ, ಅವ್ರ ಶಿಕ್ಷಕರು ಎಷ್ಟು ಶ್ರಮ ಪಟ್ಟಿದ್ದಾರೆ, ಅವ್ರ ಪಾಲಕರು ಎಷ್ಟು ಶ್ರಮ ಪಟ್ಟಿದ್ದಾರೆ, ಇದೆಲ್ಲವನ್ನೂ ನಾನು 5 ವರ್ಷ ಶಿಕ್ಷಣ ಮಂತ್ರಿಯಾಗಿ ಭಾಳ ಹತ್ತಿರದಿಂದ ನಾನು ಸಂಸ್ಥೆಗಳನ್ನು ನೋಡಿದ್ದೇನೆ ಮತ್ತು ಅವರೆಲ್ಲ ಸಾಧನೆಯನ್ನು ನೋಡಿದ್ದೇನೆ. ನಾನು ಮತ್ತೆ ಅವರೆಲ್ಲರಿಗೆ ಅಭಿನಂದಿಸ್ತೇನೆ. ನನಗೆ ಒಂದೊಂದು ಸಲ ಏನು ಅನ್ನಿಸ್ತಾ ಇದೆ ಅಂದರೆ, ನಾನು ವ್ಯಾಲ್ಯೂಯೇಟರ್ಸ್ ಜೊತೆಯಲ್ಲಿ, ಮೌಲ್ಯಮಾಪಕರ ಜೊತೆಯಲ್ಲಿ ಕುಳಿತು ಮಾತನಾಡುವಾಗ ಅವ್ರು ಹೇಳ್ತಾ ಇದ್ರು, ಸರ್ ನಾವು ಮಾರ್ಕ್ಸ್ ಕಡಿಮೆ ಮಾಡೋದು ಹೇಗೆ ಅಂತ ಯೋಚನೆ ಮಾಡೋದೇ ಕಷ್ಟ ಆಗಿಬಿಡುತ್ತೆ. ಆ ಪೇಪರ್ಗಳನ್ನು ನೋಡಿದರೆ ನಾವು ಮಾರ್ಕ್ಸ್ ಕೊಡ್ತಾ ಹೋದರೆ ಅದು 625ಕ್ಕಿಂತಲೂ ಜಾಸ್ತಿ ಆಗಿಬಿಡುತ್ತೆ ಒಂದೊಂದು ಸಲ, ಅಷ್ಟು ಚೆನ್ನಾಗಿ ಬರೀತಾರೆ ಅಂತ ಹೇಳ್ತಾ ಇದ್ರು. ಅಂದರೆ ಅಷ್ಟು ವಿದ್ಯಾರ್ಥಿಗಳಲ್ಲಿ ಆ ರೀತಿಯ ಪ್ರತಿಭೆ ಇದೆ ಅಂತ. ನಾನು ತಮಾಷೆಗೆ ಕೇಳ್ತಾ ಇದ್ದೆ, ಏನು ಈಗ 100 ಮಾರ್ಕ್ಸ್ಗಿಂತ ಜಾಸ್ತಿ ಮಾಡಬೇಕು ಅಂತ ನಿಮ್ಮ ಅಭಿಪ್ರಾಯನೋ ಪ್ರತಿ ವಿಷಯಕ್ಕೆ ಏನು ಅಂತ ಕೇಳ್ತಾ ಇದ್ದೆ. ಅಂದರೆ ಅಷ್ಟು ಪ್ರತಿಭಾನ್ವಿತರಿದ್ದಾರೆ ವಿದ್ಯಾರ್ಥಿಗಳಲ್ಲಿ. ಅಸಾಧಾರಣವಾದಂಥ ಸಾಮರ್ಥ್ಯಗಳು ಇವತ್ತು ಹೆಚ್ಚುತ್ತಾ ಇರೋದನ್ನು ನೋಡಿದರೆ ಸಮಾಜದ ಮುಂದೆ, ಸರ್ಕಾರದ ವ್ಯವಸ್ಥೆಗಳ ಮುಂದೆ ಒಂದು ಸವಾಲಿದೆ. ಇವರ ಪ್ರತಿಭೆಗಳನ್ನು ನಾವು ಹೇಗೆ ಇನ್ನಷ್ಟು ಹೆಚ್ಚು ಗುರುತಿಸಿ ಪ್ರೋತ್ಸಾಹಿಸುವಂಥದ್ದು, ಆ ಪ್ರತಿಭೆಗಳನ್ನು ನಾವು ಹೇಗೆ ಅವರ ವ್ಯಕ್ತಿತ್ವಕ್ಕೆ ಮತ್ತು ರಾಷ್ಟ್ರದ ಒಂದು ಅಭಿವೃದ್ಧಿಗೆ ಪೂರಕವಾಗುವಂತೆ ಬಳಸ್ಕೊಳ್ಳೋದು ಅನ್ನುವಂಥ ಸವಾಲು ಸರ್ಕಾರದ ಮುಂದೆ ಇದ್ದೇ ಇದೆ. ಅಷ್ಟು ಒಳ್ಳೆಯ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ನಾವು ನೋಡ್ತಾ ಇದ್ದೇವೆ. ಅವರೆಲ್ಲರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ನಾನು ಮತ್ತೆ ಅವರಲ್ಲಿ 2 ವಿನಂತಿಯನ್ನು ಮಾಡ್ಕೊಳ್ತೇನೆ. ನಿಮ್ಮ ಈ ಪ್ರತಿಭೆಗಳು ಇದು SSLC ಹಂತಕ್ಕೆ ಮುಗಿತು ಅಂತ ಆಗಬಾರ್ದು. ಮುಂದೆ ನೀವು ಯಾವ ಕ್ಷೇತ್ರದಲ್ಲಿ ನೀವು ನಿಮ್ಮ ವಿದ್ಯಾಭ್ಯಾಸವನ್ನು ಮಾಡ್ತಿರೋ ಅಥವಾ ಉದ್ಯೋಗವನ್ನು ಮಾಡ್ತಿರೋ ಆ ಕ್ಷೇತ್ರದಲ್ಲೂ ನೀವು ಪ್ರತಿಭಾವಂತರಾಗಿರ್ಬೇಕು, ಆ ಕ್ಷೇತ್ರದಲ್ಲೂ ಪ್ರತಿಭಾವಂತರಾಗಿರ್ಬೇಕು. ಆ ರೀತಿಯ ಒಂದು ಛಲ ಮತ್ತು ಸಾಧನೆಯ ಒಂದು ದೃಢ ನಿರ್ಧಾರ ತಮ್ಮೆಲ್ಲರದ್ದು ಆಗಿರಬೇಕು ಅಂತ ನಾನು ವಿನಂತಿ ಮಾಡ್ಕೊಳ್ತೀನಿ. ಇದು ಮೊದಲನೇದು. ಎರಡನೇದು, ಪ್ರತಿಭಾವಂತರದ್ದು ಬಹಳ ದೊಡ್ಡ ಒಂದು ದೌರ್ಬಲ್ಯ ಅಂತ ನಾನು ಅಂದ್ಕೊಂಡಿರೋದು, ನಮ್ಮ ವ್ಯವಸ್ಥೆ ಅಂದ್ಕೊಂಡಿರೋದು, ನಮ್ಮ ಸಮಾಜ ಅನುಭವಿಸ್ತಾ ಇರೋ ಕಷ್ಟ, ನೋವು, ನಮ್ಮ ರಾಷ್ಟ್ರ ಅನುಭವಿಸ್ತಾ ಇರುವಂಥದ್ದು ಅಂದರೆ, ಈ ಪ್ರತಿಭಾವಂತರು ಅಂತ ನಾವು ಯಾರ್ಯಾರಿಗೆ ಸನ್ಮಾನ ಮಾಡ್ತೀವಲ್ಲ, ಇವರನ್ನು ನೀವು ಮುಂದೇನು ಮಾಡ್ತೀರಿ ಅಂತ ಕೇಳಿದರೆ ಅವ್ರು ಇಂಜಿನಿಯರ್ ಆಗಬೇಕು ಅಂತ ಹೇಳ್ತಾರೋ, ಡಾಕ್ಟರ್ ಆಗಬೇಕು ಅಂತ ಹೇಳ್ತಾರೆ, ಇನ್ನು ಯಾವ್ಯಾವುದೋ ಕ್ಷೇತ್ರದಲ್ಲಿ ಏನೇನೋ ಆಗಬೇಕು ಅಂತ ಹೇಳ್ತಾರೆ. ಅವರು ಅದೆಲ್ಲ ಆಗಲಿ, ಆಮೇಲೆ ಏನು ಮಾಡ್ತಾರೆ ಅಂತ ನಾವು ನಮ್ಮ ಇತಿಹಾಸವನ್ನು ನೋಡಿದರೆ ಎಲ್ಲರೂ ವಿದೇಶಕ್ಕೆ ಹೋಗೋರಿದ್ದಾರೆ. ನಮ್ಮ ದೇಶದ ಬಹಳ ದೊಡ್ಡ ಒಂದು ದುರ್ದೈವ ಸ್ವಾತಂತ್ರ್ಯ ನಂತರದ ಭಾರತದ್ದು ಅಂದರೆ ಈ ಪ್ರತಿಭಾ ಪಲಾಯನ. ಕೇಂದ್ರ ರಾಜ್ಯ ಸರ್ಕಾರಗಳು ಅಥವಾ ಸಮಾಜದಲ್ಲಿ ನಾವು ವೈಯಕ್ತಿಕವಾಗಿ ನಮ್ಮ ಜವಾಬ್ದಾರಿಗಳಿಂದ ನಾವು ನಮ್ಮ ರಾಷ್ಟ್ರದ ಅಭಿವೃದ್ಧಿಗೆ ಕಾರಣೀಕರ್ತರಾಗಬೇಕಾದಂತಹ ಜವಾಬ್ದಾರಿಯನ್ನು ನಾವು ಸ್ವೀಕರಿಸಬೇಕು. ಆದರೆ ಸರ್ಕಾರಗಳು ಆ ರೀತಿ ಮನಸ್ಥಿತಿಯನ್ನು ಹಿಂದೆ ಹೊಂದಿರಲಿಲ್ಲ ಅನ್ನೋದನ್ನು ನಾವು ನೋಡಿದ್ದೇವೆ. ಹಾಗಾಗಿ ಪ್ರತಿಭಾ ಫಲಾಯನಗಳಾಯಿತು, ಬ್ರೈನ್ ಡ್ರೈನ್. ಆ ದೇಶದ ಬೆಳವಣಿಗೆಗಳಿಗೆ ನಮ್ಮವರೆಲ್ಲರೂ ಕಾರಣೀಕರ್ತರಾದ್ರು, ನಮ್ಮ ದೇಶದವರು. ಆದರೆ ಮುಂದೆ ಹೀಗೆ ಆಗಬಾರ್ದು. ನಾನು ವಿದ್ಯಾರ್ಥಿಗಳಲ್ಲಿ, ಪ್ರತಿಭಾವಂತ ವಿದ್ಯಾರ್ಥಿಗಳಲ್ಲಿ ವಿನಂತಿ ಮಾಡ್ಕೊಳ್ತೇನೆ, ನೀವು ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ವಿದೇಶಕ್ಕೆ ಹೋಗಿ ಬನ್ನಿ, ಜ್ಞಾನಾರ್ಜನೆಗೆ ಹೋಗಿ ಬನ್ನಿ, ಜೀವನಾನುಭವಕ್ಕೆ ಹೋಗಿ ಬನ್ನಿ, ಹಣಗಳಿಕೆಗೆ ಹೋಗಿ ಬನ್ನಿ. ನೀವು ಹೋಗಿ ಬನ್ನಿ, ನನ್ನ ವಿನಂತಿ ಹೋಗಿ ಬನ್ನಿ ಅಂತ. ನೀವು ಮತ್ತೆ ವಾಪಸ್ ಬರಬೇಕು. ನೀವು ನಮ್ಮ ಸಮಾಜದ ಸರ್ಕಾರದ ವ್ಯವಸ್ಥೆ ನಿಮ್ಮನ್ನೆಲ್ಲರನ್ನ ಈ ಎತ್ತರಕ್ಕೆ ಬೆಳೆಸಿರೋದು, ಈ ಪ್ರೋತ್ಸಾಹ ಕೊಟ್ಟಿರೋದು, ಅದು ಕೇವಲ ನಿಮ್ಮ ವೈಯಕ್ತಿಕ ಬದುಕಿನ ಯಶಸ್ಸಿಗೆ ಮಾತ್ರ ಅಂತ ಅಲ್ಲ. ನಿಮ್ಮ ಬದುಕಿನ ಯಶಸ್ಸು ಆಗಲೇಬೇಕು, ಆದರೆ ಅದರ ಜೊತೆಯಲ್ಲಿ ಸಮಾಜದ, ರಾಷ್ಟ್ರದ ಬದುಕನ್ನು ಯಶಸ್ವಿಗೊಳಿಸುವಂಥ ಜವಾಬ್ದಾರಿಯೂ ನಮ್ಮದಿದೆ ಅನ್ನುವಂತಹ ಆ ಒಂದು ಪ್ರಜ್ಞೆ ನಮ್ಮಲ್ಲಿ ಅದು ಜಾಗೃತಗೊಳ್ಳಬೇಕು. ಹಾಗಾಗಿ ಪ್ರತಿಭಾವಂತರಲ್ಲಿ ಎಲ್ಲರಲ್ಲಿ ವಿನಂತಿ ಮಾಡಿಕೊಳ್ಳೋದು, ಕೋರ್ಕೊಳ್ಳೋದು, ನಾನು ಯುವ ಸಮುದಾಯದಲ್ಲಿ ವಿನಂತಿ ಮಾಡಿಕೊಳ್ಳೋದು, ನೀವು ನಮ್ಮ ದೇಶದ
ಅಭಿವೃದ್ಧಿಗೆ ಇನ್ನಷ್ಟು ಹೆಚ್ಚು ಕಾರಣೀಕರ್ತರಾಗುವಂತಹ ಜವಾಬ್ದಾರಿಯನ್ನು ಮುನ್ನಡೆಸಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಇವತ್ತು ನಮ್ಮ ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ಈ ರೀತಿಯ ವಿದ್ಯಾರ್ಥಿಗಳನ್ನು ಗುರುತಿಸಿ ಸನ್ಮಾನಿಸಿರುವಂಥದ್ದು ಅತ್ಯಂತ ಶ್ಲಾಘನೀಯವಾದಂಥದ್ದು. ಅವರಿಗೆ ಇನ್ನಷ್ಟು ಹೆಚ್ಚು ಸೌಲಭ್ಯಗಳ ಮೂಲಕ ಪ್ರೋತ್ಸಾಹವನ್ನು ನೀಡಬೇಕು ಅಂತ ಮಂಡಳಿಯ ಅಧ್ಯಕ್ಷರು ಉಳಿದೆಲ್ಲ ಸದಸ್ಯರು ಅಭಿಪ್ರಾಯ ಪಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಅದು ಸಾಧ್ಯ ಆಗುತ್ತೆ ಅನ್ನುವಂತಹ ವಿಶ್ವಾಸ ನಂದಿದೆ. ಇವತ್ತು ಮಂಡಳಿಯ ವಿವಿಧ ಯೋಜನೆಗಳ ಲೋಕಾರ್ಪಣೆ ಸಹ ಆಗಿದೆ. ಅದು ಎಷ್ಟೆಷ್ಟು ಉದ್ಘಾಟನೆ ಮಾಡಿಸಿದ್ರು ಅನ್ನೋದನ್ನೆಲ್ಲ ನೀವು ನೋಡಿದ್ದೀರಿ. ಎಲ್ಲವೂ ಒಂದಕ್ಕಿಂತ ಒಂದು ಉತ್ತಮವಾದಂಥ ಕಾರ್ಯಕ್ರಮಗಳು. ನಾನು ಆ ಕಾರ್ಯಕ್ರಮಗಳ ವಿವರಗಳಿಗೆ ಮತ್ತೆ ಹೋಗೋದಕ್ಕೆ ಬಯಸೋದಿಲ್ಲ. ಅತ್ಯುತ್ತಮವಾದಂಥ ಕಾರ್ಯಕ್ರಮಗಳು ಪ್ರಾರಂಭಿಸಿದ್ದೀರಿ. ಮುಂದಿನ ದಿನದಲ್ಲಿ ಈ ಎಲ್ಲ ಕಾರ್ಯಕ್ರಮಗಳನ್ನು ಜನತೆಗೆ ತಲುಪಿಸುವಂಥ ಪ್ರಯತ್ನ ತಮ್ಮ ಮಂಡಳಿಯಿಂದ ಆಗಲಿ ಅಂತ ನಾನು ಅಪೇಕ್ಷೆಯನ್ನು ವ್ಯಕ್ತಪಡಿಸ್ತಾ, ಇವತ್ತು ವಿಪ್ರಗಣ್ಯರಿಗೆ ಗೌರವ ಸಮರ್ಪಣೆಯಲ್ಲಿ ನಿವೃತ್ತ ನ್ಯಾಯಮೂರ್ತಿಗಳಾದಂತಹ ಎನ್ ಕುಮಾರ್ ಅವರಿಗೆ ಹಾಗೂ ಹಿರಿಯ ನ್ಯಾಯವಾದಿಗಳಂತಹ ಅಶೋಕ್ ಹಾರನಹಳ್ಳಿ ಅವರಿಗೆ ನಾವೆಲ್ಲರೂ ಅಭಿನಂದನೆ ಸಲ್ಲಿಸಿದ್ದೇವೆ. ನ್ಯಾಯಾಂಗ ಕ್ಷೇತ್ರಕ್ಕೆ ಒಂದು ಗೌರವ ಬರುವ ರೀತಿಯಲ್ಲಿ ಅವರಿಬ್ಬರೂ ಸಹ ತಮ್ಮ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅನ್ನುವಂಥ ಸಂತೋಷ ನಮ್ಮೆಲ್ಲರಿಗಿದೆ, ನಾಡಿನ ಜನತೆಗಿದೆ. ಹಾಗಾಗಿ ಅವರ ಒಂದು ಮಾರ್ಗದರ್ಶನದಿಂದ ನಮ್ಮ ಕ್ಷೇತ್ರದಲ್ಲೂ ನಾವುಗಳು ಒಂದು ಉತ್ತಮವಾದಂಥ ಸಾಧನೆಯನ್ನು ಮಾಡೋದಕ್ಕೆ ಮುಂದಾಗೋಣ ಅನ್ನುವಂಥ ಮಾತನ್ನು ಹೇಳ್ತಾ, ಅವರಿಬ್ಬರಿಗೂ ಸಹ ಸನ್ಮಾನಿಸಿರುವಂಥದ್ದು ಅತ್ಯಂತ ಶ್ಲಾಘನೀಯವಾದಂಥದ್ದು. ಒಂದು ಸಕ್ರಿಯ ಸಮಾಜದ ಒಂದು ಲಕ್ಷಣ. ಈ ರೀತಿ ಹಿರಿಯರು ಯಾರು ಸಾಧನೆ ಮಾಡಿದ್ದಾರೋ ಅವರ ಸಾಧನೆಯನ್ನು ಗುರುತಿಸೋದು, ಪ್ರೋತ್ಸಾಹಿಸಿ ಅವರಿಗೆ ಸನ್ಮಾನಿಸೋದು ನಮ್ಮ ಜವಾಬ್ದಾರಿ, ಕರ್ತವ್ಯ. ಅದು ಅವರಿಗೆ ಈ ರೀತಿ ಸನ್ಮಾನಗಳು ಅದು ಎಷ್ಟಾಗಿದೆಯೇನೋ. ಆದರೆ ನಾವು ಅವರನ್ನು ಸನ್ಮಾನಿಸಿಕೊಂಡು ನಮ್ಮ ಜವಾಬ್ದಾರಿಗಳನ್ನು ಹೆಚ್ಚು ಮಾಡಿ ನಮ್ಮ ಯುವ ಪೀಳಿಗೆಗಳಿಗೆ ಈ ರೀತಿಯ ಮಾರ್ಗದಲ್ಲಿ ನೀವು ಮುನ್ನಡಿಬೇಕು ಅಂತ ನಾವು ತೋರಿಸೋದಕ್ಕೆ ಈ ರೀತಿಯ ಕಾರ್ಯಕ್ರಮಗಳ ಅಗತ್ಯತೆ ಇದೆ. ಹಾಗಾಗಿ ತಾವು ಇದನ್ನು ಮಾಡಿರೋದಕ್ಕೆ ನಾನು ಅಭಿನಂದಿಸ್ತೇನೆ. ನಾನು ಇನ್ನು 2 ವಿಷಯವನ್ನು ಬಹಳ ಸಂಕ್ಷಿಪ್ತವಾಗಿ ನಿಮ್ಮ ಎದುರುಗಡೆಗೆ ಪ್ರಸ್ತಾಪಿಸೋದಕ್ಕೆ ಬಯಸೋದು ಅಂದರೆ, ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯಿಂದ ಯಾವ್ಯಾವ ರೀತಿಯ ಕಾರ್ಯಕ್ರಮಗಳು ಯೋಜನೆಗಳನ್ನ ಮಾಡಬೇಕು ಅಂತ ಆತ್ಮೀಯರಾದಂಥ ಸಚ್ಚಿದಾನಂದ ಮೂರ್ತಿ ಮತ್ತು ಅವರ ತಂಡದವರು ನಿರ್ಣಯಿಸ್ತಾರೋ ಅದನ್ನು ಅನುಷ್ಠಾನಕ್ಕೆ ತರೋದಕ್ಕೆ ಬೇಕಾದಂಥ ಎಲ್ಲ ರೀತಿಯ ಸಹಕಾರವನ್ನು ನಾನು ಸಭಾಧ್ಯಕ್ಷನಾಗಿ ನೀಡ್ತಾ ಇದ್ದೇನೆ ಮತ್ತು ನೀಡ್ತೇನೆ. ನನ್ನ ಜೊತೆಯಲ್ಲಿ ಈಗಾಗಲೇ ಅನೇಕ ಬಾರಿಗೆ ನಾವು ಮಾತನಾಡಿದ್ದೇವೆ, ಚರ್ಚೆ ಮಾಡಿದ್ದೇವೆ. ಅದರ ಹಿನ್ನೆಲೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಂತ ಶ್ರೀಯುತ ಯಡಿಯೂರಪ್ಪನವರಲ್ಲೂ ಸಹ ಅನೇಕ ರೀತಿಯ ಅಗತ್ಯತೆಗಳನ್ನು ತಕ್ಷಣದಲ್ಲಿ ನೀಡಬೇಕಾದಂಥದ್ರ ಕುರಿತಂತೆಯೂ ಸಹ ನಾನು ಮಾತನಾಡಿದ್ದೇನೆ. ಹಾಗಾಗಿ ಅವರೂ ಸಹ ನಮ್ಮ ಪರವಾಗಿ ಎಲ್ಲ ರೀತಿಯ ಒಂದು ಪ್ರೋತ್ಸಾಹದಾಯಕವಾದಂಥ ಚಟುವಟಿಕೆಗಳಿಗೆ ಬೆಂಬಲಿಸ್ತಾ ಇದ್ದಾರೆ. ನಾನು ಮುಖ್ಯಮಂತ್ರಿಗಳನ್ನು ಸಹ ಅಭಿನಂದಿಸ್ತೇನೆ ಮತ್ತು ಸರ್ಕಾರವನ್ನು ಸಹ ಅಭಿನಂದಿಸ್ತೇನೆ. ಎಲ್ಲ ರೀತಿಯ ಒಳ್ಳೆಯ ಸಹಕಾರ ನಮಗೆ ಸಿಗ್ತಾ ಇದೆ. ನಾವು ಇನ್ನಷ್ಟು ಹೆಚ್ಚು ಈ ರೀತಿಯ ಸೌಲಭ್ಯವನ್ನು ಕೊಡೋದಕ್ಕೆ ಏನೇನು ಬೇಕೋ ಆ ಎಲ್ಲ ಪ್ರಯತ್ನವನ್ನು ಮಾಡೋಣ. ನಾನು ಸಚ್ಚಿದಾನಂದ ಮೂರ್ತಿಯವರಲ್ಲಿ ಮತ್ತು ಅವರ ಮಂಡಳಿಯ ಸದಸ್ಯರಲ್ಲಿ ನಾನು ವಿನಂತಿ ಮಾಡ್ಕೊಳ್ತೀನಿ, ಸರ್ಕಾರ ಸೌಲಭ್ಯಗಳನ್ನು ಕೊಡಬೇಕು, ಇದು ಅಗತ್ಯ ಇದೆ. ಹಾಗಾಗಿ ಏನೇನು ಕಷ್ಟದಲ್ಲಿರುವಂಥ ಜನಸಮುದಾಯ ಇದೆಯೋ, ಬ್ರಾಹ್ಮಣರು ಯಾರ್ಯಾರು ಯಾವ ರೀತಿ ಕಷ್ಟ ಅನುಭವಿಸ್ತಾ ಇದ್ದಾರೋ ನಮ್ಮೆಲ್ಲರ ಅನುಭವದಲ್ಲಿರುವಂಥದ್ದು, ಸರ್ಕಾರದ ಯೋಜನೆಗಳ ಮೂಲಕ ಆ ಸೌಲಭ್ಯಗಳನ್ನು ನಾವು ತಲುಪಿಸಲೇಬೇಕು, ತಲುಪಿಸೋಣ. ಆದರೆ ನಂದು ಇನ್ನೊಂದು ವಿನಂತಿ, ನಮ್ಮ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ಕೇವಲ ಸೌಲಭ್ಯವನ್ನು ವಿತರಿಸುವಂಥ ಒಂದು ಮಂಡಳಿ ಮಾತ್ರ ಆಗಬಾರದು. ಅದು ನಮಗೆ ನಮ್ಮ ಸನಾತನ ಸಂಸ್ಕೃತಿಯಿಂದ, ನಮ್ಮ ಹಿಂದೂ ಧರ್ಮ, ನಮ್ಮ ಹಿರಿಯರು ಪರಂಪರೆಯಿಂದ ನಾವು ಯಾವ ಸಂಸ್ಕೃತಿಯನ್ನು ರೂಢಿಸ್ಕೊಂಡು ಬಂದಿದ್ದೇವೋ, ನಾವು ಯಾವ ಒಂದು ಸಂಸ್ಕಾರವನ್ನು ಪಡ್ಕೊಂಡಿದ್ದೇವೋ, ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯಿಂದ ನಮ್ಮ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವಂತಹ ಮತ್ತು ಸಂಸ್ಕಾರವನ್ನು ಕೊಡುವಂಥ ಕೆಲಸ ಅದು ಪ್ರಭಾವಿಯಾಗಿ ನಡಿಬೇಕು ಅಂತ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ಸೌಲಭ್ಯಗಳನ್ನು ಕೊಟ್ಟು ಸಂತೋಷ ಪಡೋದ್ರ ಜೊತೆಯಲ್ಲಿ ನಮ್ಮ ಈ ಸಂಸ್ಕಾರವನ್ನು ಕೊಡುವಂಥ ಕೆಲಸ, ನಮ್ಮ ಸಂಸ್ಕೃತಿಯನ್ನು ಜನಸಮುದಾಯದಲ್ಲಿ ಒಂದು ಜೀವಂತವಾಗಿ ಇಟ್ಟುವಂತಹ ಒಂದು ಕೆಲಸ, ಅದು ಪ್ರೇರಣಾದಾಯಿ ಕೆಲಸ, ಅದು ನಡಿಬೇಕು. ಹಾಗಾಗಿ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ಆ ಕೆಲಸವನ್ನು ಚೆನ್ನಾಗಿ ಮಾಡುತ್ತೆ ಅನ್ನುವಂಥ ವಿಶ್ವಾಸ ನನಗಿದೆ. ಅದನ್ನು ಮಾಡಬೇಕು. ಯಾವುದೇ ವ್ಯಕ್ತಿಗಳು ಅದು ಎಷ್ಟೆಷ್ಟು ಉನ್ನತವಾದಂಥ ಸ್ಥಾನಮಾನಗಳನ್ನು ಹೊಂದಿರಲಿ ಅಥವಾ ಅದು ಎಷ್ಟು ಹಣ ಗಳಿಕೆಯನ್ನು ಮಾಡಿರಲಿ, ಇನ್ನು ಯಾವ್ಯಾವುದೋ ಸ್ಥಿತಿಯಲ್ಲಿ ಇದ್ದಿರ್ಬೋದು, ಆದರೆ ಸಂಸ್ಕಾರ ಇಲ್ಲ ಅಥವಾ ಸಂಸ್ಕೃತಿಯನ್ನು ಗುರುತಿಸಿ ಪ್ರೋತ್ಸಾಹಿಸೋದಿಲ್ಲ ಅಂತ ಆದರೆ ಅದರಿಂದ ಬಹಳ ದೊಡ್ಡ ತೊಂದರೆಗಳು ಇವತ್ತು ರಾಷ್ಟ್ರಕ್ಕೆ ಆಗಿರೋದನ್ನು ನಾವು ನೋಡ್ತಾ ಇದ್ದೇವೆ. ಹಾಗಾಗಿ ನಮ್ಮ ಬಹಳ ದೊಡ್ಡ ಜವಾಬ್ದಾರಿ, ಮಂಡಳಿಯ ಜವಾಬ್ದಾರಿಯೂ ಅದಿದೆ. ಇಲ್ಲಿ ಸೇರಿರುವಂತಹ ಬ್ರಾಹ್ಮಣ ಸಮುದಾಯದ ನನ್ನೆಲ್ಲ ಆತ್ಮೀಯ ಬಂಧುಗಳಲ್ಲಿ ನಾನು ವಿನಂತಿ ಮಾಡ್ಕೊಳ್ತೀನಿ, ನಮಗೆ ಸಿಕ್ಕಿರೋ ಸಂಸ್ಕಾರ, ನಮ್ಮ ಸಂಸ್ಕೃತಿಯ ಪರಿಚಯ,
ಇದನ್ನು ನಾಡಿನ ಜನತೆಗೆ ಸದಾ ನಾವು ಮಾಡ್ತಾ ನಾವು ಮುನ್ನಡಿಬೇಕು, ಇದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಬೇಕು, ಮುಂದಿನ ಪೀಳಿಗೆಗಳಿಗೆ ಹಸ್ತಾಂತರಿಸಬೇಕು. ಪಾಶ್ಚಿಮಾತ್ಯ ಸಂಸ್ಕೃತಿಯ ಪರಿಣಾಮ ಪ್ರತಿಯೊಬ್ಬ ವ್ಯಕ್ತಿಯ ಮೇಲೆ, ಪ್ರತಿಯೊಂದು ಕುಟುಂಬದ ಮೇಲೆ ಹೇಗೆ ಆಗ್ತಾ ಇದೆ ಅನ್ನೋದನ್ನು ನಾವು ನೋಡಿದ್ದೀವಿ. ಮೊಬೈಲ್, ಟಿವಿ ಇತ್ಯಾದಿ ಮಾಧ್ಯಮಗಳ ಕಾರಣದಿಂದಾಗಿ ನಾವು ಇವತ್ತು ಏನೆಲ್ಲ ಕಷ್ಟವನ್ನು ಅನುಭವಿಸ್ತಾ ಇದ್ದೀವಿ, ಯುವ ಪೀಳಿಗೆಗಳಿಗೆ ಯಾವ ರೀತಿಯಾದಂತಹ ಒಂದು ಸವಾಲಿನ ಸಂದರ್ಭಗಳಿದೆ ಅನ್ನೋದನ್ನು ನಾವು ನೋಡಿದ್ದೇವೆ. ಆದರೆ ಇದನ್ನು ಮುನ್ನಡೆಸೋದಕ್ಕೆ ಬೇಕಾದಂಥ ಒಂದು ಆತ್ಮವಿಶ್ವಾಸವನ್ನು ನಿರ್ಮಾಣ ಮಾಡಬೇಕು ಅಂತಾದರೆ ಅದಕ್ಕೆ ಸಂಸ್ಕಾರ ಬೇಕೇ ಬೇಕು. ನೀವು ಆ ಆತ್ಮವಿಶ್ವಾಸವನ್ನು ಸದಾ ಜಾಗೃತವಾಗಿಡೋದಕ್ಕೆ ಬೇಕಾದಂತಹ ಪ್ರಯತ್ನಗಳು ನಿರಂತರವಾಗಿ ನಡಿಬೇಕು. ಅದಿಲ್ಲ ಅಂದರೆ ಯಾವ ಸಾಧನೆ ಎತ್ತರಕ್ಕೆ ಹೋದರೂ ಸಹ ಆತ್ಮವಿಶ್ವಾಸ ಇಲ್ಲ ಅಂತಾದರೆ ಅವರ ಜೀವನದ ಸಾರ್ಥಕತೆಯನ್ನು ಕಾಣೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ನಾವು ಪ್ರತ್ಯಕ್ಷವಾಗಿ ನೋಡಿದ್ದೀವಿ. ಎಂತೆಂತಹ ಕೈಘಟನೆಗಳನ್ನು ನಾವು ಎದುರಿಸಿದ್ದೀವಿ, ನೋಡಿದ್ದೀವಿ. ಹಾಗಾಗಿ ನಮಗೆ ಆ ಸಂಸ್ಕಾರದ ಮೂಲಕ ಆತ್ಮವಿಶ್ವಾಸ ನಿರ್ಮಾಣ ಆಗತ್ತೆ. ಹಾಗಾಗಿ ಆ ಸಂಸ್ಕಾರವನ್ನು ಕೊಡೋ ಕೆಲಸದಲ್ಲಿ ನಾವು ಹಿಂದೆ ಬೀಳಬಾರದು. ನಾವು ಮಾಡಬೇಕಾದಂತಹ ಪಾತರವಿಧಿಗಳ ಕಾರ್ಯಕ್ರಮ ಇದ್ದೇ ಇದೆ. ನಮ್ಗೆ ಗೊತ್ತಿದೆ ನಾವೇನೇನು ಮಾಡಬೇಕು ಅಂತ. ನಾನು ಬ್ರಾಹ್ಮಣ ಸಮುದಾಯದ ಬಂಧುಗಳಲ್ಲಿ ನಾನು ಮತ್ತೆ ನೆನಪಿಸ್ಕೊಳ್ಳೋಕೆ ಬಯಸೋದಿಲ್ಲ ಗಾಯತ್ರಿಯ ಮಹತ್ವವನ್ನು, ನಮ್ಮ ಸಂಧ್ಯಾ ವಂದನೆಯ ಅಗತ್ಯವನ್ನು, ನಮ್ಮ ನಂಬಿಕೆಯ ವಿಷಯಗಳಲ್ಲಿ ನಾವು ಇನ್ನಷ್ಟು ಹೆಚ್ಚು ಹೇಗೆ ವೈಜ್ಞಾನಿಕ ದೃಷ್ಟಿಕೋನದಲ್ಲಿ ನಮ್ಮನ್ನು ತೊಡಗಿಸ್ಕೊಳ್ಬೇಕು ಅನ್ನುವಂಥ ಸಂಗತಿಗಳ ಬಗ್ಗೆಯೋ ಇನ್ನೂ 10 ವಿಷಯಗಳನ್ನು ನಾನು ವಿಶ್ಲೇಷಿಸುವುದಕ್ಕೆ ಹೋಗೋದಿಲ್ಲ. ಆದರೆ ಅದರೊಳಗೆ ಕೊರತೆ ಆಗದೆ ಇರುವಂತೆ ನೋಡ್ಕೊಳ್ಳೋದು ಸಮಾಜ ಬಂಧುಗಳಾಗಿ ನಮ್ಮ ಜವಾಬ್ದಾರಿ ಇದೆ. ನಾನು ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯಲ್ಲೂ ಅದನ್ನು ವಿನಂತಿ ಮಾಡ್ಕೊಳ್ತೀನಿ, ಆಗ್ರಹಪೂರ್ವಕವಾಗಿ ವಿನಂತಿ ಮಾಡ್ಕೊಳ್ತೀನಿ. ನಾವು ಈ ಸಂಸ್ಕಾರವನ್ನು ಕೊಡುವಂಥ ಮತ್ತು ಸಂಸ್ಕೃತಿಯನ್ನು ಪರಿಚಯಿಸುವಂಥ ಪ್ರಯತ್ನ ಅದು ನಡಿಬೇಕು. ಆ ಮೂಲಕ ಆತ್ಮವಿಶ್ವಾಸವನ್ನು ಸದಾ ಜಾಗೃತವಾಗಿಟ್ಟು ಸಮಾಜದ ಯಾವುದೇ ಕ್ಷೇತ್ರದಲ್ಲೂ ನಾವು ಇದ್ದರೂ ಸಹ ನಮ್ಮ ಆರ್ಥಿಕ ಸ್ಥಿತಿಗತಿಗಳು ಅದು ಹೇಗೆ ಇರಲಿ, ಆದರೆ ನಾವು ಯಾವ ಕ್ಷೇತ್ರದಲ್ಲಿದ್ದೇವೋ ಆ ಕ್ಷೇತ್ರದಲ್ಲಿ ಒಂದು ಮಾದರಿಯಾದಂಥ ಆದರ್ಶವಾದಂಥ ಹೆಜ್ಜೆ ಗುರುತನ್ನು ನಾವು ಸ್ಥಾಪಿಸಬೇಕು. ಆ ರೀತಿಯ ಪ್ರಯತ್ನಗಳು ಅದು ನಮ್ಮಿಂದ ನಡಿಬೇಕು. ಅದಾಗೋದಕ್ಕೂ ಸಹ ಮಂಡಳಿ ತನ್ನ ಪ್ರಯತ್ನವನ್ನು ಮಾಡಲಿ ಅಂತ ನಾನು ಆಶಿಸ್ತೇನೆ. ಇವತ್ತು ನಮ್ಮ ದೇಶ ಜಗತ್ತಿನ ಗಮನವನ್ನೇ ಸೆಳೀತಾ ಇದೆ. ಜಗತ್ತು ಎಲ್ಲವನ್ನೂ ನೋಡ್ತಾ ಇದೆ. ಕಮ್ಯುನಿಸಮ್ ಇಂದ ಏನಾಯಿತು ಅಂತ ನೋಡಿದೆ, ಕ್ಯಾಪಿಟಲಿಸಮ್ ಇಂದ ಏನಾಯಿತು ಅಂತ ನೋಡಿದೆ, ಸೋಷಿಯಲಿಸಮ್ ಅನ್ನುವಂಥ ಮಾತಿನಿಂದ ಇನ್ನೂ 10 ಭಾಷೆಗಳಿಂದ ಜಗತ್ತಿನ ವ್ಯವಸ್ಥೆಗಳೆಲ್ಲವೂ ಏನಾಗಿದೆ ಅಂತ ನಾವು ನೋಡ್ತಾ ಇದ್ದೇವೆ. ಆದರೆ ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಆಡಳಿತದ ಪರಿಣಾಮದಿಂದಾಗಿ ಭಾರತ ನಾವು ಯಾವ ಒಂದು ಸೃಷ್ಟಿಯ ಸತ್ಯವನ್ನು ನಮ್ಮ ಗುರು ಪರಂಪರೆಯಿಂದ ತಿಳ್ಕೊಂಡಿದ್ದೇವೋ ಆ ಸತ್ಯವನ್ನ ಒಂದು ತಿಳ್ಕೊಳ್ಬೇಕು ಅನ್ನುವಂತಹ ದಾಹ ಜಗತ್ತಿನಾದ್ಯಂತ ಹೆಚ್ಚಾಗ್ತಾ ಇದೆ. ಯೋಗದ ಬಗ್ಗೆ, ಆಯುರ್ವೇದದ ಬಗ್ಗೆ, ಇನ್ನೂ 10 ಕ್ಷೇತ್ರದ ವಿಷಯದ ಬಗ್ಗೆ ಭಾರತವನ್ನು ನೋಡ್ತಾ ಇದ್ದಾರೆ ಜಗತ್ತು. ಹಾಗಾಗಿ ಭಾರತದಲ್ಲಿರುವಂತಹ ನಾವು ಇಂಥ ಒಂದು ಸಮುದಾಯದ ಹಿನ್ನೆಲೆಯನ್ನು ಹೊಂದಿರುವಂಥವ್ರು ನಾವು ಅವರಿಗೂ ಸಹ ನೇತೃತ್ವವನ್ನು ಕೊಡಬೇಕಂತ ಅಗತ್ಯತೆ ಇದೆ. ಭಾರತ ವಿಶ್ವಗುರು ಆಗಿತ್ತು ಅಂತಲ್ಲ ಮಾತ್ರ ಅಲ್ಲ, ಭಾರತ ವಿಶ್ವಗುರುವನ್ನಾಗಿ ಮಾಡ್ತೇವೆ ಅನ್ನುವಂಥ ಸಂಕಲ್ಪವೂ ನಮ್ದೆಲ್ಲರದ್ದು ಆಗಬೇಕಾಗಿದೆ. ಹಾಗಾಗಿ ನಾವು ನಮ್ಮ ರಾಷ್ಟ್ರೀಯತೆಯ ಮತ್ತು ನಮ್ಮ ಸನಾತನ ಸಂಸ್ಕೃತಿಯ 10 ವಿಶೇಷತೆಗಳ ಬಗ್ಗೆ ಇನ್ನಷ್ಟು ಹೆಚ್ಚು ಅರ್ಥಪೂರ್ಣವಾದಂತಹ ಅಧ್ಯಯನಗಳನ್ನು ಮಾಡಿ ಅದಕ್ಕೆ ನಮ್ಮನ್ನು ತೊಡಗಿಸ್ಕೊಳ್ಬೇಕು, ನಮ್ಮನ್ನು ಸಮರ್ಪಿಸ್ಕೊಳ್ಬೇಕು. ನಮ್ಮ ಋಷಿಮುನಿಗಳು, ಗುರು ಪರಂಪರೆಯವರು ಯಾವ ಸೃಷ್ಟಿಯ ಸತ್ಯವನ್ನು ಕಂಡು ಹಿಡಿದು ನಮಗೆ ತೋರಿಸಿದ್ದಾರೋ ಅದೆಲ್ಲವೂ ಈ ತ್ಯಾಗದಿಂದ ಬಂದಿದೆ, ಸಮರ್ಪಣಾ ಭಾವದಿಂದ ಬಂದಿದೆ. ಹಾಗಾಗಿ ನಾವು ಸಹ ಇಲ್ಲಿ ಈ ಭಾವನೆಯಿಂದ ನಮ್ಮ ಚಟುವಟಿಕೆಯಲ್ಲಿ ತೊಡಕೊಂಡು ಆ ಸತ್ಯದ ಅರಿವಿಗೆ ನಮ್ಮ ಪ್ರಯತ್ನವನ್ನು ಮಾಡಬೇಕು. ಕೊನೆಯದಾಗಿ ನಾನು ಒಂದು ಮಾತನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ. ನಾನು ಈ ಮಾತನ್ನು ಹೇಳುವಾಗ ನಮ್ಮೆಲ್ಲರ ಮೂಲಭೂತವಾದಂತಹ ಬಹಳ ದೊಡ್ಡ ಜವಾಬ್ದಾರಿ, ಅಗತ್ಯತೆ ಇವತ್ತು ಸಮಾಜದ ಪ್ರತಿಯೊಬ್ಬರದ್ದು, ನಮ್ಮೆಲ್ಲರದ್ದು. ಅಂದರೆ ಜ್ಞಾನದ ಸತ್ಯವನ್ನು ನಾವು ಅರಿಯುವಂಥದ್ದು. ಆ ಜ್ಞಾನ ಅನ್ನೋದನ್ನು ಗಳಿಸೋದಕ್ಕೆ ಬೇಕಾದಂತಹ ಒಂದು ಛಲದ ಪ್ರಯತ್ನವನ್ನು ನಾವು ಮಾಡಬೇಕಾದಂಥದ್ದು. ಅದೇ ಶಾಶ್ವತವಾದಂಥ ಸತ್ಯ. ಅದನ್ನೇ ಋಷಿಮುನಿಗಳು, ಗುರು ಪರಂಪರೆಯವರು ಕಂಡುಹಿಡಿದು ಆ ಸತ್ಯವು ಏನು ಅನ್ನೋದನ್ನು ತಿಳಿಸಿದ್ದಾರೆ. ಆ ಸತ್ಯವನ್ನು ತಿಳಿಸ್ಕೊಟ್ಟಿರೋ ಮಾರ್ಗದಲ್ಲಿ ನಾವು ಮುನ್ನಡೆಯೋದಕ್ಕೆ ಬೇಕಾದಂಥ ಪ್ರಯತ್ನವನ್ನು ಮಾಡಬೇಕಾದಂಥ ಸವಾಲೇ ನಮ್ಮ ಎದುರುಗಡೆಗಿದೆ. ನಮ್ಮ ಅದೃಷ್ಟ ಅಂದರೆ ಆ ಸತ್ಯವನ್ನು ಹುಡುಕಬೇಕಾಗಿ ಮತ್ತೆ ನಾವು ಹೋಗಬೇಕಾಗಿಲ್ಲ. ಯಾಕೆಂದ್ರೆ ಅದೆಲ್ಲವನ್ನು ಹುಡುಕಿಟ್ಟಿದ್ದಾರೆ. ಇನ್ನು ಯಾರ್ಯಾರಿಗೆ ಇನ್ನೇನೇನು ಹುಡುಕೋ ಶಕ್ತಿ ಇದೆಯೋ ಅದನ್ನೆಲ್ಲ ಹುಡುಕಲಿ, ಅದು ಬೇರೆ. ಆದರೆ ಆ ಹುಡುಕಿ ಕೊಟ್ಟಿರುವಂತಹ ಸತ್ಯದ ಮಾರ್ಗದಲ್ಲಿ ಮುನ್ನಡಿಬೇಕಲ್ಲ ನಾವು.
ಆ ಸವಾಲಿದೆ. ಅದು ಆ ಸವಾಲನ್ನು ಸ್ವೀಕರಿಸಿಕೊಂಡು ಮುನ್ನಡೆಸಿಕೊಂಡು ನಾವು ನಮ್ಮ ಜೀವನದ ಸಾರ್ಥಕತೆಯನ್ನು ಕಾಣೋಣ, ಸಮಾಜ ರಾಷ್ಟ್ರ ಜೀವನದ ಸಾರ್ಥಕತೆಯನ್ನು ಕಾಣೋಣ. ಮತ್ತೊಮ್ಮೆ ಭಾರತ ವಿಶ್ವಗುರು ಆಗೋದಕ್ಕೆ ಬೇಕಾದಂತಹ ದೃಢ ಸಂಕಲ್ಪ ನಿರ್ಣಯವನ್ನು ನಾವು ಮಾಡೋಣ ಅಂತ ಆಶಿಸ್ತಾ ತಮ್ಮೆಲ್ಲರಿಗೆ ವಂದಿಸಿ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯ ಯಶಸ್ಸಿಗೆ ಶುಭ ಕೋರಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. 5 ನಿಮಿಷ ಇದೆ ಕಾರ್ಯಕ್ರಮ, ದಯಮಾಡಿ ಕೂತ್ಕೋಬೇಕು. ನಮ್ಮ ಈ ಮಂಡಳಿಯ ಚಟುವಟಿಕೆ, ಈ ಮಂಡಳಿಯ ಸ್ಥಾಪನೆಗೆ ಮತ್ತೆ ಅದಕ್ಕೊಂದು ರೂಪವನ್ನು ಕೊಟ್ಟಂತ ಸದಾಕಾಲ ನಮಗೆ ಮಾರ್ಗದರ್ಶಕರಾಗಿರ್ತಕ್ಕಂಥ ಡಾಕ್ಟರ್ ಪ್ರಸನ್ನ ಅವರು ವೇದಿಕೆಗೆ ಬರಬೇಕು. ನಮ್ಮ ಅಧ್ಯಕ್ಷರಿಂದ ಒಂದು ಸನ್ಮಾನವನ್ನು ಸ್ವೀಕಾರ ಮಾಡಬೇಕು ಅಂತ ಕೇಳಿ ಹೋಗಿ ಅದೇ ರೀತಿ ಸದಾಕಾಲ ನನಗೆ ಮಾರ್ಗದರ್ಶನ ಮಾಡ್ತಾ ನಮ್ಮ ಈ ಗವರ್ನೆನ್ಸ್ನಲ್ಲಿ ಕೆಲಸ ಮಾಡ್ತಾ ನಮ್ಮ ಮುಖ್ಯಮಂತ್ರಿಗಳಿಗೆ ಸಲಹೆಗಾರರಾಗಿರ್ತಕ್ಕಂಥ ಬೇಲೂರು ಸುದರ್ಶನ್ ಅವರು ಸಹಿತ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಸಾಕಷ್ಟು ಹೋರಾಟಗಳನ್ನು ನಡೆಸುತ್ತಾ ಬಂದಿರುತ್ತಾರೆ. ಪ್ರಸ್ತುತ ಕಳೆದ 40 ವರ್ಷಗಳ ಶ್ರೀಯುತನ ಹೋರಾಟ ಮತ್ತು ಸೇವೆಯನ್ನು ಗುರುತಿಸಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ BS ಯಡಿಯೂರಪ್ಪನವರು ಶ್ರೀಯುತರನ್ನು ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರನ್ನಾಗಿ ನೇಮಿಸಿದ್ದು, ಕೊರೋನಾ ಮಾರಿ ಇಡೀ ಜಗತ್ತನ್ನೇ ನಡುಗಿಸಿರುವ ಈ ಸಮಯದಲ್ಲೂ ಕೂಡ ಕಾಲಿಗೆ ಚಕ್ರ ಕಟ್ಟಿಕೊಂಡವರಂತೆ ಪಾದರಸದಂತೆ ಕರ್ನಾಟಕದ ಮೂಲೆ ಮೂಲೆಗೂ ಸಂಚರಿಸಿ ಸಂಕಷ್ಟದ ಸಮಯದಲ್ಲಿ ಸಿಲುಕಿದ್ದ ಆರ್ಥಿಕವಾಗಿ ಹಿಂದುಳಿದಂತ ವಿಪ್ರ ಸಮುದಾಯದ ಬಂಧುಗಳಿಗೆ ಸುಮಾರು 50,000 ಆಹಾರದ ಕಿಟ್ಗಳನ್ನು ಒದಗಿಸಿದ್ದಾರೆ. ಹಾಗೂ ಬ್ರಾಹ್ಮಣ ಸಮುದಾಯದ ಸರ್ವತೋಮುಖ ಅಭಿವೃದ್ಧಿಗಾಗಿ ನಾನಾ ರೀತಿಯ ಕಾರ್ಯಯೋಜನೆಗಳನ್ನು ಹಮ್ಮಿಕೊಂಡು ನಿರ್ವಹಿಸುತ್ತಾ ಬಂದಿದ್ದಾರೆ. ವಿಪ್ರ ಸಮುದಾಯದ ಆಶಾ ಕಿರಣವಾಗಿರುವ ಇವರು ಭವಿಷ್ಯದಲ್ಲಿ ಇವರ ಸಾರಥ್ಯದಲ್ಲಿ ಮಂಡಳಿಯು ಇನ್ನಷ್ಟು ಸಾಧನೆಯನ್ನು ಮಾಡಲಿ ಎಂದು ಈ ಮೂಲಕ ನಾವೆಲ್ಲರೂ ಆಶಿಸೋಣ. ಜೋರಾಗಿ ಚಪ್ಪಾಳೆ ತಟ್ಟುವ ಮೂಲಕ ನಮ್ಮ ಮಂಡಳಿಯ ಅಧ್ಯಕ್ಷರನ್ನು ನಾವು ಗೌರವಿಸೋಣ. ಧನ್ಯವಾದಗಳು. ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ವತಿಯಿಂದ ನಡೆದ ಪ್ರತಿಭೋತ್ಸವ ಕಾರ್ಯಕ್ರಮ ಹೇಗಿತ್ತು ಅನ್ನೋದನ್ನ ನೋಡಿದ್ರಲ್ಲ. ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯು ಅನೇಕ ಕಾರ್ಯಕ್ರಮಗಳನ್ನ ಆಯೋಜಿಸುತ್ತಾ ಸಮುದಾಯದ ಅಭಿವೃದ್ಧಿಗಾಗಿ ಸದಾ ಶ್ರಮಿಸುತ್ತಿದೆ. ಮುಂದೆಯೂ ಸಮುದಾಯದೊಂದಿಗೆ ಸಮಾಜದ ಅಭಿವೃದ್ಧಿಯಲ್ಲೂ ತನ್ನನ್ನ ತೊಡಗಿಸಿಕೊಳ್ಳಲಿದೆ. ಗಣ್ಯಾತಿ ಗಣ್ಯರ ಉಪಸ್ಥಿತಿಯಲ್ಲಿ ಪ್ರತಿಭೋತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು. ಇದೇ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಕಹಳೆ ನ್ಯೂಸ್. ಇದು ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.